ಇವತ್ತು ನಾನು ಹಂಚ್ಕೊಳ್ಳುವಂಥ ಒಂದು ವಾಕ್ಯವನ್ನು ನಾನು ಪ್ರಾರ್ಥನೆ ಪೂರ್ವಕವಾಗಿ ಸಿದ್ಧವಾಗಿ ನಾನು ಬಂದಿದ್ದೇನೆ. ಅಂದರೆ ನಾನು ಏನೋ ಗ್ರೇಟ್ ಅಂತ ಹೇಳಲಿಕ್ಕೆ ಹೇಳ್ತಾ ಇಲ್ಲ. ದಯಮಾಡಿ ನೀವು ಕೇಳಿಸ್ಕೊಳ್ಳುವಂಥ ಒಂದು ವಾಕ್ಯ, ಅದಕ್ಕೆ ನೀವು ಮನಸ್ಸಿಡಬೇಕಾಗಿ, ಅದಕ್ಕೆ ಗಮನ ಕೊಡಬೇಕಾಗಿ. ದೇವರು ನೀವು ಇದನ್ನು ಕೇಳಿಸ್ಕೊಳ್ಳುವಾಗ ನಿಮ್ಮ ಜೀವಿತದಲ್ಲಿ ಆತನು ಏನು ಮಾಡಲು ಬಯಸ್ತಾ ಇದ್ದಾನೋ ಅದನ್ನು ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಯಾವಾಗಲೂ ನಾವು ಮುಂದಕ್ಕೆ ಸಾಗಬೇಕು, ಆತನಿಗಾಗಿ ನಾವು ಬದುಕಬೇಕು, ಆತನಿಟ್ಟಂಥ ಓಟದಲ್ಲಿ ನಾವು ಇರಬೇಕೆಂಬುದಾಗಿ ಆತನು ಬಯಸ್ತಾನೆ. ಆಮೇನ್. ಹಲ್ಲೆಲೂಯಾ. ಓಕೆ, ನಾನು ಈ ಒಂದು ವಚನವನ್ನು ಓದಲಿಕ್ಕೆ ಇಷ್ಟಪಡ್ತೇನೆ. ನನಗೆ ವೆಂಕಟೇಶ್ ಓದಿ ಸಹಾಯ ಮಾಡಬೇಕಾಗಿ ಬೇಡುತ್ತೇನೆ. ಫಿಲಿಪ್ಪಿದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ. ಇಷ್ಟರೊಳಗೆ ನಾನು ಬಿರುದನ್ನು ಪಡೆದುಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಇನ್ನೊಂದ್ಸಲ ಓದ್ ಮಗ. ಇಷ್ಟರೊಳಗೆ ನಾನು ಬಿರುದನ್ನು ಪಡೆದುಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಆಮೇನ್. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ದೇವರು ನಮಗಾಗಿ ಒಂದು ಓಟವನ್ನಿಟ್ಟಿದ್ದಾನೆ. ನಾನು ಇದನ್ನು ಅನೇಕ ಸಾರಿ ನಾವು ಕೇಳಿಸ್ಕೊಳ್ತಾ ಇದ್ದೀವಿ ಪದೇ ಪದೇ, ಆಯಿತಾ. ದೇವರು ನಮ್ಮೆಲ್ಲರಿಗೆ, ಆತನ ಮಕ್ಕಳಿಗೆ ಈ ಲೋಕದಲ್ಲಿ ಒಂದು ಓಟವನ್ನಿಟ್ಟಿದ್ದಾನೆ. ಕ್ರಿಸ್ತನ ಬರೋ ತನಕ ಆ ಓಟದಲ್ಲಿ ನಾವು ಇರಬೇಕು. ಕ್ರಿಸ್ತನು ಬರುವ ತನಕ ಆ ಯಾವ ಓಟ ನಮಗಾಗಿ ಇಟ್ಟಿದ್ದಾನೋ ಆ ಓಟವನ್ನು ನಾವು ಮುಗಿಸಿದರೆ ನಮಗೆ ಒಂದು ದೊಡ್ಡ ಬಹುಮಾನ, ಕಿರೀಟವನ್ನು ಆತನು ನಮಗೆ ಕೊಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕಡೆಯ ದಿನದಲ್ಲಿ ನಾವು ಓಡಬೇಕಾದಂಥ ಈ ಒಂದು ಓಟವನ್ನು ನಾವು ಸರಿಯಾಗಿ ಓಡುವಾಗ, ಕೇಳಿಸ್ಕೊಳ್ರಿ, ಸರಿಯಾಗಿ ಓಡುವಾಗ ಮತ್ತು ನಾವು ಎಡಬಿಡದೆ ಓಡುವಾಗ, ಅದನ್ನು ನಾವು ನಿಲ್ಲಿಸದಂತೆ ಓಡುವಾಗ ದೇವರು ಅದಕ್ಕೆ ನಮಗೆ ಬಹುಮಾನವನ್ನು, ಆತನು ಕಿರೀಟವನ್ನು ನಮಗೆ ಕೊಡುತ್ತಾನೆ. ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡಿ ಹೇಳ್ರಿ, ನಿಮಗಾಗಿ ಓಟ ಇದೆ, ನಿಮಗಾಗಿ ಓಡಲಿಕ್ಕೆ ಗುರಿ ಇದೆ. ಹಲ್ಲೆಲೂಯಾ. ನಾವೆಲ್ಲರೂ ಸಹ ಈ ಒಂದು ಪ್ರಯಾಣದಲ್ಲಿದ್ದೇವೆ, ಈ ಒಂದು ಓಟದಲ್ಲಿದ್ದೇವೆ. ಹಲ್ಲೆಲೂಯಾ. ನಂಬುವರೆಲ್ಲರೂ ಸಹ ನನ್ನ ಜೊತೆ ನಾನು ಓಟದಲ್ಲಿದ್ದೇನೆ ಅಂತ ಹೇಳೋಣ. ಗಟ್ಟಿಯಾಗಿ ಹೇಳ್ರಿ, ಓಡಂತ ಹೇಳ್ರಿ, ಮಲಗದಂತ ಹೇಳ್ಬೇಡ್ರಿ. ನಾನು ಓಟದಲ್ಲಿದ್ದೇನೆ. ಜೋರಾಗಿ, ನಾನು ಓಟದಲ್ಲಿದ್ದೇನೆ. ಓಡೋರು ಸುಮ್ಮನೆ ಸುಸ್ತಾಗಿ ನಾನು ಓಟದಲ್ಲಿ ಇದ್ದೀನಿ ಅಂತ ಹೇಳಲ್ರಿ. ಹೌದಾ? ಓಟದಲ್ಲಿರೋರು ಅವರು ಓಡ್ತಾ ಇರ್ತಾರೆ. ಅವರು ಸೇರಬೇಕಂತ ಸ್ಥಳವನ್ನು ಅವರು ಎದುರು ನೋಡ್ತಾ ಇದ್ದಾರೆ. ತಮ್ಮ ಒಂದು ಮುಕ್ತಾಯದ ಗೆರೆಯನ್ನು ಯಾವಾಗ ತಲುಪ್ತಾರೆ ಅನ್ನುವಂಥ ಒಂದು ತವಕದಲ್ಲಿ, ಹವ್ಯಾಸ, ಹಂಬಲದಲ್ಲಿ ಅವರು ಇರುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಟದಲ್ಲಿರೋರು ಜೋರಾಗಿ ಆಮೇನ್, ಆಮೇನ್, ಹಲ್ಲೆಲೂಯಾ. ಓಕೆ, ಸೊ ದೇವರು ನಮಗೆ ಓಟ ಕೊಟ್ಟಿದ್ದಾನೆ, ಆದರೆ ದೇವರು ನಮ್ಮನ್ನು ಆತನು ಹಿಡ್ಕೊಂಡಿದ್ದಾನೆ. ಆಮೆನ್. ಓದಮ್ಮ, ಇವಾಗ ಮತ್ತೆ ಸರ್. ಇಷ್ಟರೊಳಗೆ ನಾನು ಬಿರುದನ್ನು ಪಡೆದುಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ, ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತನು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಅದನ್ನು ಹಿಡಿದುಕೊಳ್ಳುವುದಕ್ಕಾಗಿ ನಾನು ಓಡುತ್ತಾ ಇದ್ದೇನೆ. ಹಲ್ಲೆಲೂಯಾ. ಈ ಓಟದಲ್ಲಿ ನಾವು ಅನೇಕ ಬಾರಿ ಓಡಬೇಕಾದ್ರೆ ನಾನಾ ಸಂಗತಿಗಳು ನಮ್ಗೆ ಅಡ್ಡ ಬರ್ತದೆ. ಇವತ್ತು ನಾನು ಹೇಳುವಂಥ ಒಂದು ಸಂದೇಶ ಶೀರ್ಷಿಕೆ ಅಂತಂದರೆ, ನಿಮಗಾಗಿ ಇಟ್ಟ ಓಟವನ್ನು ನೀವು ದೃಷ್ಟಿಸಿ ನೋಡಿರಿ. ಪಕ್ಕದಲ್ಲಿ ನೋಡ್ರಿ, ನಿಮಗಾಗಿ ಇಟ್ಟ, ದೇವರು ಕೊಟ್ಟ ಓಟವನ್ನು ಚೆನ್ನಾಗಿ ದೃಷ್ಟಿಸಿ ನೋಡಿರಿ. ಓಟದಲ್ಲಿ ನಾವು ಅನಾವಶ್ಯ ಸಂಗತಿಗಳನ್ನು, ಬೇಡದ ಓಟಕ್ಕೆ ಸಹಾಯ ಮಾಡದೇ ಇರುವಂಥ ಸಂಗತಿಗಳನ್ನು ನಾವು ನೋಡಕೂಡದು. ಹಲ್ಲೆಲೂಯಾ. ಹೌದಾ? ಓಟದಲ್ಲಿ ಓಡುವಾಗ ಅವರು ಎಲ್ಲ ಒಂದು ಏನೋ ಸೂಟು ಬೂಟ್ ಹಾಕೊಂಡು ಅವರು ಓಡುವುದಿಲ್ಲ. ನಾವು ಈ ಒಂದು ಕೆಲವು ವಾರಗಳಿಂದ ನಾವು ಕೇಳಿಸ್ಕೊಳ್ತಿದ್ವಿ, ನಿಮ್ಮ ಕರೆಗೆ ನೀವು ಯೋಗ್ಯರಾಗಿ ನಡೆಯಿರಿ.
ದೇವರು ನಿಮಗಾಗಿ ಇಟ್ಟಂತಹ ಕರೆಯಲ್ಲಿ ನೀವು ಯೋಗ್ಯರಾಗಿ ನಡೆಯಿರಿ ಎಂಬುದಾಗಿ ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ಹಲ್ಲೆಲೂಯಾ. ಸೊ ಯೋಗ್ಯರಾಗಿ ನಡೆಯಬೇಕು ಅಂತಂದರೆ ನಮಗಿಟ್ಟಂಥ ಓಟವನ್ನು ನಾವು ಚೆನ್ನಾಗಿ ಓಡಬೇಕಾಗಿದೆ. ಆ ಓಟದಲ್ಲಿ ನಾವು ದೃಷ್ಟಿ ಇಟ್ಟು ನಾವು ಓಡಬೇಕು. ಯಾರಾದರೂ ಓಡುವವರು ಎಲ್ಲೋ ನೋಡ್ಕೊಂತ ಓಡಲ್ಲ. ಅವರು ಓಡುವಾಗ ಅವರ ಎದುರುಗಡೆನೇ ನೋಡ್ತಾರೆ. ಅವರಿಗಿಟ್ಟಂಥ ಒಂದು ಸೇರಬೇಕಂತ ಫಿನಿಶ್ ಲೈನ್, ಅವ್ರಿಗೆ ಏನು ಸೇರಬೇಕೋ ಆ ಸೇರುವ ಸ್ಥಳವನ್ನೇ ನೋಡುತ್ತವರು ಓಡುತ್ತಾ ಇರುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರಿಗೆ ಓಡಲಿಕ್ಕೆ ಒಂದು ದಿಕ್ಕು ಇರುತ್ತದೆ, ಆ ದಿಕ್ಕಿನಲ್ಲೇ ಓಡಬೇಕು ಅವರು. ಇದು ವಿಶ್ವಾಸದ ಹೋರಾಟ, ಇದು ವಿಶ್ವಾಸದ ಒಂದು ಓಟ. ಆಮೆನ್, ಹಲ್ಲೆಲೂಯಾ. ಇದು ವಿಶ್ವಾಸದ ಓಟ, ಇದು ನಮ್ಮ ನಂಬಿಕೆಯ ಓಟ, ಇದು ಕ್ರಿಸ್ತನಿಗಾಗಿ ಬದುಕುವಂಥ ಓಟ, ಇದು ಕ್ರಿಸ್ತನಿಗಾಗಿ ಜಯಿಸುವಂಥ ಓಟ. ಆ ಓಟದಲ್ಲಿ ಇದ್ದರೇ ನಾವು ಎಲ್ಲವನ್ನ ಸಾಧಿಸಲಿಕ್ಕೆ, ಮುಕ್ತಾಯ ಮಾಡಲಿಕ್ಕೆ ನಾವು ಶಕ್ತರಾಗ್ತೇವೆ. ಯಾವಾಗ ನಮ್ಮ ಓಟವನ್ನು ನಾವು ದೃಷ್ಟಿ ಇಟ್ಟು ನೋಡುತ್ತೇವೋ, ಎಡಬಿಡದೆ ನಾವು ಓಡುತ್ತೇವೋ, ದೇವರು ಅದರಲ್ಲಿ ಮಹಿಮೆ ಹೊಂದುವವನಾಗಿದ್ದಾನೆ. ದೇವರಿಗೆ ಘನತೆ, ದೇವರಿಗೆ ಸ್ತುತಿ, ಆತನಿಗೆ ಮಾತ್ರ ಮಹಿಮೆ ಹೊಂದುವಂಥದ್ದಾಗಿದೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಇದನ್ನು ಹೇಳ್ತಾ ನಾನು ಒಂದು ಸಂಗತಿಯನ್ನು ನಿಮಗೆ ಹೇಳಬೇಕು. ಓಕೆ, ಸೈತಾನನು ಈ ಒಂದು ಓಟವನ್ನು ಓಡಬಾರದೆಂಬುದಾಗಿ ಅವನು ಕೆಲವು ಸಂಗತಿಗಳನ್ನು ಮಾಡುತ್ತಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ನಿಮ್ಮನ್ನು ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೈತಾನನಿಗೆ ನಿಮ್ಮನ್ನು ನಾಶಪಡಿಸುವಂಥ ಒಂದು ಅಧಿಕಾರ ಅವನಿಗೆ ಬಲ ಇಲ್ಲ. ಆದರೆ ಅವನು ನಿಮ್ಮನ್ನು ಆ ಓಟದಿಂದ ತಪ್ಪಿಸುವಂಥ ಒಂದು ಪ್ರಯಾಸಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ಯಾವಾಗ ನಿಮ್ಮನ್ನು ನಿಮಗಾಗಿ ನೇಮಕ ಮಾಡಲ್ಪಟ್ಟಂಥ ನಿಮ್ಮ ಓಟವನ್ನು ನೀವು ಓಡಲಿಕ್ಕೆ ನೀವು ದಾರಿ ತಪ್ಪುತ್ತೀರೋ, ಅವನು ತಪ್ಪಿಸುತ್ತಾನೆ. ಯಾವಾಗ ನೀವು ಅದನ್ನು ತಪ್ಪಿಸಿಕೊಳ್ಳುತ್ತೀರೋ, ನೀವು ದೇವರಿಟ್ಟಂಥ ನಿಮ್ಮ ಒಂದು ಗುರಿಯನ್ನು, ನಿಮ್ಮ ಒಂದು ಗಮ್ಯವನ್ನು ನೀವು ಸೇರಲಿಕ್ಕೆ ಸಾಧ್ಯವಿಲ್ಲ. ಸೈತಾನನು ಅವನು ದಾರಿ ತಪ್ಪಿಸುವುದರಲ್ಲಿ ಯಶಸ್ಸುಗೊಂಡಿದ್ದಾನೆ. ಹಲ್ಲೆಲೂಯಾ. ಇವ್ ನೋಡ್ರಿ, ವಾಕ್ಯ ಕೇಳ್ತಾ ಇರ್ತೀರಿ, ಮಧ್ಯದಲ್ಲಿ ಯಾರೋ ಬರ್ತಾರೆ, ನೀವೇನು ಮಾಡ್ತೀರಿ? ಇಲ್ಲಿ ನೋಡಿದ್ರೆ ಟೈಂಗ್ ಅಂತ ತಿರುಗ್ತೀರಿ, ಈ ಕಡೆ ತಿರುಗ್ತೀರಿ, ಯಾರು ಎದ್ದು ಹೋದ್ರೆ ಅಂತ ನೋಡ್ತೀರಿ. ವಾಕ್ಯದ ಕಡೆ ಗಮನ ಬರೋದಿಲ್ಲ. ನಮ್ಮ ದೃಷ್ಟಿಯಲ್ಲಿರಬೇಕು, ವಾಕ್ಯವನ್ನು ಕೇಳಿಸ್ಕೊಳ್ಳೋದ್ರ ಮೇಲೆ ಇರಬೇಕು. ಶಾಲೆಯಲ್ಲಿ ಮೇಷ್ಟ್ರು ಪಾಠ ಹೇಳುವಾಗ ಅಥವಾ ಶಿಕ್ಷಕರು ಪಾಠ ಹೇಳುವಾಗ ಸರಿಯಾಗಿ ಅವರನ್ನು ನೋಡದೇ ಇರುವ ಕಾರಣ, ಅವರನ್ನು ಕೇಳಿಸಿಕೊಳ್ಳದೇ ಇರುವ ಕಾರಣ ಅನೇಕ ಮಕ್ಕಳು ತಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಅವರು ಬಲಹೀನರಾಗಿರುತ್ತಾರೆ. ಆಮೇನ್. ನಮಗಾಗಿ ಒಂದು ಓಟ ಇದೆ, ನಂಬಿಕೆ ಓಟ ಇದೆ. ಸೈತಾನನು ಅವನು ನಮ್ಮನ್ನು ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ, ಆದರೆ ಅವನು ನಮ್ಮನ್ನು ದಾರಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡುತ್ತಾನೆ. ಯಾವಾಗ ನಮ್ಮ ಓಟದಲ್ಲಿ ನಮ್ಮ ದೃಷ್ಟಿಯನ್ನು ತೆಗೆದು ನಾವು ಅವನು ತೋರಿಸುವಂಥ ಸಂಗತಿಗಳನ್ನು, ಅವನು ಬಯಸುವಂಥ ಸಂಗತಿಗಳ ಮಾರ್ಗವನ್ನು ನೀವು ಹಮ್ಮಿಕೊಳ್ಳುವಾಗ, ನೀವು ಓಡಬೇಕಾದಂಥ ನಿಮ್ಮ ಒಂದು ಓಟವನ್ನು, ನೀವು ಹೊಂದಬೇಕಂತ ಆ ಒಂದು ಕಿರೀಟವನ್ನು ನೀವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸೈತಾನನಿಗೆ ಯಶಸ್ಸು ಅವನು ಹೊಂದಿಕೊಳ್ಳುತ್ತಾನೆ. ಆಮೆನ್, ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡ್ರಿ, ನಾವು ಒಂದು ಓಟ ಇದೆ, ನನಗೆ ಒಂದು ಓಟ ಇದೆ, ದೇವರಿಟ್ಟ ಓಟ, ನಾನು ಅದನ್ನು ಓಡುತ್ತೇನೆ. ಹಲ್ಲೆಲೂಯಾ. ಓಕೆ, ಇದನ್ನು ಹೇಳ್ತಾ ನಾನು ಒಂದು ಸಣ್ಣ ಕತೆ ನಿಮಗೆ ಹೇಳಬೇಕು. ಒಂದು ಕಥೆಯನ್ನು ನಾನು ನಿಮ್ಮ ಮುಂದೆ ಇಡುತ್ತೇನೆ. ಈ ಕತೆ ಹೇಳುವಂಥ ಒಂದು, ಅಂದರೆ ಬೈಬಲ್ ಆಧಾರಿತ ಒಂದು ಕಥೆ, ನಾನು ಕಟ್ಟು ಕಥೆಯನ್ನು, ಜಾನಪದ ಕಥೆಯನ್ನು ಅಥವಾ ಯಾವುದೊಂದು ಹಳ್ಳಿ ಕಥೆಯನ್ನು, ಏನೋ ಯಾವುದೋ ಒಂದು ಕಥೆಯನ್ನು ನಾನು ಹೇಳ್ತಾ ಇಲ್ಲ. ನಾನು ನಿಮಗೆ ವಾಕ್ಯದಿಂದ ಆ ಒಂದು ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ದೇವರು, ಈ ಒಂದು ಕಥೆ ಹೇಳೋದಕ್ಕಿಂತ ಮುಂಚೆ ದೇವರು ಇಟ್ಟಂಥ ಓಟದಲ್ಲಿ ನಾವು ದೃಷ್ಟಿ ಇಡಬೇಕು ಅನ್ನುವಂಥ ವಿಷಯಕ್ಕೆ ನಾನು ಮಾತನಾಡ್ತಾ ಇದ್ದೇನೆ. ಅನೇಕರು ನಾವು ಆ ಒಂದು ದೃಷ್ಟಿಯನ್ನು ತಪ್ಪಿಸಿಕೊಳ್ಳುವ ಕಾರಣವಾಗಿ ನಮ್ಮ ಒಂದು ಓಟ, ನಮಗಾಗಿ ಇಟ್ಟಂಥ ಓಟವನ್ನು ನಾವು ಓಡಲಿಕ್ಕೆ ಆಗ್ತಾ ಇಲ್ಲ. ದೇವರು ಆ ಓಟದಲ್ಲಿ ನಾವು ಓಡುವುದಾದರೆ ಅದು ಕೇವಲ ನಮಗೆ ಮಾತ್ರ ಆಶೀರ್ವಾದವಲ್ಲ, ನಾವು ಓಟವನ್ನು ಮುಗಿಸುವುದು ಮಾತ್ರವಲ್ಲ, ನಮ್ಮ ಜೊತೆಯಲ್ಲಿ ನಮ್ಮ ಒಂದು ಬಂಧು, ನಮ್ಮ ಬಳಗ, ನಮ್ಮ ಸ್ನೇಹಿತರು, ನಮ್ಮ ಬಳ್ಳಾರಿ, ನಮ್ಮ ಜನರು, ನಮ್ಮ ರಾಜ್ಯ, ನಮ್ಮ ಕರ್ನಾಟಕ, ನಮ್ಮ ದೇಶ, ಇಡೀ ಜನಾಂಗ ದೇವರನ್ನು ಅನುಭವಿಸಲಿಕ್ಕೆ ಸಾಧ್ಯವಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಓಟವನ್ನು ನೀವು ಓಡುವಾಗ ನೀವು ಆಶೀರ್ವಾದ ಹೊಂದುವುದು ಮಾತ್ರವಲ್ಲ, ಇಡೀ ಬಳ್ಳಾರಿ ಅದು ಪರಿವರ್ತನೆ ಆಗಲಿಕ್ಕೆ ಸಾಧ್ಯತೆ ಇದೆ. ಆಮೆನ್,
ಇದನ್ನು ಹೇಳ್ತಾ ಇರುವಾಗ ನಿಮಗೆ ಅರ್ಥವಾಗ್ತದೆ. ನಾನು ಈ ಒಂದು ಕಥೆಯನ್ನು ಕೇಳಿಸ್ಕೊಳ್ಳುವಾಗ ನಿಮಗೆ ಅರ್ಥ ಆಗ್ತದೆ ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ಓಕೆ, ಈ ಒಂದು ವಿಷಯವನ್ನು ನಾವು ನೋಡಿಕೊಳ್ಳೋಣ ಮುಂದೆ. ಓಕೆ, ಎಕ್ಸಡಸ್ ವಿಮೋಚನಕಾಂಡ 1ನೇ ಅಧ್ಯಾಯ 7ನೇ ವಚನ. ವಿಮೋಚನಕಾಂಡ 1ನೇ ಅಧ್ಯಾಯ 7ನೇ ವಚನ ಹೋದ್ರಿ. 1ನೇ ಅಧ್ಯಾಯ 7ನೇ. ಆ ಕಾಲದಲ್ಲಿ ಇದ್ದವರೆಲ್ಲರೂ ಗತಿಸಿ ಹೋದರು. 7 ವಚನ. ಆದರೆ ಇಸ್ರಾಯೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು. ಆ ದೇಶದಲ್ಲೆಲ್ಲ ತುಂಬಿಕೊಂಡರು. ಕೆಲವ್ರಿಗೆ ಅರ್ಥ ಆಯ್ತು, ಅವರು ಹಲ್ಲೆಲೂಯಾ ಅಂದರು. ಕೆಲವರು ಯಾರೋ ಹಲ್ಲೆಲೂಯಾ ಅಂದ್ರಂತ ಇನ್ನೊಬ್ರು ಹಲ್ಲೆಲೂಯಾ ಅಂದಿರ್ಬೋದು, ಗೊತ್ತಿಲ್ಲ. ಓಕೆ, ನಾನು ಇನ್ನೊಂದ್ಸರಿ ಓದ್ತೇನೆ. ಇಸ್ರಾಯೇಲರು ಅಭಿವೃದ್ಧಿಯಾಗಿ, ವಾಕ್ಯ ಹೇಳ್ತದೆ ಅಭಿವೃದ್ಧಿಯಾಗುತ್ತಾ ಬಂದರು. ಇನ್ನೊಂದು ವಾಕ್ಯದಲ್ಲಿ ಇಂಗ್ಲಿಷ್ ಬೈಬಲ್ ಹೇಳ್ತದೆ ಅವರು ಎಕ್ಸಿಡಿಂಗ್ಲಿ ಗ್ರೇಟ್, ಅವರು ಹೆಚ್ಚುತ್ತಾ ಬಂದರು. ಓಕೆ, ಅಲ್ಲಿ ಹೇಳ್ತದೆ ಅತ್ಯಧಿಕವಾಗಿ ಹೆಚ್ಚಿದರು, ಬಹಳ ಬಲಗೊಂಡರು. ದೇ ಬಿಕೇಮ್ ಮೈಟಿ, ದೇ ಬಿಕೇಮ್ ನ್ಯೂಮರಸ್, ಅಂದರೆ ಅಸಂಖ್ಯಾತ ಜನರಾಗಿ ಬೆಳೆದರು. ಓಕೆ, ಆ ದೇಶದಲ್ಲೆಲ್ಲ ಇವರೇ ತುಂಬಿಕೊಂಡ್ರಂತೆ. ಎಷ್ಟು ಜನಕ್ಕೆ? ಬಳ್ಳಾರಿಯಲ್ಲೆಲ್ಲ ಯೇಸುವನ್ನು ಆರಾಧಿಸುವವರು ಇದ್ದವರೆಲ್ಲ ನಿವಾಸಿಗಳು, ಆತನನ್ನು ಹಿಂಬಾಲಿಸುವವರು, ಯೇಸುವಿನ ಶಿಷ್ಯರು, ಯೇಸುವಿನ ರಾಜ್ಯ ಬಯಸುವವರು, ಯೇಸುವನ್ನು ಮಹಿಮೆ ಪಡಿಸುವವರು ಹೆಚ್ಚಾಗಬೇಕಂತ ನೀವು ಬಯಸ್ತೀರಿ. ಹಲ್ಲೆಲೂಯಾ. ಅದು ಸಾಧ್ಯ ಇದೆ. ಅದು ಹೇಗೆ ಸಾಧ್ಯ? ಅದು ನನ್ನ ಮೂಲಕವಾಗಿ ಸಾಧ್ಯ. ಹಲ್ಲೆಲೂಯಾ. ಇವ್ರು ಯಾರು ಗೊತ್ತಾ? ಈ ಒಂದು ಭಾಗ ನಾವು ಓದ್ತಾ ಇರುವಂಥ ಭಾಗ, ಇಲ್ಲಿ ಇಸ್ರಾಯೇಲರು ಅಂತ ಹೇಳುವಾಗ ಅಲ್ಲಿ ಯಾಕೋಬನ ಒಂದು ವಂಶ, ಕೇವಲ 70 ಜನರು ಇರುವಂಥ ಒಂದು ಕುಟುಂಬ, ಒಂದು ಕುಟುಂಬ. ಹಲೋ, ನೀವು ಮನೆಗೆ ಹೋಗಿ ಎಲ್ಲ ಓದ್ರಿ ಆಯ್ತಾ? ಅಲ್ಲಿ ಕೆಲವೇ ಜನರು, ಕೇವಲ 70 ಜನ, ಒಂದೇ ಕುಟುಂಬ, ಯಾಕೋಬನ ಕುಟುಂಬ. ಯಾಕೋಬನು ಅವನು ದೇವರ ಕಡೆ ತಿರುಗಿಕೊಂಡನು, ಅವನನ್ನು ದೇವರು ಬದಲಾಯಿಸಿದನು, ಅವನು ಯಾಕೋಬನಿಂದ ಇಸ್ರಾಯೇಲನಾದನು. ದೇವರು ಅವನನ್ನು ಆಶೀರ್ವದಿಸಿದನು, ಅವನಿಗೆ ದೇವರು ಆಶೀರ್ವಾದ ಮಾಡಿದನು. ನೀನು ತುಂಬಿಕೋ, ನೀನು ಹೆಚ್ಚು ಆಗು, ನೀನು ಫಲಭರಿತನಾಗು, ನೀನು ಗುಣಿಸು, ನೀನು ಅಭಿವೃದ್ಧಿ ಆಗು, ತುಂಬಿಕೋ, ವಶ ಮಾಡಿಕೋ. ದೇವರ ಆದಿಯಿಂದ ಒಂದೇ ಆಶೀರ್ವಾದ ನಮ್ಮ ಮೇಲೆ ಇಟ್ಟಿದ್ದಾನೆ. ಏನು ಗೊತ್ತಾ? ಆದಾಮನ ಮೇಲೆ ಇಟ್ಟಂಥ ಆಶೀರ್ವಾದ, ಅಬ್ರಹಾಮನ ಮೇಲೆ ಇರುವಂಥ ಆಶೀರ್ವಾದ, ಈಸಾಕನ ಮೇಲೆ ಇಟ್ಟಂಥ ಆಶೀರ್ವಾದ, ಒಂದೇ ಆಶೀರ್ವಾದ. ಅದೇ ಆಶೀರ್ವಾದ ನಿಮ್ಮ ಮೇಲೆ, ನಮ್ಮ ಮೇಲೆ ಇವತ್ತಿಟ್ಟಿದ್ದಾನೆ. ನೀವು ಫಲಿಸಿರಿ, ಗುಣಿಸಿರಿ, ವಿಸ್ತರಿಸಿರಿ, ಹೆಚ್ಚಿರಿ, ತುಂಬಿಕೊಳ್ಳಿರಿ, ವಶ ಮಾಡಿಕೊಳ್ಳಿರಿ, ದೊರೆತನ ಮಾಡಿರಿ. ದೇವರನ್ನು ನಿಮ್ಮ ಕುಟುಂಬದಿಂದ ಮಾಡುತ್ತಾನೆ, ದೇವರು ನಮ್ಮ ಕುಟುಂಬದಿಂದ ಮಾಡುತ್ತಾನೆ. ಆದರೆ ದೇವರಿಗೆ ಇಲ್ಲಿ ಏನೋ ಅವಶ್ಯಕತೆ ಇದೆ. ಇವರು ಹೆಚ್ಚುತ್ತಾ ಹೋದರು, ಇವರು ಗುಣಿಸುತ್ತಾ ಹೋದರು. ಎಷ್ಟು ಹೆಚ್ಚಿದ್ರಂದ್ರೆ ಇವರು ಎಲ್ಲಿದ್ದಾರೆ ಗೊತ್ತಾ? ಪರದೇಶದಲ್ಲಿ, ಐಗುಪ್ತದಲ್ಲಿದ್ದಾರೆ. ಇಸ್ರಾಯೇಲ್ ಜನಾಂಗ, ಈ ಒಂದು ಕುಟುಂಬ, 70 ಜನರು ಒಳಗೊಂಡಿರುವಂಥ ಈ ಒಂದು ಕುಟುಂಬ, ಅವರು 12 ಗೋತ್ರಗಳಾಗಿ ಅವರು ಅಭಿವೃದ್ಧಿ ಆಗುತ್ತಾ, ಅತ್ಯಧಿಕವಾಗಿ ಹೆಚ್ಚುತ್ತಾ, ಅವರು ಬಹಳ ಬಲಗೊಂಡು ಅವರು ದೇಶದಲ್ಲೆಲ್ಲ, ಇಡೀ ಐಗುಪ್ತದಲ್ಲಿ ತುಂಬಿಕೊಂಡರು. ದೇವರು ನಿಮ್ಮನ್ನು ನಮ್ಮನ್ನು ಹಾಗೆ ಮಾಡುತ್ತಾನೆ. ಎಲ್ ಶಡೈ ಸಭೆಯನ್ನು ಹಾಗೆ ಮಾಡುತ್ತಾನೆ, ಪ್ರತಿಯೊಂದು ಸಭೆಯನ್ನು ಹಾಗೆ ಮಾಡುತ್ತಾನೆ, ಪ್ರತಿಯೊಂದು ಹಿಂಬಾಲಕರನ್ನು ಆ ರೀತಿಯಲ್ಲಿ ಆತನು ಹಿ ವಾಂಟ್ಸ್ ಟು ಮಲ್ಟಿಪ್ಲೈ. ಹಲೋ, ನಮ್ಮ ದೇವರು ಗುಣಾಕಾರದಲ್ಲಿ ಆಸಕ್ತನಾಗಿರುವಂಥ ದೇವರು. ಒಬ್ಬರಿಬ್ಬರಲ್ಲ, ಅಸಂಖ್ಯಾತ ಜನರು ಆತನನ್ನು, ಆತನ ರಾಜ್ಯವನ್ನು ಸೇರಬೇಕನ್ನುವಂಥ ಬಯಕೆ, ಒಂದೇ ಬಯಕೆ, ಆ ನನ್ನ ದೇವರ ಬಯಕೆ, ಆ ಯೇಸುವಿನ ಬಯಕೆ. ಆಮೆನ್, ಹಲ್ಲೆಲೂಯಾ. ಒಬ್ಬಿಬ್ಬರಿಗಾಗಿ ಆತನು ಸಾಯಲಿಲ್ಲ, ಇಡೀ ಮಾನವ ಜಾತಿಯ ಪಾಪಗಳಿಗಾಗಿ ಆತನು ಸತ್ತನು. ಹಲ್ಲೆಲೂಯಾ. ನಾನು ಎಷ್ಟು ಗಟ್ಟಿಗೆ ನಾನು ವಾಲ್ಯೂಮ್ ಹೇಳ್ತೇನೆ, ನೀವು ಅಷ್ಟೇ ಗಟ್ಟಿಗೆ ಆಮೇಲೆ ಹೇಳ್ಬೇಕು. ನೀವು ಸೋತೋಗ್ಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಅಷ್ಟು ಗಟ್ಟಿಗೆ ಹೇಳಿದ್ರೆ ಪಕ್ಕದಲ್ಲಿರೋ ನಿದ್ದೆ ಮಾಡ್ತಾ ಇದ್ರೆ ಅವ್ರು ಎದ್ದು ಕುಂತಿರ್ತಾರೆ. ಹಲೋ, 2 ಹೆಲ್ಪ್ ಆಗ್ತಾ ಇದೆ. ಒಂದು ನೀವು ಕೇಳ್ತಾ ಇದ್ದೀರಿ, ಇನ್ನೊಂದು ಅವ್ರು ಕೂಡ ಕೇಳಂಗೆ ನೀವು ಮಾಡ್ತಾ ಇದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಸೊ ಇವರು ಹೆಚ್ಚುತ್ತಾ ಹೋದರು. ದೇವರು ಬಳ್ಳಾರಿಯನ್ನು ಪರಿವರ್ತನೆ ಮಾಡಲಿಕ್ಕಾಗಿ ದೇವರು ನಿಮ್ಮನ್ನು, ನಮ್ಮನ್ನು ಆತನು ಉಪಯೋಗ ಮಾಡುತ್ತಾನೆ.
ನಿಮ್ಮನ್ನು ನಮ್ಮನ್ನು ಉಪಯೋಗ ಮಾಡ್ತಾನೆ. ನಮಗಾಗಿ ಒಂದು ಓಟ ಇದೆ, ಸಭೆಯಾಗಿ ಒಂದು ಓಟ ಇದೆ, ವೈಯಕ್ತಿಕವಾಗಿ ಒಂದು ಓಟ ಇದೆ. ಆ ಓಟದಲ್ಲಿ ಏನು? ನೀನು ಆಶೀರ್ವಾದ ಹೊಂದುವುದು ಮಾತ್ರವಲ್ಲ, ನೀನು ಅಭಿವೃದ್ಧಿ ಹೊಂದುವುದು ಮಾತ್ರವಲ್ಲ, ನೀನು ವಿಸ್ತರಿಸುವುದು ಮಾತ್ರವಲ್ಲ, ನೀನು ಹೆಚ್ಚುವುದು ಮಾತ್ರವಲ್ಲ, ನೀನು ಹೆಚ್ಚುತ್ತಾ ಹೆಚ್ಚುತ್ತಾ ನೀನು ತುಂಬಿಕೊಳ್ಳಬೇಕು. ನೀನು ತುಂಬಿಕೊಳ್ಳಬೇಕು. ದೇವರ ಮಕ್ಕಳಿಂದ ಈ ಒಂದು ಭೂಮಿಯು ತುಂಬಿಕೊಳ್ಳಬೇಕು ಅನ್ನುವಂಥ ಆತ ನಿಮ್ಮನ್ನು ಆಶೀರ್ವದಿಸ್ತಾನೆ. ನಿಮಗಾಗಿ ಓಟ ಇದೆ. ಸೊ ಈ ಒಂದು ಓಟ ಓಡುವುದರಲ್ಲಿ ನನಗೆ ಮಾತ್ರ ಲಾಭ ಅಲ್ಲ. ಈ ಓಟ ಓಡೋದ್ರಲ್ಲಿ ನನ್ನ ಇಡೀ ಬಳ್ಳಾರಿಗೆ, ನನ್ನ ಇಡೀ ರಾಜ್ಯಕ್ಕೆ, ಅನೇಕ ದೇಶಗಳಿಗೆ ಇದು ಆಶೀರ್ವಾದವಾಗಿದೆ. ಪಕ್ಕದಲ್ಲಿ ನೋಡ್ರಿ, ನಾನು ಓಟವನ್ನು ದೃಷ್ಟಿಸಿ ಓಡುತ್ತೇನೆ, ಗಮನವಿಟ್ಟು ಜವಾಬ್ದಾರಿಯಿಂದ ಓಡುತ್ತೇನೆ, ನನಗಾಗಿ ನೇಮಕ ಮಾಡಿದ ಓಟವನ್ನು ಓಡುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಸೊ ಇಲ್ಲಿ ಒಂದು ಕಥೆನ ನಾನು ಈಗ ಹೇಳ್ತೇನೆ. ಈ ಒಂದು ಕಥೆ ಹೇಳುವುದರ ಮೂಲಕ ಇದರ ಅರ್ಥ ಏನಂತಂದರೆ, ಗಮನವಿಟ್ಟು ಕೇಳಿಸ್ಕೊಳ್ಬೇಕು. ದೇವರು ನಮ್ಮನ್ನು ಮಾತ್ರ ಆಶೀರ್ವಾದ ಮಾಡೋದಿಲ್ಲ, ನಮ್ಮ ಮೂಲಕವಾಗಿ ಆತನು ಎಲ್ಲೆಡೆ ನಾವು ಹೆಚ್ಚಬೇಕು, ಬಲಗೊಳ್ಳಬೇಕು, ಹಬ್ಬಿಕೊಳ್ಳಬೇಕು ಎಂಬುದಾಗಿ ನಮ್ಮನ್ನು ಆಶೀರ್ವಾದ, ದೇಶಗಳು, ಜನಾಂಗಗಳು ಆಶೀರ್ವಾದ ಹೊಂದುವುದಕ್ಕಾಗಿ, ನಮ್ಮನ್ನು ಗುಣಾಕಾರ ಮಾಡುವುದಕ್ಕಾಗಿ ನಮ್ಮನ್ನು ಈ ಓಟವನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಓಟವನ್ನು ಜವಾಬ್ದಾರಿಯಿಂದ ಓಡಬೇಕು, ದೃಷ್ಟಿ ಇಟ್ಟು ಓಡಬೇಕು. ಓಕೆ, ಥ್ಯಾಂಕ್ ಯು. ಸರಿ, ಈ ಒಂದು ಬೈಬಲಿಂದ ಹೇಳುವಂಥ ಒಂದು ಕಥೆಯಲ್ಲಿ ನಾನು ಎಚ್ಚರಿಕೆಯಿಂದ ನೀವು ಕೇಳಿಸ್ಕೊಳ್ಬೇಕಾಗಿ ಬೇಡ್ತಾ ಇರುವಾಗ ಯಾಕೆ ನಾನು ಹೇಳ್ತೇನೆ ಅಂದರೆ, ಈ ಒಂದು ಮೋಶೆಯ ಕಥೆಯನ್ನು ನಾನು ನಿಮ್ಮ ಮುಂದೆ ಇಡುತ್ತೇನೆ ಇವತ್ತು. ಅದೇ ವಿಮೋಚನೆ ಕಾಂಡದಿಂದ ಅಲ್ಲೇ ಇರುವಂಥ ಕೆಲವು ವಚನಗಳಿಂದ ನಾನು ನಿಮ್ಮ ಸಂಗಡ ಮಾತಾಡ್ತೇನೆ. ಆದರೆ ಬೈಬಲ್ ತಿರ್ಸ್ಕುವಂಥ ಅವಶ್ಯಕತೆ ಇಲ್ಲ. ಕೆಲವು ಸಂಗತಿಗಳನ್ನು ನಾನು ನಿಮಗೆ ಆ ಒಂದು ಸ್ಟೋರಿ ಫಾರ್ಮ್, ಕಥೆಯ ರೂಪದಲ್ಲಿ ಅವನ ಕಥೆಯನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಆದರೆ ನಾನು ಈ 3 ಅಧ್ಯಾಯ ನೀವು ಮನೆಗೆ ಹೋದ್ಮೇಲೆ ವಿಮೋಚನೆ ಕಂಡ ಮೊದಲು 3 ಅಧ್ಯಾಯಗಳನ್ನ ನೀವು ಓದುವುದಾದರೆ ನಾನು ಹೇಳುವಂಥ ಎಲ್ಲ ಕಥೆಯನ್ನು ನಿಮಗೆ ಅರ್ಥ ಆಗ್ತದೆ. 4 ಅಧ್ಯಾಯಗಳು. ಓಕೆ, ರೈಟ್. ಸೊ ಮೋಶೆಯ ಒಂದು ಪ್ರಾರಂಭ ನಾವು ನೋಡುವಾಗ ಇದನ್ನು ನಾನು ಯಾಕೆ ಈ ಕಥೆನ ಆರಿಸ್ಕೊಂಡಿದ್ದೀನಿ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮಗಿದು ಚೆನ್ನಾಗಿ ಅನ್ವಯಿಸ್ತದೆ. ಕೇಳಿಸ್ಕೊಡ್ರಿ ಎಚ್ಚರಿಕೆಯಿಂದ. ಗಟ್ಟಿಯಾಗಿ ಹಲ್ಲೆಲೂಯಾ ಹೇಳ್ರಿ, ಜೋರಾಗಿ ಆಮೆನ್ ಹೇಳ್ರಿ. ನೀವು ಗಟ್ಟಿಯಾಗಿ ಆಮೆನ್ ಹೇಳ್ತಾ ನನಗೆ 2 ಥರ ಹೆಲ್ಪ್ ಮಾಡ್ತಾ ಇದ್ದೀರಿ. ಆಮೇನ್. ಓಕೆ, ಸರಿ. ಸೊ ಮೋಶೆ ಕತೆ, ಅವನ ಒಂದು ಕತೆ ನಾನು ಯಾಕೆ ಹೇಳ್ತೇನೆ ಅಂದರೆ, ನಮಗೆ ನಾವು ಅನ್ವಯಿಸ್ಕೊಳ್ಬೋದು ಚೆನ್ನಾಗಿ. ಮೋಶೆಯ ಪ್ರಾರಂಭ ಹೇಗಿತ್ತು ನೋಡೋಣ. ಮೋಶೆಯ ಪ್ರಾರಂಭ, ಅವನು ಒಂದು 3 ತಿಂಗಳು ಮಾತ್ರ ತನ್ನ ತಾಯಿ ಹತ್ರ ಬೆಳೆದವನು. 3 ತಿಂಗಳು, ಕೇವಲ 3 ತಿಂಗಳು ಮಾತ್ರ ತಾಯಿ ಹತ್ರ ಬೆಳೆದವನು. ನನ್ನ ಕಡೆ ನೋಡ್ರಿ, ಅಲ್ಲಿ ನೋಡ್ಬೇಡ್ರಿ. ನಾನು ಆಗಲೇ ಹೇಳಿದೆ, ನಮ್ಮ ಓಟವನ್ನು ದೃಷ್ಟಿ ಇಟ್ಟು ಓಡಬೇಕು. ಸೈತಾನು ತಪ್ಪಿಸುತ್ತಾನೆ ದೃಷ್ಟಿಯನ್ನು. ಬಾಂಬಿದ್ರು ಕೂಡ ಬಗ್ಲಿ ನೋಡಬಾರ್ದು. ಓಕೆ, ಸೊ ಮೋಶೆ 3 ತಿಂಗಳುಗಳ ಮಾತ್ರ ತನ್ನ ತಾಯಿ ಹತ್ರ ಇದ್ದನು. 3 ತಿಂಗಳು ಆದ ನಂತರ ಆ ಒಂದು ಸಮಯದಲ್ಲಿ ಐಗುಪ್ತದಲ್ಲಿ ಒಂದು ಆಜ್ಞೆ ಹೊರಡಿಸಲಾಯಿತು. ಆ ಅರಸನು ಏನಂತ ಆಜ್ಞೆ ಹೊರಡಿಸಿದ, ಎಲ್ಲ ಶಿಶುಗಳನ್ನು, 2 ವರ್ಷಗಳ ಒಳಗಡೆ ಇರುವಂಥ ಎಲ್ಲ ಶಿಶುವನ್ನು ಹತ್ಯೆ ಮಾಡಬೇಕು, ಕೊಲೆ ಮಾಡಬೇಕು, ಮಕ್ಕಳು, ಗಂಡು ಮಕ್ಕಳು ಇರಕೂಡದು ಎಂಬುದಾಗಿ ಅವರು ಆಜ್ಞೆ ಹೊರಡಿಸಿ ಅವರನ್ನು ಸಾಯಿಸ್ತಾ ಇದ್ದರು. ಓಕೆ, ಈ ಸಾಯಿಸ್ತಾ ಇರುವಂಥ ಸಮಯದಲ್ಲಿ ಈ ಒಬ್ಬ ಮೋಶೆ, ಆ ತಾಯಿಗೆ ಹುಟ್ಟಿದಂಥ ಮೋಶೆ ತಾಯಿ ಯಕೋಬೇದ್, ಅವಳಿಗೆ ಹುಟ್ಟಿದಂಥ ಮಗು ಈ 3 ತಿಂಗಳುಗಳವರೆಗೆ ಅವಳು ಕಾಪಾಡುತ್ತಾ, ಅದಾದ ನಂತರ ಆ ಮಗುವನ್ನು ಒಂದು ಬುಟ್ಟಿಯಲ್ಲಿಟ್ಟು ನೈಲ್ ನದಿಯಲ್ಲಿ ಅವನನ್ನು ಬಿಟ್ಟು ಬಿಡುತ್ತಾಳೆ. ಹಲ್ಲೆಲೂಯಾ. ಅವನು ನನ್ನ ಜೊತೆ ಇದ್ದರೆ ಅವನು ಸಾಯ್ತಾನೆ, ಮತ್ತು ಅಟ್ಲೀಸ್ಟ್ ಅವನು ಬದುಕಿಕೊಳ್ಳಬಹುದು, ನೀರಿನಲ್ಲಿ ಹೋಗಿ ಬೇರೆ ದೇಶಕ್ಕೆ ಅಥವಾ ಎಲ್ಲೋ ಹೋಗಿ ಅವನು ಬದುಕಿಕೊಳ್ಬೋದಂತ. 3 ತಿಂಗಳ ಮಗು ಒಂದು ಬುಟ್ಟಿಯಲ್ಲಿ ಇಡಲ್ಪಟ್ಟು ಮೋಶೆ ಆ ಬುಟ್ಟಿಯಲ್ಲಿ 3 ತಿಂಗಳ ಕೂಸಾಗಿ ಅವನು ನದಿಯಲ್ಲಿ ಹರಿದು ಹೋಗ್ತಾ ಇದ್ದಾನೆ. ಆಮೇನ್. ಇದು ಅವನ ಪ್ರಾರಂಭ. ಹಲ್ಲೆಲೂಯಾ. ತಾಯಿ ಯಾರು ಗೊತ್ತಿಲ್ಲ, ಅವನಿಗೆ ಒಳ್ಳೆ ಪೋಷಣೆ ಸಿಕ್ಕಿಲ್ಲ, ತಾಯಿ ಹಾಲು ಕುಡ್ದಿಲ್ಲ. ಅವನು 3 ತಿಂಗಳು ಮಾತ್ರ ಆತನು ತಂದೆ ತಾಯಿಗಳ ಜೊತೆ ಇದ್ದನು. ಮತ್ತು ಅಂಥವನು ಆ ನೀರುಗಳಿಂದ ಹರಿದು ಹೋಗುತ್ತಾ ಅವನು ಒಂದು ದೇಶವನ್ನು ಸೇರುತ್ತಾನೆ, ಒಂದು ಸ್ಥಳವನ್ನು ಸೇರ್ತಾನೆ. ಎಲ್ಲಿ ಸೇರ್ತಾನೆ? ಅವನು ನೇರವಾಗಿ ಆ ಒಂದು ಐಗುಪ್ತನ ಒಂದು ಅರಸನ ಒಂದು ಮಗಳಿಗೆ ಅವನು ಸಿಗುತ್ತಾನೆ. ಓಕೆ, ಇಲ್ಲಿ ಪ್ರಾರಂಭ ಆಯಿತು. ಆದರೆ ಅವನು ಎಲ್ಲಿ ಬೆಳೆದಿದ್ದಾನೆ? ಅವನ ಬೆಳವಣಿಗೆ ಐಗುಪ್ತ ಒಂದು ಅರಮನೆಯಲ್ಲಿ. ಎಂಥ ಒಂದು ಬೆಳವಣಿಗೆ! ಅವನು ಐಗುಪ್ತದ ಎಲ್ಲ ಅರಮನೆ ಒಂದು ಭೋಗಗಳು ಎಲ್ಲವನ್ನು ಆತನು ಅನುಭವಿಸ್ತಾ ಇದ್ದಾನೆ. ಅವನ ಬೆಳವಣಿಗೆ ಅಲ್ಲಿಂದ ಪ್ರಾರಂಭ ಆಯಿತು. ಅವನಿಗೆ ತಂದೆ ತಾಯಿ ಯಾರು ಗೊತ್ತಿಲ್ಲ. ಆದರೆ
ದೇವರು ಆ ಕಥೆಯನ್ನು ನನ್ನ ಸಣ್ಣ ರೂಪದಲ್ಲಿ ಹೇಳಬೇಕಂತಂದ್ರೆ, ಯಾವುದೋ ಒಂದು ರೀತಿಯಲ್ಲಿ ತಾಯಿಯೇ ಅವನಿಗೆ ಹೋಗಿ ಒಂದು ಆಳಾಗಿ ದಾಸಿಯಾಗಿ, ಫರೋಹನ ಒಂದು ಮಗಳಿಗೆ ದಾಸಿಯಾಗಿ ಆ ಮಗುವನ್ನು ನೋಡಿಕೊಳ್ಳುವಂಥ ಒಂದು ಅವಕಾಶ ಸಿಗ್ತದೆ. ಆದರೆ ಅವನಿಗೆ ನೇರವಾಗಿ ತಾಯಿ ಅಂತ ಗೊತ್ತಿಲ್ಲ. ತಾಯಿ ಇಲ್ಲದವನು, ಹಾಗೆ ಅವನು ಬೆಳೆದನು. ತಾಯಿ ಇದ್ರೂ ಸಹ ಇಲ್ಲದವನಾಗಿ ಬೆಳೆದನು. ಅರ್ಥ ಆಗ್ತಾ ಇದೆಯಾ? ತಂದೆ ತಾಯಿ ಇಲ್ಲ, ಇದ್ರೂ ಕೂಡ ಅವನು ಅನುಭವಿಸುವಂಥ ಒಂದು ರೀತಿಯಲ್ಲಿ, ಇದ್ರೂ ಇಲ್ಲದಂತೆ ಅವನು ಬೆಳೆದನು. ಬಹುಶಃ ಅನೇಕರು ನಮ್ಮ ಜೀವಿತದಲ್ಲಿ ನಾವು ಆ ರೀತಿಯಲ್ಲಿ ಪ್ರಾರಂಭ ಇರ್ಬೋದು. ಒಂದು ಸಣ್ಣ ಪ್ರಾರಂಭ ಅಥವಾ ಒಂದು ಯಾವುದೋ ಒಂದು ಮಹತ್ವ ಇಲ್ಲದಂಥ ಪ್ರಾರಂಭ, ಈ ರೀತಿಯಲ್ಲಿ ಒಂದು ಪ್ರಾರಂಭ ನಮ್ಮ ಜೀವಿತದಲ್ಲಿ ಇರಬಹುದು. ನಮಗೆ ಅನ್ಕೊಂತೀವಿ ನಾವು ಇಂಥ ಸಮಸ್ಯೆಯಿಂದ ಬಂದಿದ್ದೇವೆ, ಅಂಥ ಸಮಸ್ಯೆಯಿಂದ ಬಂದಿದ್ದೇವೆ, ಈ ರೀತಿಯಲ್ಲಿ ಬಂದ ಕಾರಣವಾಗಿ ನನಗೆ ಇಂಥ ಸಮಸ್ಯೆ ಇದೆ, ಇಂಥ ರೀತಿಯಲ್ಲಿ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಈ ಕಥೆನ ಕೇಳ್ತಾ ಇರ್ರಿ, ಮುಂದೆ ನಿಮಗೆ ಅರ್ಥ ಆಗ್ತದೆ. ಆಮೇನ್, ಹಲ್ಲೆಲೂಯಾ. ಮೋಶೆ ಅಂತ ಯಾರು ಕರೀತಾರೆ ಗೊತ್ತಾ? ಐಗುಪ್ತದಲ್ಲಿ ಅವನಿಗೆ ಹೆಸರಿಡಲಾಗ್ತದೆ. ಯಾರು? ಫರೋಹನ ಮಗಳು. ಏನು ಹೆಸರು ಅಂತ? ಮೋಶೆ. ಮೋಶೆ ಅಂದ್ರೇನು? ಅವನು ನೀರಿನಿಂದ ಬಿಡಿಸಲ್ಪಟ್ಟವನು ಅಥವಾ ತೆಗೆಯಲ್ಪಟ್ಟವನು. ನೀರಿನಿಂದ ತೆಗೆಯಲ್ಪಟ್ಟವನು. ಹಲ್ಲೆಲೂಯಾ. ಈ ಯಾರು ನೀರಿನಿಂದ ಬಿಡಿಸಲ್ಪಟ್ಟನೋ ಅವನೇ ಜನರನ್ನು ಪಾಪದಿಂದ ಬಿಡಿಸುವಂಥವನಾದನು. ಅವನೇ ಜನರನ್ನು ಆ ದಾಸತ್ವದಿಂದ ಬಿಡಿಸಿದವನಾದನು. ಹಲ್ಲೆಲೂಯಾ. ನಿಮ್ಮ ಪ್ರಾರಂಭ ಅಲ್ಲರಿ, ನಿಮ್ಮ ಅಂತ್ಯ ಬಹಳ ಪ್ರಾಮುಖ್ಯ. ನಿಮ್ಮ ಓಟ ಬಹಳ ಪ್ರಾಮುಖ್ಯ. ನಿಮ್ಮ ಓಟದಲ್ಲಿ ನೀವು ಹೇಗೆ ದೃಷ್ಟಿ ಇಟ್ಟು ನಿಮ್ಮ ಓಟವನ್ನು, ನಿಮಗಾಗಿ ನೇಮಕ ಮಾಡಿದಂಥ ಓಟವನ್ನು ನೀವು ಓಡುತ್ತೀರೋ ಅದು ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ. ಸೊ ಮೋಶೆ ಅವನೇನು ಹೋಗ್ತಾನೆ, ಬೆಳೀತಾ ಹೋಗ್ತಾನೆ. 40 ವರ್ಷ ಐಗುಪ್ತದ ಅರಮನೆಯಲ್ಲಿ ಅವನು ಬೆಳೀತಾ ಇದ್ದಾನೆ. ಜೋರಗಾಮನೆ ಹೇಳ್ಬೇಕು, ಜೋರಗಾಮನೆ ಹೇಳ್ಬೇಕು. ಆಮೇನ್. ನಿಮ್ಮೆಲ್ಲರಿಗೂ ಗೊತ್ತು ಯಾಕೆ ನಾನು ಆಮೇಲೆ ಹೇಳ್ತೀನಿ ಅಂತ. ಓಕೆ, ಹಲ್ಲೆಲೂಯಾ. ಸೊ 40 ವರ್ಷ ಬೆಳೆದ ನಂತರ, ಆ ಅರಮನೆಯಲ್ಲಿ ಬೆಳೆದ ನಂತರ ಅವನಿಗೆ ಒಳ್ಳೆ ಒಂದು ವಾಕ್ಯ ಹೇಳ್ತದೆ. ಮತ್ತು ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಪೊಸ್ತಲರು 7ನೇ ಅಧ್ಯಾಯ 23ನೇ ವಚನ. ಅವನಿಗೆ 40 ವರ್ಷ ವಯಸ್ಸು ತುಂಬುತ್ತಾ ಇರಲು, ಇರಲಿ ಕೇಳಿಸ್ಕೊಳ್ರಿ, ಅವನಿಗೆ 40 ವರ್ಷ ವಯಸ್ಸು ತುಂಬುತ್ತಾ ಇರಲು, ಓಕೆ, ಇಸ್ರಾಯೇಲ್ ವಂಶಸ್ಥರಾದ ತನ್ನ ಸಹೋದರನನ್ನು ಹೋಗಿ ನೋಡಬೇಕೆಂದು ಆಸೆ ಅವನ ಹೃದಯದಲ್ಲಿ ಹುಟ್ಟಿತು. ಹಲೋ, ಕೇಳಿಸ್ಕೊಳ್ರಿ. 40 ವರ್ಷ ಚೆನ್ನಾಗಿ ಭೋಗದಲ್ಲಿದ್ದಾನೆ, ಚೆನ್ನಾಗಿ ಐಶ್ವರ್ಯ, ಎಲ್ಲ ಒಂದು ಪ್ರವೀಣತೆ, ಎಲ್ಲದರಲ್ಲಿ ಯುದ್ಧದಲ್ಲಿ ಕೌಶಲ್ಯತೆ ಎಲ್ಲವನ್ನು ಅವನು ಅನುಭವಿಸಿದ್ದಾನೆ, ತರಬೇತಿ ಹೊಂದಿದ್ದಾನೆ, ಚೆನ್ನಾಗಿದ್ದಾನೆ. 40 ವರ್ಷ ಆದಮೇಲೆ ಅವನಿಗೇನಾಯಿತು? ವಾಕ್ಯದಲ್ಲಿ ಹೇಳ್ತದೆ, ಅವನ ಹೃದಯದಲ್ಲಿ ಕಲುಕುವಿಕೆ ಆಯಿತು. ಅವನ ಹೃದಯದಲ್ಲಿ ಕಲುಕುವಿಕೆ ಆಯಿತು. ಎಲ್ಲರೂ ಹೃದಯದಲ್ಲಿ ಕಲುಕುವಿಕೆ ಆಗಬೇಕು. ಜನರಿಗಾಗಿ, ಯಾರಿಗಾಗಿ ತನಕ ಹೃದಯ ಕಲಕಬೇಕಾಯಿತು? ಅವನು ಜನರಿಗಾಗಿ, ತನ್ನ ಜನರಿಗಾಗಿ ಅವನ ಹೃದಯದಲ್ಲಿ ಕಲಕುವಿಕೆ ಆಯಿತು. ಇವತ್ತು ದೇವರು ನಮಗೆ ಹೇಳ್ತಾ ಇದ್ದಾನೆ, ಯಾವ ರೀತಿಯಲ್ಲಿ ಮೋಶೆಗೆ ಆತನು ಜನರಿಗಾಗಿ ತನ್ನ ಹೃದಯವು ಅದು ಕಲಕಿತು, ಆ ರೀತಿಯಲ್ಲಿ ನಮ್ಮ ಹೃದಯಗಳು ಜನರಿಗಾಗಿ, ಆ ಒಂದು ನರಳುತ್ತಾ ಇರುವಂಥ ಜನರಿಗಾಗಿ, ಆ ಬಾಧೆಯಲ್ಲಿರುವಂಥ ಜನರಿಗಾಗಿ, ಆ ಸೈತಾನಿಂದ ವಶ ಮಾಡಲ್ಪಟ್ಟಂಥ ಜನರಿಗಾಗಿ, ಆ ದಾಸತ್ವದಲ್ಲಿರುವಂಥ ಜನರಿಗಾಗಿ ನಮ್ಮ ಹೃದಯವು ಅದು ಕಲಕಬೇಕು. ಹಲ್ಲೆಲೂಯಾ. ಇಲ್ಲಿ ಪ್ರಾರಂಭ ಅಲ್ಲ, ಇಲ್ಲಿ ಅವನ ಬೆಳವಣಿಗೆ ಅಲ್ಲ, ಇಲ್ಲಿ ದೇವರು ಅವನನ್ನು ಏನಕ್ಕಾಗಿ ಇಟ್ಟಿದ್ದಾನೋ ಅದು ಬಹಳ ಪ್ರಾಮುಖ್ಯ. ನಮಗಾಗಿಟ್ಟಂಥ ಓಟವನ್ನು ನಾವು ದೃಷ್ಟಿಸಿ ಓಡಬೇಕಾದ್ರೆ ನಮ್ಮ ಹೃದಯ ಜನರಿಗಾಗಿ ಕಲಕಬೇಕು. ನಮ್ಮ ಹೃದಯ ಜನರಿಗಾಗಿ ಕಂಪಿಸಬೇಕು. ವಾಕ್ಯ ಹೇಳ್ತದೆ, ಅವನ ಹೃದಯ ಕಲಕಿತು ಎಂಬುದಾಗಿ. ಹೃದಯ ಕಲಕಿತು. ಇವತ್ತು ನಾವು ಅನೇಕರು ಹೃದಯ ಕಲಕದಂತೆ ನಮ್ಮ ಒಂದು ಆರಾಮಿನಲ್ಲಿ, ನಮ್ಮ ಒಂದು ಜೀವಿತಗಳಲ್ಲಿ, ನಮ್ಮದೇ ಆದಂಥ ಕೆಲಸಗಳಲ್ಲಿ ನಾವು ವ್ಯಸ್ತರಾಗಿಬಿಟ್ಟಿದ್ದೇವೆ. ಹೃದಯ ಕಲಕುವಷ್ಟು ಅದಕ್ಕೆ ಸ್ಥಳವಿಲ್ಲ. ಅನೇಕ ಸಂಗತಿಗಳಿಂದ ಆ ಹೃದಯ ಅದು ಕಠಿಣವಾಗಿದೆ. ನಾನಾ ವಿಷಯಗಳಿಗೆ ಆ ಓಟದ ಮೇಲೆ ದೃಷ್ಟಿ ಇಡದಂತೆ ಬೇರೆ ಅನಾವಶ್ಯ ವಿಷಯಗಳ ಮೇಲೆ, ಸೈತಾನು ತೋರಿಸುವಂಥ ಒಂದು ಸಂಗತಿಗಳ ಮೇಲೆ ನಮ್ಮ ಹೃದಯ ಕಠಿಣವಾಗಿದೆ. ಇವತ್ತು ದೇವರಿಗೆ ಹೇಳ್ರಿ, ಸ್ವಾಮಿ ನನ್ನ ಹೃದಯ ಕಠಿಣವಾಗಿರಬಾರ್ದು, ಆದರೆ ಕಲಕಬೇಕು. ನನ್ನ ಹೃದಯದಲ್ಲಿ ಕಲಕುವಿಕೆ ಆಗಲಿ. ಜನರಿಗಾಗಿ, ನಿನಗಾಗಿ, ಆ ಒಂದು ದೇವರ ರಾಜ್ಯಕ್ಕಾಗಿ ನನ್ನ ಹೃದಯದಲ್ಲಿ ಕಲಕುವಿಕೆ ಆಗಲಿ. ಎಷ್ಟು ಜನ ಹೇಳ್ತಾರೆ, ದೇವರು ನನ್ನ ಹೃದಯವನ್ನು ಕಲಕಲಿ ಜನರಿಗಾಗಿ ಅಂತ. ಆಮೇನ್.
ಮೋಶೆ ಅವನಿಗೆ ಕಲಕ್ತು. ಆದ್ರೆ ಏನು ಮಾಡ್ದ ನೋಡ್ರಿ ನೋಡ್ರಿ, ಅವನು ದೇವರ ಇಚ್ಛೆಯನ್ನು ಪೂರೈಸುವುದಕ್ಕಾಗಿ, ದೇವರ ಉದ್ದೇಶಗಳನ್ನು ಪೂರೈಸುವುದಕ್ಕಾಗಿ ಆರಿಸಿಕೊಂಡನು. ವಾಕ್ಯ ಹೇಳ್ತದೆ, ಅವನು ಹಿಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ನೇ ವಚನ. ಅದು ಕನ್ನಡ ಬೈಬಲ್ ಇಲ್ಲ, ಆದರೆ ಇಂಗ್ಲೀಷ್ ಬೈಬಲಿಂದ ನಾನು ತೆಗೆದಿದ್ದೇನೆ. ಆಯಿತಾ? ಆ ಒಂದು ದೇವರ ಚಿತ್ತವನ್ನು ಆರಿಸಿಕೊಂಡನು ಅಂತ ಹೇಳ್ತಾ ಇಲ್ಲ. ಓದಮ್ಮ ನೋಡೋಣ. ಹಿಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ನೇ ವಚನ. ಓಕೆ. ಮೊದಲನೇದು, ಅವನ ಹೃದಯ ಕಲಕಿತು. ಎಲ್ಲರಿ ಹೃದಯ ಕಲಕಿತು. ನನ್ನ ಹೃದಯ ಕಲಕಬೇಕು. ಯಾರಿಗಾಗಿ? ದೇವರಿಗಾಗಿ, ಜನರಿಗಾಗಿ ನನ್ನ ಹೃದಯ ಕಲಕಬೇಕು. ಓಕೆ. ಎರಡನೇದು ಓದಮ್ಮ. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ನಂಬಿಕೆಯಿಂದ. ನಮ್ಮ ಓಟ ನಂಬಿಕೆಯ ಓಟ. ನಮ್ಮ ಒಂದು ದೃಷ್ಟಿ ಆ ನಂಬಿಕೆಯ ಮೇಲೆ. ನಮ್ಮ ಒಂದು ಓಟ ಆ ಯೇಸುವನ್ನೇ ನೋಡುತ್ತಾ ನಂಬಿಕೆಯಿಂದ ಮಾಡಬೇಕಂತ ನಿರ್ಧಾರ ಆಯ್ಕೆ ಮಾಡಿದನು. ಮೋಶೆ ಏನಂತ ಆಯ್ಕೆ ಮಾಡಿದ? ನಾನು ಫರೋಹನ ಮಗಳಿಗೆ ಪುತ್ರನಲ್ಲ. ಅವನು ಒಪ್ಪಿಕೊಳ್ಳಲಿಲ್ಲ ಅಂತ ಹೇಳ್ತದೆ. ನಿಮಗೆ ನಂಬಿಕೆ ಇದ್ದರೆ ನೀವು ನಂಬಿಕೆಯಲ್ಲಿ ಕೆಲವು ಸಂಗತಿಗಳನ್ನು ಒಪ್ಪಿಕೊಳ್ಳಬಾರದು. ನಿಮ್ಮ ಓಟದಲ್ಲಿ ಅಡ್ಡಿಪಡಿಸುವಂಥ, ದೇವರ ಚಿತ್ತವನ್ನು ಉದ್ದೇಶಗಳನ್ನು ನೆರವೇರಿಸುವಂಥ, ಅದಕ್ಕೆ ಅಡಚಣೆ ಆಗುವಂಥ ಸಂಗತಿಗಳನ್ನು ನೀವೇನು ಮಾಡಬೇಕು? ಒಪ್ಪಿಕೊಳ್ಳಬಾರದು. ಲೋಕದೊಟ್ಟಿಗೆ ಒಪ್ಪಿಕೊಳ್ಳಬೇಡಿರಿ. ವಾಕ್ಯ ಹೇಳ್ತದೆ ಇಂಗ್ಲಿಷ್ ಬೈಬಲಲ್ಲಿ, ಅವನು ದೇವರ ಚಿತ್ತವನ್ನು ಆರಿಸಿಕೊಂಡನು ಮತ್ತು ಮಗನಾಗಿ ಅವನು ಐಗುಪ್ತನ ಫರೋಹನ ಮಗಳ ಮಗನಾಗಿ ಇರುವುದಕ್ಕೆ ಒಪ್ಪಲಿಲ್ಲ. ಎಲ್ಲರೂ ದೇವರ ಚಿತ್ತವನ್ನು ಆಯ್ಕೆ ಮಾಡುತ್ತೇನೆ. ಲೋಕದೊಟ್ಟಿಗೆ, ಪಾಪದೊಟ್ಟಿಗೆ, ಸೈತಾನನು ದಾರಿ ತಪ್ಪಿಸುವಂತ ಸಂಗತಿಗಳಿಗೆ ನಾನು ಒಪ್ಪಿಕೊಳ್ಳುವುದಿಲ್ಲ. ನೋಡ್ರಿ, 40 ವರ್ಷ ಐಗುಪ್ತದಲ್ಲಿದ್ದಾನೆ. ನಾವಾದ್ರೆ ಏನು ಮಾಡ್ತಿದ್ವಿ? ನಾನು ಯಾರು ಗೊತ್ತಾ? ಅರಮನೆಯಿಂದ ಬಂದವನು, ಶೂರನು, ಯುದ್ಧದಲ್ಲಿ ಕೌಶಲ್ಯವುಳ್ಳವನು, ಫರೋಹನ ಮೊಮ್ಮಗನು. ನಾವು ಹೋಲ್ಸಿ ನೋಡ್ತಿರ್ತೀವಿ, ನಾವು ಒಪ್ಕೊಳ್ತಾ ಇದ್ದೀವಿ ನಾವು ಐಗುಪ್ತಕ್ಕೆ ಸೇರಿದವರು ಅಂತ. ಯಾಕೆ? ಐಶ್ವರ್ಯ ಐತೆ, ಅಧಿಕಾರ ಇದೆ, ಎಲ್ಲ ಇದೆ, ಸರ್ವಜ್ಞಾನ ಇದೆ ಐಗುಪ್ತದಲ್ಲಿ, ಆರಾಮಿಗಳಿದೆ, ಎಲ್ಲ ಇದೆ. ಅಲ್ಲಲ್ವಿಯ. ಆದರೆ ಮೋಶೆ ದೇವರ ಚಿತ್ತವನ್ನು ಆರಿಸಿಕೊಂಡನು. ಅವನು ದೇವರ ಚಿತ್ತವನ್ನು ಆರಿಸಿಕೊಳ್ಳುತ್ತಾ ಅವನು ಫರೋಹನ ಮಗಳ ಮಗನು ಅಲ್ಲ, ಮಗನು ಎಂದು ಹೇಳುವುದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಅಲ್ಲಲ್ವಿಯ. ನಿಮ್ಮನ್ನು ನೀವು ಯಾವುದಕ್ಕೆ ಹೋಲಿಸಿ ನೋಡ್ತಾ ಇದ್ರಿ? ಇವತ್ತು ನನ್ನ ಪ್ರಶ್ನೆ, ನಾವು ಯಾವುದಕ್ಕೆ ಹೋಲಿಸಿ ನೋಡ್ತಿದ್ವಿ? ನಾವು ಯಾವಾಗಲೂ ಏನು ಮಾಡ್ತೀವಿ ಗೊತ್ತಾ? ನನ್ನ ಹಣದೊಟ್ಟಿಗೆ, ನನ್ನ ಒಂದು ಮಾಡುವಂಥ ಕೆಲಸದೊಟ್ಟಿಗೆ, ನನಗೆ ಇರುವಂಥ ಪೊಲಿಟಿಕಲ್ ಒಂದು ಸಪೋರ್ಟು, ಇಂಥ ಒಂದು ಸಂಗತಿಗಳನ್ನ ನಾವು ಹೋಲಿಸಿ ನೋಡ್ಕೊಳ್ತಾ ಇರ್ತೇವೆ ನಮ್ಮ ಜೀವಿತಗಳನ್ನ. ಅದರಿಂದ ನಾವು ಮಹತ್ವ, ಅದನ್ನಿಟ್ಟುಕೊಂಡು ನನಗೆ ಮಹತ್ವ, ನನಗೆ ಇಷ್ಟು ಆಸ್ತಿ ಇದೆ, ನನಗೆ ಮನೆ ಇದೆ, ನನಗೆ ಅದು ಇದೆ, ಇದಿದೆ ಎಂಬುದಾಗಿ ನಮ್ಮನ್ನು ಅಂಥದ್ರಲ್ಲಿ ನಾವು ಹೆಚ್ಚಳ ಪಡ್ತಾ ಇರ್ತೇವೆ. ಇವತ್ತು ನಾವು ನಂಬಿಕೆಯ ಒಂದು ಓಟದಲ್ಲಿದ್ದರೆ ನಮ್ಮ ದೃಷ್ಟಿ ಅವುಗಳ ಮೇಲಲ್ಲ, ನಮ್ಮ ದೃಷ್ಟಿ ದೇವರ ಚಿತ್ತ, ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ಅವುಗಳನ್ನು ನಾವು ಆರಿಸಿಕೊಂಡು ನಾವು ಲೋಕದೊಟ್ಟಿಗೆ ಒಪ್ಪಿಕೊಳ್ಳುವುದಿಲ್ಲ, ಪಾಪದೊಟ್ಟಿಗೆ ಒಪ್ಪಿಕೊಳ್ಳುವುದಿಲ್ಲ, ನಾವು ಸೈತಾನ್ ತರುವಂಥ ಅಡ್ಡಿಗಳಿಗೆ ನಾವು ಒಪ್ಪಿಕೊಳ್ಳುವುದಿಲ್ಲ. ಅಲ್ಲಲೂಯ. ಓಕೆ. ಅವನು ಆ ರೀತಿಯಲ್ಲಿ ತನ್ನನ್ನು ತಾನು ತಪ್ಪಾದ ಗುರುತಿಗೆ ನಿರಾಕರಿಸಿದನು ಅಂತ ವಾಕ್ಯ ಹೇಳ್ತದೆ. ನಾವು ಅದನ್ನು ಸರಿಯಾಗಿ ಹೇಳ್ಬೇಕಂತಂದರೆ, ದೇವರು ಮೋಶೆಯೇ ತಪ್ಪಾದಂಥ ಒಂದು ಗುರುತುಗಳಿಗೆ, ಹೋದವಾರ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಕಳೆದ ಬಾರಿ ಮಾತನಾಡುವಾಗ, ನಾವು ನಮ್ಮ ಗುರುತು ಏನೆಂಬುದಾಗಿ ನಾವು ತಿಳಿದುಕೊಳ್ಬೇಕು. ಯಾವಾಗ ನಮ್ಮ ಗುರುತು ಏನು ಅಂತ ನಾವು ತಿಳಿದುಕೊಳ್ತೀವೋ, ನಾವು ಮಾಡುವಂಥ ಕೆಲಸದಲ್ಲಿ ವ್ಯತ್ಯಾಸ ಇರ್ತದೆ, ನಾವು ನಡೆಯುವಂಥ ನಡೆ ಬೇರೆ ಇರ್ತದೆ, ನಾವು ಮಾಡುವಂಥ ಕೆಲಸವು ದೇವರಿಗಾಗಿ, ದೇವರ ಉದ್ದೇಶಗಳಿಗಾಗಿ ಮಾತ್ರ ಇರ್ತದೆ. ಹಲ್ಲೆಲೂಯಾ. ಅನೇಕರು ತಮ್ಮ ಗುರುತನ್ನು ಕ್ರಿಸ್ತನಲ್ಲಿ ತಾವು ಯಾರು ಎಂಬುದಾಗಿ ಗುರುತಿಸಿಕೊಳ್ಳದೇ ಇರುವ ಕಾರಣವಾಗಿ, ಕ್ರಿಸ್ತನಿಗೆ ತಾವು ಗುರುತಿಸಿ ಹೋಲಿಸಿ ನೋಡದೇ ಇರುವ ಕಾರಣವಾಗಿ, ಸೈತಾನು ತರುವಂಥ ಎಲ್ಲ ಬಾಧೆಗಳಿಗೆ, ಸಮಸ್ಯೆಗಳಿಗೆ, ಅಡ್ಡಿಗಳಿಗೆ, ಅವನು ತರುವಂಥ ಹಾದಿಯಲ್ಲಿ ಓಟಕ್ಕೆ ತರುವಂಥ ಪ್ರತಿಯೊಂದು ಅಡಚಣೆಗೆ ಅವರು ತುತ್ತಾಗುತ್ತಾ ಇದ್ದಾರೆ. ಯಾರಿಗೋ ನಾನು ಹೇಳ್ತಾ ಇದ್ದೀನಿ, ದುಃಖಪಡಿಸ್ಲಿಕ್ಕೆ ಹೇಳ್ತಾ ಇಲ್ಲ. ಇವತ್ತು ಸಂತೋಷದ ಒಂದು ಸಂಗತಿ, ಆಮೆನ್. ನಿಮ್ಮನ್ನು ನೀವು ನಿನ್ನನ್ನು ಮಾಡಿದ ಆತನ
ಆ ಒಂದು ಸೃಷ್ಟಿಕರ್ತನಿಗೆ ಹೋಲಿಸಿ ನಾವು ನೋಡಿಕೊಳ್ಳಬೇಕಾಗಿದೆ. ನೀವು ಆತನ ಸ್ವರೂಪದಲ್ಲಿ ಮಾಡಲ್ಪಟ್ಟವರು, ಆ ಯೇಸುವಿನ ಸ್ವರೂಪದಲ್ಲಿ ಮಾಡಲ್ಪಟ್ಟು ನೀವು ಆತನ ಹೋಲುವಿಕೆ ಹಾಗೆ ಮಾಡಲ್ಪಟ್ಟಿದ್ದೀರಿ. ನೀವು ಆತನ ಸ್ವಕೀಯ ಜನರು, ನೀವು ಆತನ ಸ್ವಂತದವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ತನ್ನಂತಾನು ನಿರಾಕರಿಸಿದನು. ತಪ್ಪಾದ ಗುರುತುಗಳಿಗೆ ತನ್ನಂತಾನು ನಿರಾಕರಿಸಿದ. ನಮ್ಮ ಓಟದಲ್ಲಿ ನಾವು ದೃಷ್ಟಿ ಇಟ್ಟು ಓಡಬೇಕಾದ್ರೆ ನಾವು ನಮ್ಮ ನಂಬಿಕೆಯ ಒಂದು ಓಟದಲ್ಲಿ ದೇವರ ಚಿತ್ತವನ್ನು ಆಯ್ಕೊಳ್ಬೇಕು. ನಾವು ತಪ್ಪಾದ ಒಂದು ಗುರುತುಗಳನ್ನು ನಿರಾಕರಿಸಬೇಕು. ಭಯಕ್ಕೆ ನಿರಾಕರಿಸ್ತೇನೆ. ಆಮೆನ್. ಭಯಕ್ಕೆ ನಾನು ನಿರಾಕರಿಸ್ತೇನೆ. ಸೈತಾನ್ ತರುವಂಥ ಅಡ್ಡಿಗಳಿಗೆ ನಾನು ನಿರಾಕರಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಇದನ್ನು ನಾನು ಹೇಳ್ತಾ ಈಗ ಮೋಶೆ ಆತನು ತನ್ನ ಸ್ವಂತ ಕತೆ ರೂಪದಲ್ಲಿ ಹೇಳ್ತಾನೆ, ಕೇಳಿಸ್ಕೊಡ್ರಿ. ಮೋಶೆ ಏನು ಮಾಡ್ತಾನೆ, ಅರಮನೆಯಲ್ಲಿ ಇದ್ದ ಹಾಗೆ ಅವನು ಹೊರಗಡೆ ಹೋಗಿ ನೋಡ್ತಾನೆ. 40 ವರ್ಷಗಳಾದಮೇಲೆ ಅವನು ಹೊರಗಡೆ ಹೋಗಿ ಅವನೀಗ ಏನು ನೋಡ್ತಾನೆ ಗೊತ್ತಾ, ಒಂದು ಜಗಳವನ್ನು ನೋಡ್ತಾ ಇದ್ದಾನೆ. ಯಾರನ್ನ ಅರಮನೆಯಲ್ಲಿ ಇರೋರು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇದೆನಾ ಹೇಳ್ರಿ? ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ಇರ್ತಾರಲ್ಲ, ಯಾರನ್ನ ಬಂದು ಓಣೆಗೆ ಬಂದು ಜಗಳ ಆಡೋದನ್ನು ನೋಡೋಕೆ ಬರ್ತಾರ? ನಾವೇ ಮಾಮೂಲು ಮನೆಯಲ್ಲಿರುವವರೇ ನಾವು ಜಗಳ ಆದರೆ ಹೊರಗೆ ಹೋಗಿ ನೋಡಲ್ಲ. ಯಾಕೆ ಬಿಡಪ್ಪ ಜಗಳ ಬೇಡ ಅಂತ. ಇಲ್ಲಿ ಮೋಶೆ ಅರಮನೆಯಿಂದ ನೋಡ್ತಾ ದೂರದಿಂದ ನೋಡ್ತಾನೆ. ಒಬ್ಬ ಐಗುಪ್ತನು ಮತ್ತು ಇನ್ನೊಬ್ಬನು ಇಬ್ರಿಯನು, ಅಂದರೆ ತನ್ನ ಜನಾಂಗದವನು. ಅವರು ಹೋರಾಟ ಮಾಡ್ತಾ ಇದ್ದಾರೆ, ಜಗಳ ಮಾಡ್ತಾ ಇದ್ದಾರೆ. ಅವನು ಈ ಐಗುಪ್ತನು ಅವನ ಮೇಲೆ ಅವನೇನು ಮಾಡ್ತಾನೆ, ಅವನನ್ನು ಹಿಂಸಿಸ್ತಾ ಇದ್ದಾನೆ. ಅವನಿಗೆ ಹಿಂಸೆ ಕೊಡ್ತಾ ಇದ್ದಾನೆ. ಯಾರಿಗೆ? ಇಸ್ರಾಯೇಲ್ ಜನಾಂಗದವನಿಗೆ. ಈ ಎರಡು ಜಗಳದಲ್ಲಿ ಅವನೇನು ಮಾಡ್ತಾನೆ ಗೊತ್ತಾ, ಹೋಗ್ತಾನೆ. ಯಾರು ಹಿಂಸೆ ಮಾಡ್ತಾ ಇದ್ದಾನೋ ಈ ಇಸ್ರಾಯೇಲ್ ಜನಾಂಗದವನಿಗೆ, ಈ ಹಿಬ್ರಿಯನಿಗೆ, ಅವನು ಹೋಗಿ ಆ ಐಗುಪ್ತನನ್ನು ಹಿಡಿದು ಅವನನ್ನು ಕೊಂದು ಬಿಡ್ತಾನೆ. ಅವನು ಒಳ್ಳೇದು ಮಾಡಿದ್ನ ಕೆಟ್ಟದ್ದು ಮಾಡಿದ? ಗಟ್ಟಿಗಳ್ರಿ, ಏನು ಮಾಡ್ದ? ಒಳ್ಳೇದು ಮಾಡಿದ್ನ ಕೆಟ್ಟದ್ದು ಮಾಡಿದ? ಕೇಳಿಸ್ಕೊಡ್ರಿ, ಮುಂದೆ ಕೇಳಿಸ್ಕೊ. ಒಳ್ಳೇದು ಮಾಡಿದ್ನ ಕೆಟ್ಟದ್ದು ಮಾಡಂತ ನಿಮ್ಗೆ ಅರ್ಥ ಆಗ್ತದೆ, ಸರಿನಾ? ಒಳ್ಳೇದು ಮಾಡ್ದ, ಹೋಗಿ ಹೊಡೆದ ಯಾರನ್ನ? ಐಗುಪ್ತದವನು ಇಬ್ರಿಯನಿಗೆ ತೊಂದರೆ ಮಾಡ್ತಾನೆ, ಹಿಂಸೆ ಕೊಡ್ತಾನೆ, ಕಿರುಕುಳ ಕೊಡ್ತಾನೆ. ಇವನನ್ನು ಸಂಹರಿಸಿದ, ಕೊಲೆ ಮಾಡಿ ಅವನಂದುಕೊಂಡ ಒಳ್ಳೇದು ಮಾಡಿದ ಅಂತ. ಅನೇಕ ಸಾರಿ ನಮ್ಮ ಪ್ರಯಾಸದಲ್ಲಿ ನಾವು ಮಾಡಲಿಕ್ಕೆ ನಾನಾ ಸಂಗತಿಗಳನ್ನ ಮಾಡಲಿಕ್ಕೆ ಹೋಗ್ತೇವೆ. ನಮ್ಮ ಓಟ ಅದಲ್ರಿ. ನಮ್ಮ ಓಟ ನಮ್ಮ ದೃಷ್ಟಿ ಮೇಲೆ ಇರಬೇಕು. ನಮ್ಮ ಓಟದ ಮೇಲೆ ನಮ್ಮ ದೃಷ್ಟಿ ಇರಬೇಕು. ಅನೇಕ ಸಾರಿ ನಾವು ಬೇರೆ ಬೇರೆ ಒಂದು ಬೇಡದ ಒಂದು ಸಂಗತಿಗಳಲ್ಲಿ ನಮ್ಮನ್ನು ನಾವು ಸಿಲುಕಿ ಹಾಕ್ಕೊಳ್ತಾ ಇರ್ತೇವೆ. ಬೇಡದ ಸಂಗತಿಗಳಲ್ಲಿ ಸೈತಾನು ನಮ್ಮನ್ನು ಆಟಂಕಪಡಿಸ್ತಾ ಇರ್ತಾನೆ. ಹಲ್ಲೆಲೂಯಾ. ನಮ್ಮ ಸ್ವಂತ ಪ್ರಯಾಸ ಕೂಡ ನಡೆಯೋದಿಲ್ಲ. ಯಾಕಂದರೆ ಈ ಓಟ ಆತನು ನಮ್ಮನ್ನು ಹಿಡಿದ್ದಾನೆ. ಯಾರು ನಮ್ಮನ್ನು ಓಟ ನೇಮಿಸಿ ನಮ್ಮನ್ನು ಹಿಡಿದುಕೊಂಡಿದ್ದಾನೋ ಮುಗಿಸುವುದಕ್ಕಾಗಿ ಅವನ ಕೈಯನ್ನೇ ನಾವು ಹಿಡಿಯಬೇಕು. ಬೇರೆ ಯಾರೋ ಕೈ ಹಿಡಿದ್ರೆ, ಬೇರೆ ಯಾರನ್ನೋ ಎದುರು ನೋಡಿದರೆ, ಯಾರ ಮೇಲೂ ಆಧಾರ ಪಟ್ಟರೆ ನಮ್ಮ ಓಟವನ್ನು ನಾವು ಮುಗಿಸುವುದಿಲ್ಲ. ಹಣದ ಮೇಲೆ ಆಧಾರ ಪಡಬಾರ್ದು, ಆಸ್ತಿ ಐಶ್ವರ್ಯಗಳ ಮೇಲೆ ಆಧಾರ ಪಡಬಾರ್ದು, ಜನರ ಮೇಲೆ ಆಧಾರ ಪಡಬಾರ್ದು. ಇದು ದೇವರ ಮೇಲೆ ಆಧಾರಗೊಂಡು ದೇವರು ನಮಗಾಗಿ ನೇಮಕ ಮಾಡಿದಂಥ ಆ ಓಟದಲ್ಲಿ ನಾವು ದೃಷ್ಟಿ ಇಟ್ಟು ಓಡಬೇಕು. ಇದು ನಂಬಿಕೆ ಓಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಎರಡನೇ ದಿನ ಮತ್ತೆ ಮರುದಿನ, ಓಕೆ, ಸೀನ್ ಚೇಂಜ್. ಎರಡನೇ ದಿನ ಏನಾಯ್ತು? ದೊಡ್ಡ ಕಥೆ ನಾನು ಬೇಗ ಹೇಳ್ತೇನೆ. ಎರಡನೇ ದಿನ ಏನಾಯ್ತು? ಇಲ್ಲಿ ಇಬ್ಬರು ಹಿಬ್ರಿಯರು ಗುದ್ದಾಡ್ತಾ ಇದ್ದಾರೆ. ಈಗ ಮೊದಲನೇ ದಿನ ಒಬ್ಬ ಐಗುಪ್ತನು ಇಬ್ರಿಯನು. ಐಗುಪ್ತನು ಸತ್ತು ಹೋದ, ಕೊಂದುಬಿಟ್ಟ ಮೋಶೆ. ಎರಡನೇ ದಿನ ಇಬ್ರು ಇಬ್ರಿಯರೇ, ತನ್ನ ಜನರೇ, ತನ್ನ ಜನಾಂಗದವರೇ. ಹಲ್ಲೆಲೂಯಾ. ಸೊ ಅವನು ಹೋಗ್ತಾನೆ, ಮಧ್ಯದಲ್ಲಿ ಅವ್ರಿಗೆ ಹೋಗಿ ಜಗಳವನ್ನು ಬಿಡಿಸೋಣ ಅಂತ ಪ್ರಯತ್ನವನ್ನು ಮಾಡ್ತಾನೆ, ಸಮಾಧಾನ ತರಲಿಕ್ಕಾಗಿ ಹೋಗ್ತಾನೆ. ಒಳ್ಳೆ ಕೆಲಸ ಮಾಡಿದ್ನ, ಕೆಟ್ಟದ್ದು ಕೆಲಸ ಮಾಡಿದ್ನ? ಒಳ್ಳೆ ಕೆಲಸನೇ. ಆದರೆ ಹೋದ, ತನ್ನ ಪ್ರಯಾಸದಲ್ಲಿ ಅವನು ಮಾಡ್ಲಿಕ್ಕೆ ಹೋದಾಗ ಅವನಿಗೆ ಒಂದು ಪ್ರಶ್ನೆ ಬರ್ತದೆ. ಲೈಫಲ್ಲೇ ಒಂದು ದೊಡ್ಡ ಪ್ರಶ್ನೆ ಅವನಿಗೆ. ಬಹುಶಃ ಆ ಪ್ರಶ್ನೆ ಅವನನ್ನು ಕಾಡ್ತಾ ಇತ್ತೇನೋ. ಬಹುಶಃ ಅದೇ ಪ್ರಶ್ನೆಯಿಂದಲೇ ಅವನು ಜೀವನವನ್ನು ಸಾಗಿಸ್ತಾ ಇದ್ನೇನೋ. ಅನೇಕರು ನಾವು ಇಲ್ಲಿದ್ದೀವಿ, ನಮ್ಮ ಜೀವಿತದಲ್ಲಿ ಸಹ ಒಂದು ಪ್ರಶ್ನೆ ಹಂಗೆ ಉಳ್ಕೊಂಡಿದೆ. ದಯಮಾಡಿ ಇವತ್ತು ಆ ಪ್ರಶ್ನೆಗಳು ಉತ್ತರಿಸಲ್ಪಡ್ತದೆ ಕರ್ತನ ಸನ್ನಿಧಾನದಲ್ಲಿ. ಆದರೆ ಆ ಪ್ರಶ್ನೆ ಅದು ಕೊರಗಿನ ಪ್ರಶ್ನೆ. ಆ ಪ್ರಶ್ನೆ ನಮ್ಮನ್ನು ಚಿಂತೆಗೆ ಒಳಪಡಿಸುವಂಥ ಪ್ರಶ್ನೆ. ನೀನು ಯಾರಪ್ಪ? ಇಬ್ರಿಯನ್ ಹೇಳ್ತಾನೆ, ನೀನು ಯಾರಪ್ಪ? ನಿನಗೆ ಯಾರು ಅಧಿಕಾರ ಕೊಟ್ಟರು? ನಮ್ಮ ಮೇಲೆ ನಿನಗೆ ಅಧಿಕಾರ ಎಲ್ಲಿಂದ ಬಂತು? ನೀನು ಯಾರು? ಎಲ್ಲರಿಗೆ ಹೇಳ್ರಿ, ನೀನು ಯಾರು? ಗಟ್ಟಿ ಕೇಳ್ರಿ ಪ್ರಶ್ನೆ, ನೀನು ಯಾರು? ಸೈತಾನ ಅನಾದಿಯಿಂದ ಇದೇ ಪ್ರಶ್ನೆ ಕೇಳ್ತಾನೆ ನಮ್ಮನ್ನು. ಕೇಳಿಸ್ಕೊಳ್ರಿ.
ವರ್ಷಾನುಗಟ್ಲಿಂದ ಇದೇ ಪ್ರಶ್ನೆ ಕೇಳಿ ಅವನೇನು ಮಾಡ್ತಿದ್ದಾನೆ, ನಮ್ಮ ಓಟದಿಂದ ಅವನು ನಮ್ಮನ್ನು ನಾಶಪಡಿಸ್ಲಿಕ್ಕೆ ಆಗಲ್ಲ, ನಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ಅನೇಕರಿಗೆ ನಾನು ಯಾರಪ್ಪ ಅನ್ನುವಂಥ ಒಂದು ಅರ್ಥ ಇಲ್ಲದಂಥ ಒಂದು ಪ್ರಶ್ನೆ ನಿಮ್ಮಲ್ಲಿ ಇರುವುದಾದರೆ, ದೇವರು ನಿಮ್ಮ ಪ್ರಶ್ನೆಗೆ ಆತನು ಉತ್ತರ ಕೊಡುತ್ತಾನೆ. ನಾನು ಯಾರು, ನಾನು ಯಾಕೆ ಬದುಕಬೇಕು, ನಾನು ಯಾಕೆ ಇಲ್ಲಿದ್ದೀನಿ? ಮೋಶೆ ಆ ಪ್ರಶ್ನೆ ಕೇಳ್ದ. ಆ ಪ್ರಶ್ನೆ ಕೇಳಿದ ನಂತರ ಅವ್ರು ಇನ್ನೊಂದು ಪ್ರಶ್ನೆ ಹಾಕ್ತಾರೆ. ನಿನ್ನೆ ನೀನು ಐಗುಪ್ತನನ್ನು ಕೊಂದೆ, ಸಂಹರಿಸಿದೆ, ಇವತ್ತು ಯಾರನ್ನ ಕೊಲ್ಬೇಕಂತಿದ್ದೀಯ ಅಥವಾ ನೀನು ಸಂಹರಿಸಿದೆಯಲ್ಲ ಅಂತ ಅವನ ಪ್ರಶ್ನೆ ಕೇಳಿದರು. ಅನೇಕರು, ಸೈತಾನನು ನಮ್ಮನ್ನು ನಮ್ಮ ತಪ್ಪುಗಳನ್ನು, ಗತದಲ್ಲಿ ಮಾಡಿದಂಥ ತಪ್ಪುಗಳನ್ನು ಎತ್ತಿ ಹಿಡಿತಾ ಇರ್ತಾನೆ ಯಾವಾಗಲೂ. ಯಾಕೆ? ನಮ್ಮ ಓಟದಲ್ಲಿ ನಾವು ದೃಷ್ಟಿ ಇಟ್ಟು ಓಡಬಾರದೆಂದಾಗಿ ನಮ್ಮನ್ನು ಆ ಗತದ ನೋವುಗಳನ್ನು, ಗತದ ಒಂದು ಘಟನೆಗಳನ್ನು ತರುತ್ತಾ ನಮ್ಮನ್ನು ಆಟಂಕಪಡಿಸುತ್ತಾನೆ. ನಮ್ಮ ಓಟದಲ್ಲಿ ಅದನ್ನು ಅಭ್ಯಂತರಪಡಿಸುತ್ತಾನೆ. ಅಭ್ಯಂತರ ಬಂದರೂ ಕೂಡ ಓಡ್ತೀನಿ ಅನ್ನೋರು ಎಷ್ಟು ಜನ ಇದ್ದೀರಿ? ಕೆಲವರೇ. ಅಭ್ಯಂತರ ಬಂದರೂ ಸಹ ಈ ಓಟವನ್ನು ನಾನು ಬಿಡೋದಿಲ್ಲ, ನಾನು ಓಡುತ್ತೇನೆ ಅಂತ ಹೇಳೋರು ಎಷ್ಟು ಜನ ಇದ್ದೀರಿ? ಹಂಗಂದ್ರೆ ಸಂದೇಶ ಮುಂದೆ ಕೇಳೋಣ, ಸರಿನಾ? ಓಕೆ. ಅವನು ಫರೋನೇ ಒಂದು ಗಮನಕ್ಕೆ ಬರ್ತದೆ. ಅವನಿಗೆ ಭಯವಾಗ್ತದೆ, ನನ್ನ ಎಲ್ಲಿ ಕೊಲ್ಲುತ್ತಾರೋ, ಎಲ್ಲಿ ಕೊಂದು ಹಾಕುತ್ತಾರೋ. ಅನೇಕರು ನಾವು ಈ ರೀತಿಯಲ್ಲಿ ಮಾಡ್ತೇವೆ. ನಮ್ಮ ಪರಿಸ್ಥಿತಿಗಳಿಂದ ನಾವು ಓಡಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಮ್ಮ ಒಂದು ಸಮಸ್ಯೆಗಳು ಏನಿದಾವೋ ಅದರಿಂದ ನಾವು ದೂರ ಓಡಬೇಕು. ಈ ಸ್ಥಳದಲ್ಲಿ ನಾನು ಇಲ್ಲದೆ ಇದ್ರೇ ಬೇಸು. ಈ ಸ್ಥಳದಲ್ಲಿ ನಾನು ಇಲ್ಲದೆ ಇದ್ರೇ ನನಗೆ ಒಳ್ಳೆಯದು, ನಾನು ಸಂತೋಷವಾಗಿರ್ತೀನಿ, ಆನಂದವಾಗಿರ್ತೀನಿ. ನೀವು ಎಲ್ಲಿ ಓಡಿದ್ರು ನಿಮ್ಮ ಸಮಸ್ಯೆ ನಿಮ್ಮನ್ನು ಬಿಡಲ್ಲ. ಯಾಕಂದರೆ ಸಮಸ್ಯೆ ನಿಮ್ಮ ಹಿಂದೆ ಅಲ್ಲ, ಸಮಸ್ಯೆ ಇಲ್ಲೇ ಇದೆ, ನಿಮ್ಮ ಮನಸ್ಸಲ್ಲಿ ಇಲ್ಲೇ ಇದೆ. ಪ್ರಶ್ನೆ ಇಲ್ಲೇ ಬರ್ತದೆ, ನೀನು ಯಾರು? ಆಮೇನ್. ಹಲ್ಲೆಲೂಯಾ. ನಿನಗಿದ್ರೂ ಏನಿಲ್ದಂಗೆ. ಮೋಶೆಗೆ ತಾಯಿ ಇದ್ಲು. ಆದರೆ ತಾಯಿ ಅಂತ ಹೇಳ್ಕೊಳ್ಳೋಕೆ ಕರೀಲಿಕ್ಕೆ ಅವನಿಗೆ ಅವಕಾಶವಿಲ್ಲ. ತಾಯಿ ಕೂಡ ಅವನಿಗೆ ನಾನು ನಿನ್ನ ತಾಯಿ ಅಂತ ಹೇಳಲಿಕ್ಕೆ ಅವಕಾಶವಿಲ್ಲ. ಇದ್ರೂ ಇಲ್ದಂಗೆ ಇರುವಂಥ ಒಂದು ಪ್ರಶ್ನೆ, ನಾನು ಯಾರಪ್ಪ, ನಾನು ಏನಪ್ಪ, ನನಗೆ ಏನು ಅರ್ಥ, ಜೀವಿತದಲ್ಲಿ ಒಂದು ಅರ್ಥ ಏನು ಅನ್ನುವಂಥ ಪ್ರಶ್ನೆ. ಇವತ್ತು ಅದಕ್ಕೆ ಉತ್ತರ ಇದೆ. ಇವತ್ತು ನಿಮಗೆ ಅದಕ್ಕೆ ಉತ್ತರ ಸಿಗ್ತದೆ. ಯಾರೇ ಇರಲಿ, ನೀವು ಆ ಪ್ರಶ್ನೆ ಇಟ್ಕೊಂಡವರು, ದೇವರು ನಿಮಗೆ ಉತ್ತರ ಕೊಡ್ತಾನೆ. ಆ ಉತ್ತರದಲ್ಲಿ ನಿಮಗೆ ಆಶೀರ್ವಾದ ಮಾತ್ರವಲ್ಲ, ನಿಮ್ಮ ಮೂಲಕವಾಗಿ ಜನಾಂಗಗಳಿಗೆ, ದೇಶಗಳಿಗೆ ಆತನು ಬಿಡುಗಡೆಯಾಗಿ ಆತನು ಮಾಡುತ್ತಾನೆ. ಹಲ್ಲೆಲೂಯಾ. ಸರ, ದೊಡ್ಡ ಕಥೆ ಸಣ್ಣದಾಗಿ ಹೇಳ್ಬೇಕಂದ್ರೆ ಅವನು ಓಡಿ ಹೋಗ್ತಾನೆ. ಎಲ್ಲಿಂದ? ಐಗುಪ್ತದಿಂದ ಬಿಟ್ಟು ಅವನು ಮಿದ್ಯಾನು ದೇಶಕ್ಕೆ. ಮಿದ್ಯಾನು ದೇಶ ಒಂದು ಅನ್ಯ ಜನರ ದೇಶ, ವ್ಯಾಪಾರಸ್ಥರಿರುವಂಥ ದೇಶ. ಅವರು ಸಜೀವ ದೇವರನ್ನ ಆರಾಧನೆ ಮಾಡುವವರಲ್ಲ. ಓಕೆ. ಅಲ್ಲಿ ಹೋಗುತ್ತಾನೆ. ಅಲ್ಲಿ ಹೋಗಿ ಅವನ ಒಂದು ಹೊಟ್ಟೆಪಾಡಿಗಾಗಿ ಅವನೇನು ಮಾಡ್ತಾನೆ, ಜೆತ್ರೋ ಅನ್ನುವಂಥ ಅವನ ಕುರಿಗಳನ್ನ ಕಾಯಲಿಕ್ಕೆ, ನಾನು ಕಥೆನ ಸಣ್ಣದಾಗಿ ಹೇಳ್ತೇನೆ, ಡೀಟೇಲಾಗಿ ಹೇಳ್ತಾ ಇಲ್ಲ, ಸರಿನಾ? ಕುರಿಗಳನ್ನ ಕಾಯಲಿಕ್ಕೆ ರೆಡಿ ಆಗಿಬಿಡ್ತಾನೆ. ಅರಮನೆಯಲ್ಲಿ ಇದ್ದವನು ಒಂದು ಆಳಾಗಿ ಉಳ್ಕೊಳ್ತಾನೆ. ಎಲ್ಲ ಇದ್ರೂ ಇಲ್ದಂಗೆ ಜೀವಿತ, ಅರ್ಥವಿಲ್ಲದಂಥ ಜೀವಿತ, ಮೋಶೆ ಜೀವಿತ. ಓಕೆ, ಆಮೇನ್. ಓಕೆ, ನೀವು ಆಮೇನ್ ಅಂದರೆ ಕೇಳಿಸ್ಕೊಳ್ತಾ ಇದ್ದೀರ ಅಂತ ಅರ್ಥ. ಸೊ ಅಲ್ಲಿಂದ ಮಿದ್ಯಾನ ಹತ್ರ ಅಲ್ಲಿ ವ್ಯಾಪಾರಸ್ಥರು ಮಿದ್ಯಾನರು, ಜೆತ್ರೋ ಆತನ ಒಂದು ಕುರಿಯ ಒಂದು ಯಜಮಾನನು. ಇವನಿಗೆ ಆಳಾಗಿ ನಾನು ಇವನಿಗೆ ಕೂಲಿ ಕೊಡೋದು ಏನು? ನನ್ನ ಅಳಿಯ ಮಾಡ್ಕೊಂಬಿಟ್ರೆ ನಾನು ಕೂಲಿ ಕೊಡೋದು ತಪ್ಪುತ್ತೆ. ಅವನಿಗೆ ಹೆಂಡು ಜಿಫೋರ ಕೊಟ್ಬಿಟ್ರು. ಯಾರು? ಮಾಮ ಜೆತ್ರೋ. ನನ್ನ ಕುರಿಗಳನ್ನ ಹೆಂಗೆ ಬೇಕಂಗೆ ನಾನು ನೋಡ್ಕೊಳ್ಬೋದು, ಅದಕ್ಕೆ ಏನು ಟ್ಯಾಕ್ಸ್ ಇಲ್ಲ, ಏನು ಒಂದು ಕೂಲಿ ಕೊಡೋ ಅವಶ್ಯಕತೆ ಇಲ್ಲ. ಯಾಕೆ? ಮನೆ ಹಳೆ ಆಗ್ಬಿಟ್ಟಿದ್ದಾನಲ್ಲ ಮೋಶೆ. ಏನಾಗಿದ್ದಾನೆ? ಮನೆ ಹಳೆ ಆಗಿದ್ದಾನೆ. ಸೊ ಕುರಿಗಳನ್ನ ಕಾಯ್ತಾ ಇದ್ದಾನೆ. ಕುರಿಗಳನ್ನ ಕಾಯ್ತಾ ಆತನು ದೂರ ಸ್ಥಳಕ್ಕೆ ಒಂದು ದಿನ ಕುರಿಗಳನ್ನ ಕಾಯ್ತಾ ದೂರ ಸ್ಥಳಕ್ಕೆ ಹೋಗ್ತಾನೆ. ಅರಣ್ಯ ಭೂಮಿಯನ್ನು ದಾಟಿ ಹೋಗ್ತಾನೆ. ಎಷ್ಟೋ ದೂರದಲ್ಲಿ ಹೋಗಿ ಅಲ್ಲಿ ಒಂದು ದೇವರ ಬೆಟ್ಟ ಅನ್ನುವಂಥ ಹೋರೇಬ್ ಅನ್ನುವಂಥ ಒಂದು ಸ್ಥಳಕ್ಕೆ ಹೋಗ್ತಾನೆ. ಕೇಳಿಸ್ಕೊಳ್ರಿ ಎಲ್ಲರೂ. ಇಲ್ಲಿಂದ ಮೋಶೆ ಜೀವಿತದಲ್ಲಿ ಒಂದು ತಿರುವು ಬರ್ತದೆ, ಟರ್ನಿಂಗ್ ಪಾಯಿಂಟ್. ಯಾರ್ಯಾರು ದೇವರನ್ನು ಭೇಟಿಯಾಗುತ್ತಾರೋ ಅವರು ತಮ್ಮ ಜೀವಿತದಲ್ಲಿ ಒಂದು ದೊಡ್ಡ ತಿರುವನ್ನು ಕಾಣುತ್ತಾರೆ.
ಯಾರ್ಯಾರು ದೇವರನ್ನು ಭೇಟಿಯಾಗುತ್ತಾರೋ ಅವರು ತಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂ, ಒಂದು ದೊಡ್ಡ ಬಿಡುಗಡೆ, ಒಂದು ಆಶೀರ್ವಾದವನ್ನ ತಮ್ಮ ಜೀವಿತದಲ್ಲಿ ಅವರು ಕಾಣುವವರಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಈ ಕಥೆ ಮುಂದೆ ನೋಡೋಣ. ಅವನು ಆ ತನ್ನ ಕುರಿಗಳನ್ನು ಕಾಯ್ತಾ, ನಾನು ಭಾಳ ಜನ ಕುರಿ ಕಾಯೋರು ನೋಡಿದ್ದೀನಿ, ಕುರುಬರನ್ನ. ಓಕೆ, ಇಲ್ಲಿರುವಂಥ ಕೆಲವರು ಜಾತಿ ಕುರುಬರಲ್ಲ, ನಾನು ಹೇಳೋದು ಆ ಕುರಿ ಕಾಯೋರು, ಅವ್ರು ನೋಡಿದ್ದೀನಿ. ಸೊ ಅವ್ರು ಕುರಿ ಕಾಯ್ತಾ ಇರ್ತಾರೆ ಅನ್ಕೊಟ್ರಿ, ನೀವು ಹೋಗಿ ಅವನ ಹತ್ರ ಮಾತಾಡ್ಬೇಕಂತ ಬಯಸ್ತೀರಿ ಅನ್ಕೊಟ್ರಿ, ಅವ್ನು ಹೋಗ್ತಾನೆ ಇರ್ತಾನೆ, ನಡೀತಾನೆ ಇರ್ತಾನೆ, ಅವ್ನು ನಿಲ್ಲೋದಿಲ್ಲ. ಅವನು ನೀನು ಏನನ್ನ ಮಾಡೋ ಅವ್ನು ನಿಲ್ಲೋದಿಲ್ಲ. ಅವನಿಗೆ ನೀನು 100 ರೂಪಾಯಿ ಕೊಡ್ತೀನಿ ಅಂದರೆ ನಿಲ್ಲೋದಿಲ್ಲ, 500 ರೂಪಾಯಿ ಕೊಡ್ತೀನಿ ನಿಲ್ಲೋದಿಲ್ಲ. ಏನಪ್ಪ ಅಂದರೆ ಕುರಿ ಕಾಯ್ತಾ ಇದ್ದೀನಿ, ನನ್ನ ಕುರಿಗಳು ಕಾಯಬೇಕು, ನಂದು ಕೆಲಸ ಬಿಟ್ಟರೆ ಎಲ್ಲೆಲ್ಲೋ ಹೋಗ್ಬಿಡ್ತವೆ, ನಾನು ಕುರಿ ಕಾಯಬೇಕು. ಕುರುಬನ ಒಂದು ಜವಾಬ್ದಾರಿ ಹಂಗಿರ್ತದೆ, ಭಾಳ ಜವಾಬ್ದಾರಿ ಕೆಲಸ. ಯಾಕಂದರೆ ಎಲ್ಲೆಲ್ಲೋ ಹೋಗ್ತಿರ್ತವೆ, ಕಣಿವೆ, ಅರಣ್ಯ, ಅಡವಿ ಎಲ್ಲ ಕಡೆ ಹೋಗ್ತಿರ್ತವೆ. ಸೊ ಸಾಮಾನ್ಯವಾಗಿ ಕುರುಬರು ತಮ್ಮ ಕುರಿಗಳನ್ನು ಕಾಯ್ದನ್ನು ಬಿಟ್ಟು ಬೇರೆ ಕಡೆ ತಿರುಗಿ ನೋಡೋದಿಲ್ಲ ಅವರು. ಆಮೇಲೆ ಈ ಮೋಶೆ ನೋಡ್ರಿ, ಅಲ್ಲಿ ಹೋದಾಗ ದೇವರ ಬೆಟ್ಟವಾದಂಥ ಹೋರೇಬು ಅಂದರೆ ಸೀನಾಯಿ ಬೆಟ್ಟದ ಹತ್ರ ಬಂದಾಗ ತನ್ನ ಮಾವನು ಒಪ್ಪಿಸಿದಂಥ ಕುರಿಗಳನ್ನು ಕಾಯೋದನ್ನು ಬಿಟ್ಟು ಅವನೇನು ಮಾಡ್ತಾನೆ, ಉರಿಯೋ ಪೊದೆಗಳ ಕಡೆ ನೋಡ್ತಾನೆ. ಹಲೋ, ಉರಿಯೋ ಪೊದೆಗಳ ಕಡೆ ನೋಡ್ತಾನೆ. ಒಂದು ಅರ್ಥವಿಲ್ಲದಂಥ ಜೀವಿತ, ಒಂದು ಎಲ್ಲ ಇದ್ದು ಇಲ್ಲದಂಥ ಒಂದು ಜೀವಿತ. ಇಂಥ ಒಂದು ಜೀವಿತಕ್ಕೆ ದೇವರನ್ನು ನೋಡುವಂಥ ಒಂದು ಸಮಯ ಅವನು ತೆಗೆದುಕೊಳ್ಳುತ್ತಾನೆ. ವಾಕ್ಯ ಹೇಳ್ತದೆ, ಮೋಶೆ ಅವನು ತಿರುಗಿ ನೋಡಿದನು ಅಂತ ಹೇಳ್ತದೆ. ಎಲ್ಲರೂ ತಿರುಗಿ ನೋಡಿದನು, ಗಟ್ಟಿಗಳ್ರಿ, ತಿರುಗಿ ನೋಡಿದನು. ನಮ್ಮ ಜೀವಿತದಲ್ಲಿ ಎಷ್ಟೇ ವ್ಯಸ್ತವಾಗಿರಲಿ, ನಾವು ನಮ್ಮ ಕೆಲಸಗಳನ್ನು ಬಿಟ್ಟು, ನಮ್ಮ ಒಂದು ವ್ಯಸ್ತವನ್ನು ಸಮಯಗಳನ್ನು ಬಿಟ್ಟು ನಾವೇನು ಮಾಡಬೇಕು, ದೇವರ ಕಡೆಗೆ ತಿರುಗಬೇಕು. ಇದು ಕೇವಲ ಒಂದು ಬಾರಿ ಆಗುವಂಥ ಘಟನೆ ಅಲ್ಲ. ಪ್ರತಿದಿನ ಬೆಳಗಿನ ಸಮಯದಲ್ಲಿ ಎದ್ದ ಮೊದಲನೇ ಕ್ಷಣದಿಂದ ಪ್ರತಿದಿನ, ದೈನಂದಿನ, ದಿನನಿತ್ಯ ನಾವು ದೇವರ ಕಡೆಗೆ ತಿರುಗಬೇಕು. ಮೋಶೆ ತಿರುಗಿದ, ವಾಕ್ಯ ಹೇಳ್ತದೆ ಸ್ಪಷ್ಟವಾಗಿ, ಮೋಶೆ ತಿರುಗಿದ ತಕ್ಷಣವೇ ದೇವರು ಅವನನ್ನು ನೋಡಿದನು. ಎಲ್ಲರೂ ದೇವರು ನೋಡಿದನು ಅಂದರೆ ಇಷ್ಟೊತ್ತು ನೋಡಲಿಲ್ವಾ? ದೇವರು ನೋಡ್ತಾ ಇದ್ದ. ಯಾವಾಗ ಮೋಶೆ ನನ್ನ ಕಡೆ ತಿರುಗ್ತಾನೆ ಅಂತ ನೋಡ್ತಾ ಇದ್ದಾನೆ. ಇವತ್ತು ದೇವರು ನಿಮ್ಮನ್ನು ಸಹ ನೋಡ್ತಾ ಇದ್ದಾನೆ. ನಿಮ್ಮ ಕಷ್ಟದಲ್ಲಿ ನೋಡ್ತಾ ಇಲ್ಲ ಅಂತಲ್ಲ, ನಿಮ್ಮ ಒಂದು ದುಃಖದಲ್ಲಿ, ನಿಮ್ಮ ಇರುವಂಥ ಚಿಂತೆಗಳಲ್ಲಿ ನಿಮ್ಮನ್ನು ನೋಡ್ತಾ ಇಲ್ಲ ಅಂತಲ್ಲ, ಆದರೆ ನೀವಿರುವಂಥ ಪರಿಸ್ಥಿತಿಯಿಂದ ನೀವು ದೇವರ ಕಡೆ ನೋಡಿದರೆ ದೇವರು ನಿಮ್ಮ ಕಡೆ ನೋಡುತ್ತಾನೆ. ದೇವರು ನೋಡ್ಬೇಕಾ ಬೇಡ? ಯಾರೋ ಬೇಡ ಅಂದರು. ಕೆಲವರು ಡೌಟಲ್ಲಿ ಹೇಳೋದು, ನೋಡ್ಬೇಕಾ ಬೇಡ, ಏನೋ ಗೊತ್ತಿಲ್ಲಪ್ಪ. ದೇವರು ನಿಮ್ಮನ್ನು ನೋಡ್ಬೇಕಾ ಬೇಡ? ನೋಡ್ಬೇಕು. ಪಕ್ಕದಲ್ಲಿ ನೋಡ್ರಿ, ದೇವರು, ನಾನು ದೇವರನ್ನು ನೋಡಬೇಕು, ಆಗ ದೇವರು ನನ್ನನ್ನು ನೋಡುತ್ತಾನೆ. ನನ್ನ ಪಾಡಿಗೆ ನಾನು ಹೆಂಗೆ ಬೇಕಂಗೆ ನಾನು ಜೀವಿಸ್ತಾ ಇದ್ದರೆ ದೇವ್ರು ನನ್ನ ಕಡೆ ನೋಡಲ್ರಿ. ನನ್ನ ಕೆಲಸ ಏನು, ನಂದೇನು, ನಿಮಗೇನು ಗೊತ್ತು ರೀ, ನಮ್ಗೆ ಟೈಮ್ ಇಲ್ಲ ರೀ, ನಾವು ಇದನ್ನು ದುಡಿಬೇಕು, ಅದೇ ನಮ್ಮ ಹೊಟ್ಟೆಪಾಡು, ಅದೇ ನಮ್ಮ ಜೀವಿತ, ಅದೇ ನಮ್ಮದು ಬಾಳು, ಎಲ್ಲ ಅದೇ, ನಮಗೇನು ಟೈಮೇ ಇಲ್ಲ ರೀ. ನಿನಗೆ ಟೈಮ್ ಇಲ್ಲ ಅಂದರೆ ದೇವ್ರಿಗೂ ಟೈಮ್ ಇಲ್ಲ. ಹಲೋ, ಟೈಮ್ ಇದೆಯಾ ದೇವರಿಗೆ? ಟೈಮ್ ಇರಲ್ಲ, ಟೈಮ್ ಮಾಡಿಕೊಳ್ಳಬೇಕು ದೇವರಿಗೆ. ಎಲ್ಲರಿಗೂ ಅದೇ 24 ತಾಸೆ, ನನಗೂ 24 ತಾಸೆ, ನಿಮಗೂ ಅದು 24 ತಾಸೆ. ನಾವೇನು ಮಾಡಬೇಕು? ನಮ್ಮ ಓಟವನ್ನು ಓಡಲಿಕ್ಕಾಗಿ, ಅದನ್ನು ದೃಷ್ಟಿಸುವುದಕ್ಕಾಗಿ ನಾವು ನಮ್ಮ ಓಟದಲ್ಲಿ ದೇವರನ್ನು ನಾವು ದೃಷ್ಟಿಸಬೇಕು, ದೇವರನ್ನು ನಾವು ಮುಂದಿಟ್ಟುಕೊಳ್ಳಬೇಕು. ಹಲ್ಲೆಲೂಯಾ. ಯಾವಾಗ ಮೋಶೆ ಅವನ ದೃಷ್ಟಿ ಕಡೆ ನೋಡಿದ್ನೋ, ದೇವರು ಅವನನ್ನು ನೋಡುತ್ತಾನೆ. ನೋಡಿದ ತಕ್ಷಣ ದೇವರು ಸುಮ್ಮನೆ ಇರೋದಿಲ್ಲ. ನೀನು ಯಾವಾಗ ಆತನ ಕಡೆ ಒಂದು ಹೆಜ್ಜೆ ತೆಗೆದುಕೊಳ್ತೀಯೋ, ಆತನು 10 ಹೆಜ್ಜೆಗಳ ಮುಂದೆ ಬರ್ತಾನೆ. ಹಲ್ಲೆಲೂಯಾ. ಯಾವಾಗ ನೀನು ದೇವರ ಬಳಿಗೆ, ದೇವರನ್ನು ನೋಡಲಿಕ್ಕೆ, ದೇವರ ಕಡೆ ಬರಲಿಕ್ಕೆ ತಿರುಗುತ್ತೀಯೋ, ದೇವರು ನಿನ್ನ ಬಳಿಗೆ ಬರುತ್ತಾನೆ. ದೇವರು ನಿನ್ನ ಹತ್ತಿರ ಬರ್ತಾನೆ, ನಿನ್ನ ಸನ್ನಿವೇಶದಲ್ಲಿ ಬರ್ತಾನೆ, ನಿನ್ನ ಚಿಂತೆಯಲ್ಲಿ, ನಿನ್ನ ರೋಗದಲ್ಲಿ ದೇವರು ಸ್ವಸ್ಥ ಮಾಡುತ್ತಾನೆ, ಬಿಡುಗಡೆ ಮಾಡುತ್ತಾನೆ. ನಿನ್ನನ್ನು ದೇಶಗಳನ್ನು ವಿಮೋಚನೆ ಮಾಡೋದಕ್ಕಾಗಿ, ನಗರವನ್ನು ಪರಿವರ್ತನೆ ಮಾಡಲಿಕ್ಕಾಗಿ ಆತನು ನಿನ್ನನ್ನು ಉಪಯೋಗ ಮಾಡುತ್ತಾನೆ. ಹಲ್ಲೆಲೂಯಾ. ಸೊ ಮೋಶೆ ದೃಷ್ಟಿಸಿದ, ಮೋಶೆ ನಡಲಿಕ್ಕೆ ಪ್ರಾರಂಭ ಮಾಡಿದ, ದೇವರು ಅವನನ್ನು ದೃಷ್ಟಿಸಿ ನೋಡುತ್ತಾ ದೇವರು ಕೇಳ್ತಾನೆ, ಮಾತನಾಡಿದ ಅಂತ ವಾಕ್ಯ ಹೇಳ್ತದೆ. ದೇವರು ಮೋಶೆ ಮೋಶೆ ಎಂಬುದಾಗಿ ದೇವರು
ಕೂಗಿದನು. ಯಾವಾಗ ನೀನು ದೇವ್ರ ಕಡೆ ಸ್ವಲ್ಪ ತಿರುಗ್ತೀಯೋ, ದೇವ್ರ ಕಡೆ ಗಮನ ಕೊಡ್ತೀಯೋ, ದೇವರು ಹೇಳೋದ ಕಡೆ, ಆ ತೋರಿಸುವ ಸಂಗತಿ ಕಡೆ ನೋಡ್ತೀಯೋ, ದೇವರು ನಿನ್ನ ಸಂಗಡ ಮಾತನಾಡುತ್ತಾನೆ. ಆತನು ನೋಡುವುದು ಮಾತ್ರವಲ್ಲ, ಆತನ ಕಣ್ಣಿದ್ದು ನೋಡುವಂಥ ದೇವರು, ಆತನು ಕಿವಿಯಿದ್ದು ಕೇಳುವಂಥ ದೇವರು, ಆತನು ಹೃದಯ ಇದ್ದು ತವಕಿಸುವಂಥ ದೇವರು, ಆತನು ನಿನ್ನ ಸಂಗಡ ಬಾಯಿದ್ದು ಮಾತನಾಡುವಂಥ ದೇವರು. ಆತನು ಸುಮ್ಮನೆ ಮಾತಾಡಲ್ಲ ನಮಗೆ, ಕಾರಣ ಇಲ್ದಂಗೆ ಮಾತಾಡ್ತಿರ್ತೀವಿ ನಾವು. ಏನೇನೋ ಸುಮ್ಮನೆ ನಾವು ಬಟ ಅಂತಿರ್ತೀವಿ, ನಾವು ಏನೇನೋ ಮಾತಾಡ್ತಿರ್ತೀವಿ. ದೇವರು ಈಗ ನಿನಗಿರುವಂಥ ಪರಿಸ್ಥಿತಿಯಲ್ಲಿ ಏನು ಬೇಕೋ ಅದನ್ನೇ ಮಾತನಾಡುತ್ತಾನೆ. ನಾವು ನೋಡಲಿಕ್ಕೆ ಸಮಯ ತೆಗೆದುಕೊಳ್ಬೇಕು. ಪ್ರತಿದಿನ ನಾವು ಆತನ ಕೇಳಿಸ್ಕೊಳ್ಳಿಕ್ಕೆ ನಾವು ಆ ಸಮಯ ತೆಗೆದುಕೊಳ್ಬೇಕು. ನಾವು ಆತನ ದೃಷ್ಟಿಸಲಿಕ್ಕೆ, ಆತನು ಏನು ಮಾತನಾಡ್ತಾ ಇದ್ದ ನನಗೆ ಆಗಿ, ನನ್ನ ಕುಟುಂಬಕ್ಕಾಗಿ, ಅದಕ್ಕೆ ನಾವು ಗಮನ ಕೊಡೋದಕ್ಕಾಗಿ ದೇವರ ಕಡೆ ಪ್ರತಿದಿನ ನೋಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಾವು ನೋಡ್ತೇವೆ, ದೇವರ ಜೊತೆ ಸುಮ್ಮನೆ ಭೇಟಿ ಆಗೋದಲ್ರಿ, ದೇವರ ಜೊತೆ ಮೋಶೆ ಸಂಭಾಷಣೆ ಮಾಡಿದನು. ಎಲ್ಲರಿ, ಮೋಶೆ ದೃಷ್ಟಿಸಿದ್ದು ಮಾತ್ರ ಅಲ್ಲ, ದೇವರನ್ನು ನೋಡಿದ್ದು ಮಾತ್ರ ಅಲ್ಲ, ದೇವರನ್ನು ಕೇಳಿಸ್ಕೊಂಡಿದ್ದು ಮಾತ್ರ ಅಲ್ಲ, ಮೋಶೆ ದೇವರ ಜೊತೆ ಸಂಭಾಷಣೆ ಮಾಡಿದನು. ಸಹವಾಸ ಮಾಡಬೇಕ್ರಿ, ದೇವ್ರ ಜೊತೆ ಸಮಯ ಕಳಿಬೇಕ್ರಿ. ಸುಮ್ಮನೆ ಹೋಗಿ ದೇವರೇ ಅಲ್ಲ ಅಲ್ಲ ಅಲ್ಲ, ಸಮಯ ಕಳೆದ ಮೋಶೆ, ಸಮಯ ಕಳೆದ ಮೋಶೆ, ಸಮಯ ಕಳೆದ. ದೇವರ ಜೊತೆ ದೀರ್ಘ ಸಂಭಾಷಣೆ ಮಾತನಾಡಬೇಕು. ದೇವರು ನಮ್ಮ ದೇವರು ಮಾತನಾಡುವಂಥ ದೇವರು. ನಿನಗೇನು ಅವಶ್ಯಕತೆ ಇದೆಯೋ ಅದನ್ನು ಬಿಡಿಸುವುದಕ್ಕಾಗಿ ಆತನು ಮಾತನಾಡುವಂಥ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕರೆಗೆ ಕಿವಿಬಾಗಿ ಕೇಳುವಂಥ ದೇವರು, ನಮ್ಮ ಕರೆಗೆ ಕಿವಿಬಾಗಿ ಕೇಳುವಂಥ ದೇವರು. ಮೋಶೆ ತಿರುಗದ, ಏನಪ್ಪ ಇದು ಉರಿತಾ ಇದೆ, ಆದರೆ ಏನೂ ನಾಶ ಆಗ್ತಾ ಇಲ್ಲ ಅಂತ ಅವನಿಗೆ ಆಶ್ಚರ್ಯವನ್ನು ಉಂಟು ಮಾಡಿತು. ಇವತ್ತು ದೇವರು ಹೇಳ್ತಾನೆ, ನಾವು ಈ ಒಂದು ದಿನಮಾನಗಳಲ್ಲಿ ನಾವು ಈಗಿರುವಂಥ ಒಂದು ವಾಸ್ತವದಲ್ಲಿ ನಾವು ಜೀವಿಸಬೇಕು. ದೇವರು ನಮ್ಮೆಲ್ಲರಿಗೂ ಹೇಳ್ತಾನೆ, ಕೇಳಿಸ್ಕೊಳ್ರಿ. ಅನೇಕರು ನಾವು ಗತದಲ್ಲಿ ಜೀವಿಸ್ತಾ ಇದ್ದೇವೆ, ಅನೇಕರು ನಾವು ಗತದ ಒಂದು ನೋವಿನಲ್ಲಿ ಜೀವಿಸ್ತಾ ಇದ್ದೇವೆ, ಭವಿಷ್ಯತ್ತಿನ ಭಯದಲ್ಲಿ ಜೀವಿಸ್ತಾ ಇದ್ದೇವೆ. ಆದರೆ ದೇವರು ಇಂದು ನೀವು ವಾಸ್ತವದಲ್ಲಿ ಜೀವಿಸಬೇಕು. ಬಿ ಪ್ರೆಸೆಂಟ್ ಇನ್ ಯೋರ್ ಪ್ರೆಸೆಂಟ್. ನಿಮ್ಮ ವಾಸ್ತವ ಜೀವಿತವನ್ನು ನೀವು ಸಮೃದ್ಧಿಯಾಗಿ ಜೀವಿಸಬೇಕೆಂಬ ದೇವರು ಬಯಸ್ತಾನೆ. ಯಾವಾಗ ನಾವು ಆ ಓಟದಲ್ಲಿ ನಾವು ಇರ್ತೇವೋ, ಆತನನ್ನು ದೃಷ್ಟಿಸ್ತೇವೋ, ನಾವು ಯಾವ ಒಂದು ವಾಸ್ತವ ನಮಗೆ ದೇವರು ಕೊಟ್ಟಿದ್ದಾನೋ, ಯಾವ ಆಶೀರ್ವಾದ ಕೊಟ್ಟಿದ್ದಾನೋ ಆ ಆಶೀರ್ವಾದದಲ್ಲಿ ನಾವು ಜೀವಿಸ್ತೇವೆ. ಇಲ್ಲದೆ ಹೋದರೆ ಸೈತಾನು ಅನೇಕರನ್ನ ಗತದ ನೋವಿನಲ್ಲಾದರೂ ಸಿಲುಕಿ ಹಾಕಿದ್ದಾನೆ, ಅಥವಾ ಭವಿಷ್ಯತ್ತಿನ ಭಯದಲ್ಲಾದರೂ ಸಹ ಅವರನ್ನು ಕಟ್ಟಿ ಹಾಕಿದ್ದಾನೆ. ಇವತ್ತು ಕೆಲಸ ಮಾಡಿಲ್ಲ ಅಂದರೆ ಹೆಂಗಪ್ಪ ನಾಳೆ, ಇವತ್ತು ದುಡ್ದಿಲ್ಲ ಅಂದರೆ ನಾಳೆ ಹೆಂಗಪ್ಪ ಅನ್ನೋ ಭಯ ಒಂದು ಕೆಲವರಿಗೆ. ನೆನ್ನೆ ಹಿಂಗಾಯ್ತಲ್ಲಪ್ಪ ಅಂತ ಒಂದು ಕೊರಗೊಂದು. ಅನೇಕ ದೇವರ ಮಕ್ಕಳು, ಅನೇಕ ದೇವರಿಂದ ಸೈತಾನ ವಶದಿಂದ ಬಿಡಿಸಲ್ಪಟ್ಟಂಥವರು. ಈಗ ಇದು ಮೋಶೆ ಕಥೆ ಅಲ್ಲ, ಇದು ಹೊಸ ಒಡಂಬಡಿಕೆ ಇರುವಂಥ ಒಂದು ಜನರ ಬಗ್ಗೆ. ನಾವು ಆತ್ಮಿಕ ಜೀವಿಗಳು. ದೇವರು ಆತ್ಮನಾಗಿದ್ದಾನೆ. ಆತನು ದೇವರ ಆತ್ಮನಾಗಿರೋ ಕಾರಣ ನಾವು ಆತನ ಆತ್ಮದಲ್ಲಿಯೂ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಾನು ಗತ ವಾರದಲ್ಲಿ ಹೇಳಿದೆ, ನಾವು ಹಾಡುಗಳಿಂದ ಆರಾಧನೆ ಮಾಡುವುದಿಲ್ಲ. ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿ ದೇವರನ್ನ ಕೇಂದ್ರವಾಗಿಟ್ಟು ನಾವು ಆತನನ್ನ ಆರಾಧನೆ ಮಾಡುತ್ತೇವೆ. ಎಲ್ಲದರಲ್ಲಿ ಕೇಂದ್ರವಾಗಿರಬೇಕು. ಎಲ್ಶಡೈ ಸಭೆ 4 ಗೋಡೆಯ ಮಧ್ಯದಲ್ಲಿ ಬಂದಾಗ ಮಾತ್ರ ಆರಾಧನೆ ಅಲ್ಲ. ಪ್ರತಿದಿನ ನಿಮ್ಮ ಕೆಲಸದಲ್ಲಿ, ನಿಮ್ಮ ಒಂದು ವ್ಯಾಪಾರದಲ್ಲಿ, ನಿಮ್ಮ ಒಂದು ಕೌಟುಂಬಿಕ ಜೀವಿತದಲ್ಲಿ, ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ, ನಿಮ್ಮ ಒಂದು ಪ್ರತಿದಿನದ ಒಂದು ಕೆಲಸದಲ್ಲಿ ನೀವು ಆರಾಧಿಕರಾಗಿರಬೇಕು. ಆತನು ಕೇಂದ್ರವಾಗಿರಬೇಕು. ನಮ್ಮ ಲೈಫ್ ಕೇಂದ್ರ ಆಗಿರಬೇಕು. ಮೊಬೈಲ್ ಕೇಂದ್ರ ಆಗಿರಬಾರ್ದು. ಕೆಲವರು ತಲೆ ಕೆಳಗೆ ಇಟ್ಕೊಂಡು ಮುಖಂತಾರೆ ಮೊಬೈಲ್ನ. ಅದಿಲ್ಲಂದ್ರೆ ಜೀವ ಹೋದಂಗೆ ಮಾಡಿಬಿಡ್ತಾರೆ. ICUನಾಗ ಪೇಷಂಟ್ನ ಎಲ್ಲ ಟ್ಯೂಬ್ ತೆಗೆದು ಮಾಡ್ದಂಗೆ ಮಾಡಿಬಿಡ್ತಾರೆ. ಅಂದರೆ ತಡ ಅಂದರೆ ಏನಂತಾರೆ, ಅವರಿಗೆ ನಡುಗು ಬಂದ್ಬಿಡ್ತದೆ. ಈ ಡ್ರಗ್ಸ್ದವ್ರಿಗೆ, ಮಾದಕ ಪದಾರ್ಥ ಸೇವನೆ ಮಾಡೋರಿಗೆ, ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ ಅಂದರೆ ಫಿಟ್ಸ್ ಬರ್ತದೆ, ಅವ್ರಿಗೆ ನಡುಗು ಬರ್ತದೆ. ಓಕೆ, ಈಗಿನ ಆಧುನಿಕ ವಿಶ್ವಾಸಿಗಳಿಗೆ ಮೊಬೈಲ್ ಕೈ ಕೊಟ್ಬಿಟ್ರೆ ಸಾಕು, ಏನು ನಡುಗೆ ಬರೋದಿಲ್ಲ, ಎಲ್ಲ ಚೆನ್ನಾಗಿರ್ತದೆ. ಮೊಬೈಲ್ ಇಲ್ಲಾಂದ್ರೆ ನಡುಗೆ ಬರ್ತದೆ. ದೇವರಿಲ್ಲಂದ್ರೆ ಹಂಗಿರ್ಬೇಕು ನಾವು. ದೇವರಿಲ್ಲಂದ್ರೆ ನಮಗೆ ನಡುಗು ಬರಬೇಕು. ದೇವರಿಲ್ಲಂದ್ರೆ ನಮಗೆ ಅದು ನಾವು ತಡಪಡಾಯಿಸ್ಬೇಕು. ಹಲೋ, ಮೊಬೈಲ್ ಬಗ್ಲಿ ಬಿಸಾಕಿ ಪ್ರಾರ್ಥನೆಗೆ ಸಮಯ ಕೊಡ್ರಿ.
ರಾತ್ರಿ ಗಂಟೆಗಟ್ಟಲೆ ಅದು ಶಾರ್ಟ್ಸ್ ನೋಡೋದು ಬಿಟ್ಟು ನಾವು ದೇವ್ರಿಗೆ ಸಮಯ ಕೊಡ್ರಿ. ಯೂಟ್ಯೂಬ್ ಬಿಟ್ಟು ನೀವು ದೇವ್ರಿಗೆ ಟೈಮ್ ಕೊಡ್ರಿ. ವಾಟ್ಸಪ್ ನೋಡೋದು ಬಿಟ್ಟು ದೇವ್ರಿಗೆ ಟೈಮ್ ಕೊಡ್ರಿ. ನೀವು ಆತನ ದೃಷ್ಟಿಸಿದ್ರೆ ಆತ ನಿಮ್ಮನ್ನು ದೃಷ್ಟಿಸ್ತಾನೆ. ನಿಮ್ಮ ಓಟದಲ್ಲಿ, ನಂಬಿಕೆ ಓಟದಲ್ಲಿ ನೀವು ಮುಕ್ತಾಯ ಮಾಡಬೇಕು. ದೃಷ್ಟಿ ಇಡಬೇಕಂದ್ರೆ ದೇವರಿಗೆ ಸಮಯ ಕೊಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಈ ಒಂದು ಸಮಯದಲ್ಲಿ ನಾವು ನೋಡ್ತೇವೆ, ಅವನು ಆ ಒಂದು ಪರಿಸ್ಥಿತಿಯನ್ನು ನೋಡ್ತಾನೆ. ನಾವಲ್ಲಿ ನೋಡ್ತೇವೆ, ಪ್ರತಿದಿನ ದೇವರ ಪಕ್ಷಕ್ಕೆ ತಿರುಗಿರಿ. ಇದರ ಅರ್ಥ ಉರಿಯೋಪೋದೆ ಅಂತ ತೋರಿಸುವಾಗ ಪ್ರತಿದಿನ ನೀವು ಏನು ಮಾಡಬೇಕಂತೆ? ದೇವರ ಕಡೆಗೆ ನನ್ನ ಜೊತೆ ಹೇಳ್ರಿ, ಪ್ರತಿದಿನ ದೇವರ ಕಡೆಗೆ ತಿರುಗಿಕೊಳ್ಳುತ್ತೇನೆ. ಓಕೆ, ನಿಮ್ಮ ವರ್ತಮಾನದಲ್ಲಿ ನೀವು ಜೀವಿಸಬೇಕು. ಇವತ್ತು ನಾವು ಜೀವಿಸಬೇಕು. ಇವತ್ತಿನ ಜೀವಿತ ನಾವು ಇವತ್ತು ಜೀವಿಸಬೇಕು. ಆ ದಿನದ ಪಾಡು ಆ ದಿನಕ್ಕೆ ಸಾಕು ಅಂತ ಹೇಳ್ತಾನೆ. ಮತ್ತೇನು ಬರೆದು ಸುವಾರ್ತೆ 6ನೇ ಅಧ್ಯಾಯ ಕೊನೆ ವಚನ. ನಾವು ಮುಂದೆ ಯೋಚನೆ ಮಾಡೋದು ಬೇಡ, ಹಿಂದೆ ಚಿಂತೆ ಮಾಡೋದು ಬೇಡ. ಚಿಂತೆ ಮಾಡಿದ್ರೆ ನಮ್ಮ ಓಟದಲ್ಲಿ ನಾವು ನಿಂತು ಬಿಡ್ತೀವಿ. ಸೈತಾನ್ ಮಾಡೋ ಕೆಲಸನೇ ಅದು. ನಿಮ್ಮನ್ನು ನಾಶ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಅವನು ನಿಮ್ಗೊಂದು ಚಿಂತೆ ಹಾಕ್ಬಿಡ್ತಾನೆ ನಿಮ್ಮಲ್ಲಿ. ನೀವು ಆ ಚಿಂತೆ ಇಟ್ಕೊಂಡು ಓಟವನ್ನು ಓಡೋದಿಲ್ಲ. ನಿಮ್ಮ ಓಟ ನಿಧಾನ ಆಗ್ಬಿಡ್ತು, ನಿಂತು ಬಿಡ್ತೀರಿ. ನನಗೆ ಯಾಕೆ ಹಿಂಗಾಯಿತು, ನಾನು ಯಾಕೆ ಹಿಂಗಾಗ್ಬಿಟ್ಟೆ, ನನಗೆ ಯಾಕೆ ಇಂಥವ ಬರಬೇಕು, ದೇವರಿದ್ದರೆ ನನಗೆ ಯಾಕೆ ಹಿಂಗಾಗಬೇಕು. ಗತದ ನೋವಿನಲ್ಲಿ, ಭವಿಷ್ಯತ್ತಿನ ಭಯದಲ್ಲಿ, ವಾಸ್ತವದಲ್ಲಿ ಇಲ್ಲ ಅವರು. ಬಿ ಪ್ರೆಸೆಂಟ್. ದೇವರ ಜೊತೆ ಇದ್ದರೆ ವಾಸ್ತವದಲ್ಲಿರ್ತೀವಿ. ಪ್ರತಿದಿನ ದೇವ್ರು ನೋಡ್ತಾ ಇದ್ರೆ ವಾಸ್ತವದಲ್ಲಿರ್ತೀವಿ. ಹಲ್ಲೆಲೂಯಾ. ಈಗ ಏನು ಅವಶ್ಯಕತೆ ಇದೆಯೋ ಅದನ್ನು ನೀನು ಹೊಂದಿಕೊಳ್ತೀಯ. ಹಲ್ಲೆಲೂಯಾ. ಸೊ ಅಲ್ಲಿ ಹೇಳ್ತದೆ ನೋಡ್ರಿ, ಕರ್ತನು ಮಾತನಾಡಿದನು ಮತ್ತು ಕರ್ತನು ಕರೆದನು. ಮಾತನಾಡೋದು ಮಾತ್ರ ಅಲ್ಲ, ದೇವರು ಕರೆದ ಮೇಲೆ ಆತ ನಿಮ್ಮನ್ನು ಏನು ಮಾಡಬೇಕು ಅನ್ನೋದನ್ನು ಸಹ ತಿಳಿಸ್ತಾನೆ. ಓಕೆ, ಅಲ್ಲಿ ನೋಡೋಣ, ಊರಿಯ ಪದದಿಂದ ನಾವು ಅರ್ಥ ಮಾಡ್ಕೊಳ್ಳುವಂಥ ಸಂಗತಿ ಏನು? ನಿಮ್ಮ ಭೇಟಿಯು, ದೇವರನ್ನ ಭೇಟಿಯು ಆಗುವಂಥದ್ದು ಅದು ನಿಮ್ಮ ವಾಸಸ್ಥಾನ ಆಗಬೇಕು. ಹಲೋ, ಪಕ್ಕದಲ್ಲಿ ನೋಡಿಲ್ರಿ, ದೇವರನ್ನು ನಾವು ಭೇಟಿ ಮಾಡಕೂಡದು. ದೇವರಲ್ಲಿ ದೇವರ ಭೇಟಿ ನಮ್ಮ ವಾಸಸ್ಥಳವಾಗಬೇಕು. ವಾಸ ಅಂದ್ರೇನು? ಅಲ್ಲೇ ಇರ್ತೀನಿ, ದೇವರ ಸನ್ನಿಧಾನದಲ್ಲೇ ಇರ್ತೀನಿ, ದೇವರನ್ನೇ ದೃಷ್ಟಿಸ್ತೀನಿ, ದೇವರನ್ನೇ ಕೇಳಿಸ್ಕೊಳ್ತೀನಿ. ಓಟ ಮಾಡೋರು ಇದ್ದೀರಾ? ಪರಿಪೂರ್ಣ ಮಾಡೋರು ಇದ್ದೀರಾ ಓಟವನ್ನು? ದೇವರ ಸನ್ನಿಧಾನ ನಿಮ್ಮ ವಾಸಸ್ಥಳ ಆಗಬೇಕು. ದ ವಿಸಿಟೇಷನ್ ಶುಡ್ ಬಿಕಮ್ ಹ್ಯಾಬಿಟೇಷನ್. ಇವಾಗ ನೀವು ಇಲ್ಲಿಗೆ ಬಂದಿರಿ, ಇದು ಕೇವಲ ಭೇಟಿಯ ಸಮಯ. ಅಂದರೆ ಸಭೆಯಾಗಿ ನಾವು ಕೆಲವು ಆರಾಧನೆ ಮಾಡೋದಕ್ಕಾಗಿ ಬಂದಿದ್ದೀವಿ, ತಾತ್ಕಾಲಿಕ ಇದು. ಇಲ್ಲಿ ನೀವು ವಾಸಸ್ಥಳ ಅಲ್ಲ. ನೀವೆಲ್ಲ ಹೋಗ್ತೀರಿ. ಎಲ್ಲಿಗೆ ಹೋಗ್ತೀರಿ ನೀವು? ಸೀದಾ ವಾಸಸ್ಥಳ. ದೇವರ ಸನ್ನಿಧಾನ ನಮ್ಮ ವಾಸಸ್ಥಳ ಆಗಬೇಕು. ಆತನ ಜೊತೆ ಸಂಭಾಷಣೆ ಮಾಡಿದರೆ ವಾಸಸ್ಥಳವಾಗ್ತದೆ. ಅಥವಾ ಆತನ ಸನ್ನಿಧಾನ ನಾವು ವಾಸಸ್ಥಳವಾಗಿ ಮಾಡಿಕೊಂಡ್ರೆ, ಆತನನ್ನೇ ನಾವು ವಾಸಸ್ಥಾನ ಮಾಡಿಕೊಂಡ್ರೆ ಆತನ ಜೊತೆ ಸಂಭಾಷಣೆ ಮಾಡ್ತೀವಿ. ನಾವು ಯಾರನ್ನ ಯಾಕೆ ಇವರು ಮಾತಾಡೋದೇ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ರೀ ಅವ್ನು ಇಲ್ಲಿ ಮಾತಾಡಲ್ಲ, ಎಲ್ಲರೂ ಇದ್ದೀರಲ್ಲ, ಅವ್ನು ಮನೆಯಲ್ಲಾದ್ರೆ ಮಾತಾಡ್ತಾನೆ, ಚೆನ್ನಾಗಿ ಮಾತಾಡ್ತಾನೆ, ಗಟ್ಟಿಯಾಗಿ ಮಾತಾಡ್ತಾನೆ, ಎಲ್ಲ ಧಾರಾಳವಾಗಿ ಮಾತಾಡ್ತಾನೆ. ಹೌದಾ? ಮನೆಯಲ್ಲಿ ನಾವು ಮಾತಾಡ್ತೇವೆ. ದೇವರ ಸನ್ನಿಧಾನವೇ ನಮ್ಮ ಮನೆ ವಾಸಸ್ಥಾನ ಆಗಿಬಿಟ್ರೆ ದೇವರ ಜೊತೆ ಸಂಭಾಷಣೆ ಸುಲಭ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಅಲ್ಲಿ ನಾವು ನೋಡ್ತೇವೆ, ವಿಮೋಚನ ಕಾಂಡ 3ನೇ ಅಧ್ಯಾಯ 5ನೇ ವಚನ. ಅಲ್ಲಿ ನೋಡ್ತೇವೆ, ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದು ಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ. ಹಲೋ, ಕೇಳಿಸ್ಕೊಳ್ತಾ ಇದ್ದೀರಾ? ಇವಾಗ ತಿರುಗಿ ನೋಡ್ದ, ಇವಾಗ ಹತ್ತಿರ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ದ. ದೇವರು ಅವನನ್ನು ನೋಡಿದ, ಕರೆದ ಮೇಲೆ ದೇವರು ಏನು ಹೇಳ್ದ? ಓಕೆ, ಮೋಶೆ ಅಲ್ಲಿ ಪಾದರಕ್ಷೆಗಳನ್ನು ಬಿಟ್ಟು ದೇವರನ್ನು ನೋಡ್ತಾ ಇದ್ದಾನೆ. ಅದೇ ಚಿತ್ರದಲ್ಲಿರೋದು, ಸರಿನಾ? ದೇವ್ರು ಹೇಳ್ತಾನೆ, ಮೋಶೆ ನಿನ್ನ ಪಾದರಕ್ಷೆಗಳನ್ನು ಬಿಡು. ನೀನು ನನ್ನ ಹತ್ರ ಬರಬೇಕು ಅಂದರೆ ನಿನ್ನ ಪಾದರಕ್ಷೆ ಕೆರೆಗಳನ್ನು ತೆಗೆದಿಡು. ನಾನು ಈ ಒಂದು ಸನ್ನಿವೇಶವನ್ನು ನಾನು ನೋಡಬೇಕಾದ್ರೆ ದೇವರು ನನ್ನ ಸಂಗಡ ಮಾತನಾಡಿದಂಥ ಸಂಗತಿ, ನೀನು ನನ್ನ ಹತ್ತಿರ, ನನ್ನನ್ನು ನೀನು ವಾಸಸ್ಥಾನ ಮಾಡಿಕೊಳ್ಬೇಕಾದ್ರೆ ನನಗಿಷ್ಟವಾದಂಥ, ನನ್ನ ಮನೆಯಲ್ಲಿ ನನಗಿಷ್ಟವಾದಂಥ ಸಂಗತಿಗಳನ್ನ ನೀನು ಮಾಡಬೇಕು. ನಾರ್ಮಲಿ ನಾವು ಪಾದರಕ್ಷೆಗಳನ್ನು, ಬೂಟ್ಗಳನ್ನು ಹಾಕ್ಕೊಂಡ್ರೆ ರೆಡಿ ಹೋಗಕ್ಕ. ಓಕೆ, ಚಪ್ಪಲಿ ಹಾಕ್ಕೊಂಡ್ರೆ ಏನು ಮಾಡ್ತೀವಿ ನಾವು?
ಮನೆ ಬಿಟ್ಟು ಹೊರಗೆ ಹೋಗ್ಬಿಡ್ತೀವಿ, ಮನೇಲಿ ಇರಲ್ಲ ನಾವು. ಯಾರು ನಿಲ್ತೀರ ಚಪ್ಪಲಿ ಹಾಕೊಂಡು ಮನೇಲಿ ಅಡ್ಡಾಡ್ತೀರಾ? ಹೆಂಡ್ತಿ ಬೈತಾಳ, ಕಸ ಬಳ್ದೇನೆ ರೀ, ಚಪ್ಪಲಿ ಹಾಕೊಂಡು ಒಳಗೆ ಬರ್ತಾನೆ, ಚಪ್ಪಲಿ ಹಾಕೊಂಡ್ರೆ ಹೊರಗೆ ಹೋಗು. ಚಪ್ಪಲಿ ಹಾಕೊಂಡ್ರೆ ಅರ್ಥ ಏನು? ಹೊರಗಡೆ ಹೋಗಿ ಸಿದ್ಧ. ನಮ್ಮ ಕೆಲಸಗಳಿಗೆ, ನಮ್ಮ ವ್ಯಸ್ತ ಏನೋ ತಿರುಗಾಡಲಿಕ್ಕೆ ರೆಡಿ, ಎಲ್ಲಿ ಬೇಕಾದ್ರೂ ತಿರುಗಾಡ್ತೀವಿ ಚಪ್ಪಲಿ ಹಾಕೊಂಡ್ಬಿಟ್ರೆ, ಅಥವಾ ಪಾದರಕ್ಷೆಗಳು ಹಾಕ್ಕೊಂಡ್ರೆ. ದೇವ್ರು ಹೇಳ್ತಾನೆ, ನೀನು ನನ್ನನ್ನು ವಾಸಸ್ಥಾನ ಮಾಡಿಕೊಂಡ್ರೆ ನಿನ್ನ ಕೆರೆಗಳು, ನಿನ್ನ ವ್ಯಸ್ತ ಸಮಯ, ನೀನು ತಿರುಗಾಡುವಂಥ ಎಲ್ಲೆಲ್ಲೋ ಅಲ್ದಾಡ್ತಾ ನಾವು ದೇವರನ್ನ ವಾಸಸ್ಥಾನವಾಗಿ ಮಾಡ್ಕೊಳ್ಳೋಕ್ಕಾಗಲ್ಲ. ಎಲ್ಲೆಲ್ಲೋ ತಿರುಗ್ತಾ ನಾವು ದೇವರ ವಾಸಸ್ಥಾನ, ದೇವರನ್ನು, ದೇವರ ವಾಸಸ್ಥಾನವನ್ನು ನಮ್ಮ ಜೀವಿತದಲ್ಲಿ ನಾವು ಹಮ್ಮಿಕೊಳ್ಳಿಕ್ಕೆ ಆಗಲ್ಲ. ಆತನ ವಾಸಸ್ಥಾನವಾಗಬೇಕಾದ್ರೆ, ದೇವರು ಆತನ ಸನ್ನಿಧಾನ ವಾಸಸ್ಥಾನ ಆಗಬೇಕಾದ್ರೆ ನಾವು ನಮ್ಮ ವ್ಯಸ್ತ ಸಮಯವನ್ನು ಬಿಡಬೇಕು. ಆಮೆನ್. ದೇವರ ಜೊತೆ ಇರುವುದಕ್ಕಾಗಿ ಸಿದ್ಧರಾಗಬೇಕು. ಆತನ ಜೊತೆ ಸಂಭಾಷಣೆಯಲ್ಲಿ ಬರೋದಕ್ಕಾಗಿ ಸಿದ್ಧರಾಗಬೇಕು. ಆಮೇನ್. ನಮ್ಮ ಹೃದಯದಲ್ಲಿ ದೇವರು ಕೆರೆಗಳನ್ನು ತೆಗಿ ಅಂತ ಹೇಳಿದಾಗ ಅದರ ಅರ್ಥ ಏನು? ನಮ್ಮ ಹೃದಯದಲ್ಲಿ ಆತನಿಗೆ ಬೇಡವಾದಂಥ ಸಂಗತಿಗಳನ್ನು ತೆಗಿ ಅಂತ ಹೇಳ್ತಾ ಇದ್ದಾನೆ. ಇವತ್ತು ದೇವರ ಸನ್ನಿಧಾನಕ್ಕೆ ಹೋಗಲಿಕ್ಕೆ ಅನೇಕರ ಜೀವನದಲ್ಲಿ ಒಂದು ಸಮಸ್ಯೆ ಇದೆ, ತೊಂದರೆ ಇದೆ. ಕೆಲವರಿಗೆ ನಿದ್ದೆ ಬಿಡು ಅಂತಾನೆ ದೇವರು, ನಿದ್ದೆ ಬಿಟ್ಟು ಬಾ. ಮುದ್ರಿಕೆ ಮಕ್ಕಳು ಪ್ರಾರ್ಥನೆ ಸಮಯದಲ್ಲಿ ಕೆಲವರು ಕೇರ್ಸಲ್ ಬಾ ಅಂತ ಹೇಳ್ತಾನೆ, ಕೆಲವ್ರಿಗೆ ಉಪವಾಸ ಮಾಡು ಅಂತ ಹೇಳ್ತಾನೆ. ಅನೇಕ ಸಂಗತಿ ಇದೆ, ಬಿಡು, ಇದನ್ನು ಬಿಡು, ಸೋಮಾರಿತನ ಬಿಡು, ಸುಳ್ಳು ಹೇಳೋದು ಬಿಡು, ಮೋಸ ಮಾಡೋದು ಬಿಡು, ಕಪಟತನ ಬಿಡು. ಆಮೇಲೆ ಕೆರಗಳನ್ನು ಬಿಟ್ಟು ದೇವರ ಹತ್ರ ಬರಬೇಕು. ದೇವರಿಗೆ ಇಷ್ಟವಾದನ್ನು ತಗೊಂಡು ದೇವರ ಹತ್ರ ಬರಬೇಕು. ಹಲ್ಲೆಲೂಯಾ. ನಮ್ಮ ಮನೆಯಲ್ಲಿ ನಮ್ಮ ಪದ್ಧತಿ ಇರ್ತೈತೆ ರೀ, ನಿಮ್ಮ ಮನೆಯಲ್ಲಿ ನಿಮ್ಮ ಪದ್ಧತಿ, ದೇವರ ಮನೆಯಲ್ಲಿ ದೇವರ ಪದ್ಧತಿ, ವಾಕ್ಯದ ಪದ್ಧತಿ, ದೇವರಿಗೆ ಇಷ್ಟವಾದಂಥ ರೀತಿ. ಇವತ್ತು ಆತನ ಬಳಿಗೆ ಹೋಗ್ಬೇಕಾದ್ರೆ, ಸಂಭಾಷಣೆ ಮಾಡಬೇಕಾದ್ರೆ, ಇವತ್ತು ಪ್ರಾರ್ಥನೆ ಮಾಡ್ತೀವಿ, ದೇವ್ರಿಗೆ ಕೇಳ್ರಿ, ಸ್ವಾಮಿ ನಿನಗೆ ಇಷ್ಟವಾಗದಿರೋದು ಏನಪ್ಪ ನನ್ನಲ್ಲಿರೋದು, ಅದನ್ನು ಇವತ್ತು ತೆಗೆದು ಬಿಡ್ತೀನಿ. ನನಗೆ ಕಷ್ಟ ಆದರೂ ಸಹ ಪರವಾಗಿಲ್ಲ, ನಮಗೆ ಗೊತ್ತು ಅದಿದ್ದರೆ ನಾವು ದೇವರ ಬಳಿಗೆ ಬರೋಕ್ಕಾಗಲ್ಲ ಅಂತ ಗೊತ್ತು. ಕೆಲವು ರಹಸ್ಯ ಪಾಪಗಳಿರ್ಬೋದು, ಕೆಲವು ಹೇಳಿಕೊಳ್ಳಲಾರದಂಥ ಪಾಪಗಳಿರ್ಬೋದು, ಕೆಲವು ಹೇಳಿಕೊಳ್ಳಲಾರದಂಥ ಒಂದು ಸಮಸ್ಯೆಗಳಿರ್ಬೋದು. ದೇವರು ಅದನ್ನು ತೆಗಿ ಅಂತ ಹೇಳ್ತದಾನೆ. ಬಹುಶಃ ನಮ್ಮ ಹತ್ರ ಕೋಪ ಇರಬಹುದು, ದೇವರು ಹೇಳ್ತದಾನೆ, ಗೊತ್ತಿರ್ತದೆ ನಮಗದು, ದೇವ್ರಿಗೆ ಇಷ್ಟ ಇಲ್ಲ, ಆದರೂ ಕೂಡ ಅದನ್ನ ಇಟ್ಕೊಂಡು ಬಂದಿರ್ತೀವಿ ನಾವು. ಅದನ್ನ ಇಟ್ಕೊಂಡೇ ನಾವು ಓಟವನ್ನು ಓಡ್ಲಿಕ್ಕೆ ಬಯಸ್ತೀವಿ. ಅದು ನಿಮಗೆ ಸುಮ್ಮನೆ ಅಡ್ಡಿ, ನಿಮ್ಮ ಓಟಕ್ಕೆ ಬೇಡದ ಭಾರ, ನಿಮ್ಮ ಓಟವನ್ನು ಅಡ್ಡಿಪಡಿಸುವಂಥ ಆ ಗುಣಲಕ್ಷಣ ಬೇಡ, ಜಗಳ ಬೇಡ, ಆ ಕೋಪ ಬೇಡ, ಆ ಸುಳ್ಳು ಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗಾಗಿ ಅದನ್ನು ಬಿಡ್ತೀರಾ? ದೇವರನ್ನು ನಿಮ್ಮ ವಾಸಸ್ಥಾನ ಮಾಡಿಕೊಳ್ಳುವುದಕ್ಕಾಗಿ ದೇವರಿಗೆ ಬೇಡವಾದಂಥ ಸಂಗತಿಗಳನ್ನು ತೆಗೆದು ಹಾಕುತ್ತೀರಾ? ಪಕ್ಕದಲ್ಲಿ ನೋಡ್ರಿ, ತೆಗೆದು ಹಾಕ್ತೇನೆ. ಪಕ್ಕದಲ್ಲಿ ನೋಡ್ರಿ, ಮುಟ್ಟಿ ಹೇಳ್ರಿ, ನಾನು ದೇವರಿಗೆ ಬೇಡವಾದ ಸಂಗತಿಗಳನ್ನು ನನ್ನ ಹೃದಯದಿಂದ, ನನ್ನ ಜೀವಿತದಿಂದ, ನನ್ನ ಕುಟುಂಬದಿಂದ ಔಟ್ 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 ತೆಗೆದು ಹಾಕುತ್ತೇನೆ. ಆಮೆನ್. ಹಲ್ಲೆಲೂಯಾ. ಓಕೆ, ಇದನ್ನು ಹೇಳ್ತಾ ಓಕೆ, ಮೋಶೆಗೆ ದೇವರು ಈಗ ಜವಾಬ್ದಾರಿ ಕೊಡ್ತಾ ಇದ್ದಾನೆ. ಮಾತಾಡ್ತಾ ಇದ್ದಾರೆ, ಸಂಭಾಷಣೆ ಹೇಳಿ ಮುಕ್ತಾಯ ಮಾಡ್ತೇನೆ. ಮೋಶೆ ಜವಾಬ್ದಾರಿ ಕೊಡ್ತಾ ಇದ್ದಾರೆ ದೇವರು. ಈಗ ನೀನು ಹೋಗಿ ಫರೋಹನ ಬಳಿಗೆ ಹೋಗಿ, ನಿನ್ನ ಬೆಳೆದಿರುವಂಥ ಸ್ಥಳ ದೇಶಕ್ಕೆ ಹೋಗಿ ನನ್ನ ಜನರನ್ನು ನೀನು ಬಿಡಿಸು. ಆಮೇಲೆ ಅಂತ ದೇವರು ಅವನಿಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಮೋಶ ಜೀವನ ಪರ್ಯಂತ ಇದ್ದಂಥ ಪ್ರಶ್ನೆ, ಅದೇ ಪ್ರಶ್ನೆನ ದೇವ್ರ ಮುಂದೆ ಕೇಳ್ತಾನೆ. ಆ ಇಬ್ರಿಯರು ಕೇಳಿದ್ರಲ್ಲ ಪ್ರಶ್ನೆ ಏನಂತ, ನೀನು ಯಾರಪ್ಪ, ನಮ್ಮನ್ನು ಬಿಡಿಸ್ಲಿಕ್ಕೆ ನಿನಗೆ ಯಾರು ಅಧಿಕಾರ ಕೊಟ್ಟರು, ನೀನು ಯಾರು, ಎಲ್ಲರೂ ನೀನು ಯಾರು? ಇಲ್ಲಿ ಅದೇ ಪ್ರಶ್ನೆ. ಮೋಶ ಅದನ್ನು ಈಗ ತಲೆಯಲ್ಲಿ ಒಕ್ಕೊಂಡಿದೆ. ಅದೇ ಪ್ರಶ್ನೆಯಿಂದ ಅವನು ಓಡೋಗಿದ್ದು, ಅದೇ ಪ್ರಶ್ನೆ ಅವನಲ್ಲಿ ಉಳ್ಕೊಂಡಿರೋದು. ನಮ್ಮ ಜೀವಿತದಲ್ಲಿ ಕೆಲವು ಪ್ರಶ್ನೆಗಳು ನಮ್ಮನ್ನು ಓಡೋಗಂತ ಮಾಡ್ತದೆ. ದೇವರಿಟ್ಟಂಥ ಓಟ ಅಲ್ಲ, ದೇವರಿಂದ ದೂರ ಹೋಗುವಂಥ ಓಟಗಳನ್ನು ಓಡ್ತಾ ಇದ್ದೀವಿ. ನಂಬಿಕೆ ಓಟ ಓಡ್ತಾ ಇಲ್ಲ, ಭಯದ ಓಟವನ್ನು ಓಡ್ತಾ ಇದ್ದೀವಿ. ಹಲೋ, ಆರೋಗ್ಯದ ಭಯ ಆಗಿರ್ಬೋದು, ಹಣಕಾಸಿನ ವಿಷಯದಲ್ಲಿ ಭಯ ಆಗಿರ್ಬೋದು, ಮಕ್ಕಳ ಒಂದು ಭವಿಷ್ಯತ್ತಿನ ಭಯ ಆಗಿರ್ಬೋದು, ಏನೇ ಇರಲಿ ಭಯದಿಂದ ಓಡ್ತಾ ಇದ್ದೀವಿ. ಇವತ್ತು ಅದೇ ಪ್ರಶ್ನೆ ಮೋಶೆ ತಿರುಗಿ ದೇವ್ರಿಗೆ ಕೇಳ್ತಾನೆ, ದೇವರೇ ನಾನು ಹೋಗಿ ಅವ್ರನ್ನ ಬಿಡಿಸ್ಬೇಕು ಅಂತ ನೀನು ಹೇಳ್ತಾ ಇದ್ದಿ, ಸರಿನಾ?
ನಾನು ಯಾರು? ನಾನು ಹೋಗಿ ಈ ಇಸ್ರಾಯೇಲ್ ಜನಾಂಗರನ್ನು ಬಿಡಿಸುವುದಕ್ಕೆ ನಾನು ಯಾರು? ಮೋಶೆ ಏನು ಪ್ರಶ್ನೆ ಕೇಳ್ದ? ಗಟ್ಟಿ ಹೇಳ್ರಿ, ಏನು ಕೇಳ್ದ ಮೋಶೆ? ಬೇರೆಯವ್ರು ನಿದ್ದೆಂದೇ ನಿಚ್ಚಳಾಗಬೇಕು ಹಂಗೆ ಕೇಳ್ಬೇಕು ಪ್ರಶ್ನೆ. ದೇವ್ರು ಏನು ಪ್ರಶ್ನೆ ಕೇಳ್ದ? ದೇವ್ರು ಇದೇ ಪ್ರಶ್ನೆ, ಸೈತಾನ್ ಇದೇ ಪ್ರಶ್ನೆನ ಪ್ರತಿಯೊಬ್ಬರು ಕೇಳ್ತಾನೆ. ನೀನು ಯಾರು ದೇವ ಬಿಡಿಸೋಕ್ಕೆ? ನೀನು ಹೋಗಿ ಆಶೀರ್ವಾದ, ನೀನು ಯಾರು? ನೀನು ಫಸ್ಟು ಆಶೀರ್ವಾದ, ನೀನು ಯಾರು ಆಶೀರ್ವಾದ ಮಾಡೋಕ್ಕೆ? ನಾನು ಹೋಗಿ ಸುವಾರ್ತೆ ನೀನು ಸುವಾರ್ತೆ ಹೇಳೋಕ್ಕೆ ನೀನು ಯಾರು? ನಿನಗೆ ಯಾರು ಅಧಿಕಾರ ಕೊಟ್ಟರು? ಜನರನ್ನ ಬಿಡಿಸ್ಬೇಕು, ಪ್ರಾರ್ಥಿಸಿ, ನೀನು ಪ್ರಾರ್ಥನೆ ಮಾಡಲಿಕ್ಕೆ ಜನರ ಬಿಡುಗಡೆ ಮಾಡಿ ನೀನು ಯಾರಪ್ಪ? ನಿನಗೇನು ಅಧಿಕಾರ? ದೇವ್ರ ಮಕ್ಕಳು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದ ಕಾರಣ, ಅಂದರೆ ಮೋಶೆಗೆ ಅವನ ತಲೆಯಲ್ಲಿ ಸೈತಾನ ಹಾಕಿದಂಥ ಪ್ರಶ್ನೆಯನ್ನು ಅವನು ದೇವರ ಮುಂದೆ ಕೇಳ್ತಾ ಇದ್ದಾನೆ. ಅವನಿಗೆ ಗೊತ್ತಿಲ್ಲ. 3 ತಿಂಗಳಲ್ಲೇ ತಾಯಿಯನ್ನು ಅಗಲಿದವನು. ಓಕೆ, 40 ವರ್ಷ ಐಗುಪ್ತದಲ್ಲಿ ಬೇರೆಯವರು ಅವನನ್ನು ಸಾಕಿ ಬೆಳೆಸಿದರು. ಅವನು ಯಾರಂತ ಅವನಿಗೆ ಗೊತ್ತಿಲ್ಲ. ಅವನು ಓಡ್ತಾ ಇದ್ದಾನೆ ಜೀವಿತದಲ್ಲಿ. ಒಂದು ಅರ್ಥವಿಲ್ಲದ ಜೀವಿತವನ್ನು, ಒಂದು 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 ಸಂತೋಷವಿಲ್ಲದಂಥ ಜೀವಿತವನ್ನು, ಒಂದು ಉದ್ದೇಶವಿಲ್ಲದೆ ಇರುವಂಥ ಜೀವಿತವನ್ನು ಸುಮ್ಮನೆ ಓಡ್ತಾ ಇದ್ದಾನೆ, ಜೀವಿಸ್ತಾ ಇದ್ದಾನೆ. ಇವತ್ತು ದೇವರ ಸನ್ನಿಧಾನದಲ್ಲಿ ನೀನು ಕೂತ್ರೆ ನಿನ್ನ ಉದ್ದೇಶ ಏನು? ನೀನು ಯಾಕೆ ಇದ್ದಿ? ನೀನು ಯಾರು? ನೀನು ನನ್ನ ಹೋಲುವಿಕೆಯಲ್ಲಿ ಮಾಡಲ್ಪಟ್ಟವನು ಅಂತ ದೇವರು ನಿನಗೆ ರುಜುಪಡಿಸ್ತಾನೆ. ನೀನು ನನ್ನ ಒಂದು ಪ್ರತಿರೂಪ, ನೀನು ನನ್ನ ಸೃಷ್ಟಿ, ನೂತನ ಸೃಷ್ಟಿ. ಹಳೆದೆಲ್ಲ ಗತಿಸಿ ಹೋಯಿತು, ಎಲ್ಲವೂ ನೂತನವಾಗಿದೆ ಅಂತ ದೇವರು ರುಜುಪಡಿಸ್ತಾನೆ. ನೀನು ಏನು ಆಗಿದ್ಯೋ, ನೀನು ಆಗುವುದಿಲ್ಲ. ದೇವರ ಸನ್ನಿಧಾನದಲ್ಲಿ ನೀನು ಏನು ಆಗಲೇ ಆಗಿದ್ಯೋ ಅದನ್ನು ನಿನ್ನ ರುಜುಪಡಿಸ್ತಾನೆ. ಮೋಶೆ ದೇವರ ಸನ್ನಿಧಾನದಲ್ಲಿ ಬಂದ ಮೇಲೆ ದೇವರ ಚಿತ್ತವನ್ನು ಅವನು ಕಂಡುಕೊಳ್ಳಲಿಲ್ಲ. ದೇವರು ಆಗಲೇ ಅವನ ಜೀವನದಲ್ಲಿ ತನ್ನ ಉದ್ದೇಶ ಚಿತ್ತವನ್ನು ಆಗಲೇ ಇಟ್ಟಿದ್ದನು. ಯಾವಾಗ ದೇವರ ಬಳಿಗೆ ಅವನು ಸಮಯ ಕೊಟ್ಟನೋ, ತನ್ನ ವ್ಯಸ್ತವನ್ನು ಬಿಟ್ಟು, ತನ್ನ ಒಂದು ಬಿಸಿನೆಸ್ ಬಿಟ್ಟು ದೇವರಿಗೆ ಟೈಮ್ ಕೊಟ್ಟನೋ, ದೇವರು ಅವನ ಒಂದು ಮಹತ್ವ, ಅವನ ಗುರುತು ಏನೆಂಬುದಾಗಿ ದೇವರು ಬಯಲು ಮಾಡಿದ. ಮೋಶೆಗೆ ದೇವರು ಆದ ನಂತರ ತನ್ನ ಬಗ್ಗೆ ಅವನಿಗೆ ಬಯಲಾಯಿತು. ಇವತ್ತು ಪ್ರಾರ್ಥನೆಯಲ್ಲಿ ಏನಾಗ್ತದೆ ಗೊತ್ತಾ? ನೀವು ಪ್ರಾರ್ಥನೆ ಕುಂತಾಗ ನೀವು ಮೊದಲನೇದಾಗಿ ಕಷ್ಟ, ನಷ್ಟ, ಸಮಸ್ಯೆ, ಚಿಂತೆ ಇವೆಲ್ಲಗಳನ್ನು ನೀವು ಪ್ರಾರ್ಥನೆಯಲ್ಲಿ ಸನ್ನಿಧಾನದಲ್ಲಿ ಹೋದಾಗ ಮೊದಲು ದೇವರು ತಾನು ಆತನು ಬಯಲು ಮಾಡುತ್ತಾನೆ. ದೇವರು ಯಾರು ಎಂಬುದಾಗಿ ಬಯಲು ಮಾಡ್ತಾನೆ. ಯಾವಾಗ ದೇವರು ಯಾರು, ನಿನ್ನ ನಿರ್ಮಾಣಕನು ಯಾರು ಅಂತ ನೀನು ಗುರುತಿಸ್ತೀಯೋ, ಯಾವಾಗ ನಿನ್ನನ್ನು ಸೃಷ್ಟಿ ಮಾಡಿದವನು ಎಂಥವನು ಯಾರು ಅಂತ ನಿಮಗೆ ಪ್ರಕಟಣೆ ಆಗ್ತದೋ, ಆಗ ನೀನು ಯಾರು, ನೀನು ಎಂಥವನು, ನಿನ್ನ ಮಹತ್ವ ಏನು, ನಿನ್ನ ಗುರುತೇನು ಅಂತ ನಿನಗೆ ಬಯಲಾಗ್ತದೆ. ಇವತ್ತು ಜಿಗುಪ್ಸೆಯ ಜೀವಿತ, ಭಯದ ಜೀವಿತ, ಒತ್ತಡದ ಜೀವಿತ, ಬಾಳಿನಲ್ಲಿ ಭಯದಿಂದ ತುಂಬಿರುವಂಥ ಜೀವಿತ, ಬಳಲುತ್ತಾ ಇರುವಂಥ ಜೀವಿತ, ಓಟ ಅಲ್ಲ. ಅವರು ಹೆಂಗೆ ಓಡ್ಲಪ್ಪ, ಹೆಂಗೆ ಜೀವಿಸ್ಲಪ್ಪ ಅನ್ನುವಂಥ ಜೀವಿತ ಜೀವಿಸ್ತಾ ಇರೋ ಕಾರಣ ಯಾಕೆ ಗೊತ್ತಾ? ತಮ್ಮ ಬಗ್ಗೆ ತಮಗೆ ಅರಿವಿಲ್ಲ. ತಾವ್ಯಾರು, ದೇವರು ಅವರನ್ನು ಯಾರಾಗಿ ಮಾಡಿದ್ದಾನೆ, ಎಂಥ ಒಂದು ಜೀವಿತ ಆತನು ತನ್ನ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಆತನು ಜಡಿಯಲ್ಪಟ್ಟು ಜಜ್ಜಲ್ಪಟ್ಟು ನಿನಗೆ ಎಂಥ ಜೀವಿತ ಕೊಟ್ಟಿದೆ ಅಂತ ನಿಮ್ಗೆ ಅರ್ಥ ಆಗೋದಿಲ್ಲ. ಯಾಕಂದರೆ ಯಾರದನ್ನು ಮಾಡಿದರೋ ಆತನ ಜೊತೆಲಿ ಸಮಯ ಕಳೆಯಿರಿ. ಆ ವಾಕ್ಯದ ಸಂಗಡ ನೀವು ಸಮಯ ಕಳೆಯಿರಿ. ಪ್ರತಿದಿನ ಆತನನ್ನು ನೀವು ನಿಮ್ಮ ವಾಸಸ್ಥಳವಾಗಿ ಮಾಡಿಕೊಳ್ಳಿರಿ. ಆತನ ಜೊತೆ ಸಂಭಾಷಣೆಯಲ್ಲಿ ಬನ್ನಿರಿ. ನಿಮ್ಮ ಬಗ್ಗೆ ನಿಮಗೆ ಅರಿವಾಗ್ತದೆ. ದೇವರ ಬಗ್ಗೆ ಅರಿವಾದಾಗ ನಿಮಗೆ ನಿಮ್ಮ ಬಗ್ಗೆ ಸಹ ಅರಿವಾಗ್ತದೆ. ಅದು ಮಾತ್ರವಲ್ಲ, ನೀವು ಏನಕ್ಕಾಗಿ ನೀವು ಜೀವಿಸ್ತಾ ಇದ್ದೀರ ಅನ್ನೋ ಉದ್ದೇಶ ನಿಮಗೆ ಬಯಲಾಗ್ತದೆ. ಹಲ್ಲೆಲೂಯಾ. ಇವತ್ತು ನನ್ನ ಪ್ರಾರ್ಥನೆ, ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಿರ್ಬೇಕಾದ್ರೆ ಗಲಿಬಿಲಿಗೆ ಒಳಗಾಗಬೇಡ್ರಿ. ನಾನು ಇನ್ನೂ ಮುಕ್ತಾಯ ಮಾಡಿಲ್ಲ. ಆದರೆ ಪ್ರಾರ್ಥನೆ ಮಾಡುವಾಗ ಕೊನೆಯ ಪ್ರಾರ್ಥನೆಯಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು. ದೇವರೇ, ನಿನ್ನ ಬಗ್ಗೆ ನನಗೆ ಪ್ರಕಟಣೆ ಆಗಲಪ್ಪ. ಯಾವಾಗ ನಿನ್ನ ಬಗ್ಗೆ ನನಗೆ ಪ್ರಕಟಣೆ ಆಗ್ತದೋ ಅದರಲ್ಲಿ ನೀನು ನನ್ನ ಬಗ್ಗೆ ನನಗೆ ನೀನು ಪ್ರಕಟ ಮಾಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರ ಬಳಿಗೆ ಆತನು ಏನು ಕೊಡುತ್ತಾನೆ ಅಂತ ಬರುವುದಿಲ್ಲ, ಆತನು ಯಾರಾಗಿದ್ದಾನೋ ಅದಕ್ಕಾಗಿ ನಾವು ಆತನ ಬಳಿಗೆ ಬರ್ತೇವೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ಬಲಹೀನವಾದಂಥ ಸಂಗತಿಗಳನ್ನ ಆರಿಸಿಕೊಂಡು ಬಲಿಷ್ಠರನ್ನು ಆತನು ಘೋಷಿಸುತ್ತಾನೆ.
ಅವರ ಮೂಲಕವಾಗಿ ಅವರನ್ನು ರಕ್ಷಿಸುತ್ತಾನೆ. ಬಲಹೀನರನ್ನು ಆರಿಸಿಕೊಳ್ತಾನೆ, ಬಡವರನ್ನು ಆರಿಸಿಕೊಳ್ತಾನೆ, ಆ ಬಲಿಷ್ಠರನ್ನ, ಆ ದೊಡ್ಡವರನ್ನ ತನ್ನ ಬಗ್ಗೆ ಅವರಿಗೆ ಪ್ರಕಟ ಮಾಡುವುದಕ್ಕಾಗಿ ದೇವರು ಅದನ್ನು ಮಾಡುತ್ತಾನೆ. ಅದಕ್ಕಾಗಿ ಒಂದು ವಿಷಯ ಹೇಳಬೇಕು, ಇದನ್ನು ಹೇಳ್ತಾ ನಾನು ಮುಕ್ತಾಯ ಮಾಡ್ತೇನೆ. ಅನೇಕರು ನಮ್ಮ ಒಂದು ಮಹತ್ವ ಗೊತ್ತಿಲ್ಲದೆ ಇರೋ ಕಾರಣವಾಗಿ ದ ಲಿವ್ ಇನ್ ಲೋ ಸೆಲ್ಫ್ ಎಸ್ಟೀಮ್, ಅಂದರೆ ತನ್ನ ಬಗ್ಗೆ ತಾನು ಕೀಳಾಗಿ ಯೋಚನೆ ಮಾಡ್ಕೊಳ್ಳೋದು, ಕೀಳಾಗಿ ಯೋಚನೆ ಮಾಡೋದು. ಗೊತ್ತಿಲ್ಲ ಯಾರಂತ, ನಾನು ಯಾರಂತ ನನಗೆ ಗೊತ್ತಿಲ್ಲ, ನಮ್ಮ ಹತ್ರ ಹಣ ಇಲ್ಲ, ನಮ್ಮ ಹತ್ರ ಮನೆ ಇಲ್ಲ, ನಾವು ಬಡತನದಲ್ಲಿದ್ದೀವಿ, ನಾವು ಸಾಲದಲ್ಲಿದ್ದೀವಿ, ನಾವು ಹಿಂಗೆ ನಾವು ಹಂಗೆ, ಈ ಥರ ಅಯ್ಯೋ ಅನ್ನುವಂಥ ಜೀವಿತ ಜೀವಿಸ್ತಾ ಇರ್ತಾರೆ. ಯಾಕೆ ಗೊತ್ತಾ? ಅವರಿಗೆ ದೇವರು ಯಾರಂತ ಗೊತ್ತಾಗಿಲ್ಲ. ಇನ್ನ ದುಃಖದ ವಿಷಯ ಏನಂದರೆ, ಹೊರಗಿನ ಜನ ಅವರು ಆ ರೀತಿಯಲ್ಲಿ ಅವರು ಕೊರಗುತ್ತಾ ಇದ್ರೆ ಪರವಾಗಿಲ್ಲ, ಆದರೆ ದೇವರನ್ನು ತಿಳಿದು ದೇವರ ಬಳಿಗೆ ಬಂದು ದೇವರ ಸನ್ನಿಧಾನದಲ್ಲಿದ್ದು ನೀವು ನೂತನ ಸೃಷ್ಟಿಯಾಗಿ ಮಾಡಲ್ಪಟ್ಟು ನಿಮ್ಮ ಮಹತ್ವ ಏನು ಅಂತ ದೇವರ ವಾಕ್ಯ ಪವಿತ್ರಾತ್ಮ ನಿಮಗೆ ತಿಳಿಸ್ತಾನೆ. ಅದಕ್ಕೆ ಆತನ ಜೊತೆ ಸಮಯ ಕಳಿಬೇಕು, ಆತನ ಜೊತೆ ಸಮಯ ಕಳಿಬೇಕು. ಉಪವಾಸಗಳಿಟ್ಟರೆ ಉಪವಾಸಕ್ಕೆ ಬರಬೇಕು, ಸಮಯಕ್ಕೆ ಸರಿಯಾಗಿ ಸಮಯಕ್ಕೆ ಮುಂಚಿತವಾಗಿ ಬರಬೇಕು, ಸರಿಯಾಗಲ್ಲ, ಮುಂಚಿತವಾಗಿ ಬರಬೇಕು. ಎಲ್ಲಿ ಕೇರ್ಸಲ್ಗಳಿದೆಯೋ ಅಲ್ಲಿ ಕೇರ್ಸಲ್ಗೆ ಹೋಗಬೇಕು, ದೇವರನ್ನು ತಿಳಿದುಕೊಳ್ಳಿಕ್ಕೆ ಹೋಗಬೇಕು, ಆತನ ಬಗ್ಗೆ ನಮಗೆ ಅರಿವಾಗಬೇಕು. ಯಾರು ತಮ್ಮ ದೇವರನ್ನು ತಿಳಿದುಕೊಳ್ಳುತ್ತಾರೋ ಅವರು ಬಲಿಷ್ಠರಾಗಿರುತ್ತಾರೆ, ಅವರು ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ಯಾರು ತಮ್ಮ ದೇವರನ್ನು ತಿಳಿದುಕೊಳ್ಳುತ್ತಾರೋ ಅವರು ತಮ್ಮನ್ನು ತಾವು ಸಹ ಅವರು ತಿಳಿದುಕೊಳ್ಳುತ್ತಾರೆ, ಮತ್ತು ಅವರಿಗಾಗಿ ದೇವರು ಅವರ ಮೂಲಕವಾಗಿ ಏನು ಮಾಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ಅವರು ತಿಳಿದುಕೊಳ್ಳುತ್ತಾರೆ. ನಿಮ್ಮ ದೇವರ ಬಗ್ಗೆ ನಿಮಗೆ ಪ್ರಕಟಣೆ ಅರಿವಾಗಬೇಕು, ನನ್ನ ದೇವರ ಬಗ್ಗೆ ನನಗೆ ಅರಿವಾಗಬೇಕು. ಆಗ ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ನಾನು ಸಿದ್ಧನಾಗಿರ್ತೇನೆ. ದೇವರನ್ನು ತಿಳಿದುಕೊಳ್ಬೇಕಂತ ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇದೆಯಾ? ಎಷ್ಟು ಜನ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ರಿ? ಆಮೆನ್. ಮತ್ತು ಯಾವಾಗ ನಾವು ದೇವರನ್ನು ತಿಳಿದುಕೊಳ್ತೀವೋ ಅವಾಗ ಏನಾಗ್ತದೆ? ನನ್ನ ಬಗ್ಗೆ ಸಹ ನನಗೆ ಪ್ರಕಟವಾಗ್ತದೆ. ನಾನು ಯಾರು, ನನಗೇನಿದೆ, ನನ್ನಲ್ಲಿ ಏನು ಸಾಮರ್ಥ್ಯ ದೇವರಿಟ್ಟಿದ್ದಾನೆ, ನನ್ನ ಮೂಲಕ ಆತನ ಏನು ಮಾಡಬಹುದು ಎಂಬುದು ಬಯಲಾಗ್ತದೆ. ಮೋಶೆಗೆ ಬಯಲಾಗ್ತದೆ. ಮೋಶೆಗೆ ದೇವರು ಹೇಳ್ತಾನೆ, ಈಗ ಹೋಗು, ಇಸ್ರಾಯೇಲ್ ಜನಾಂಗವನ್ನು ಐಗುಪ್ತನ ಒಂದು ದಾಸತ್ವದಿಂದ, ಬಂಧನದಿಂದ ನೀನು ಬಿಡಿಸ್ತೀಯ ಅಂತ ಹೇಳ್ತಾನೆ. ಇವತ್ತು ದೇವರು ನಿನ್ನನ್ನು ನನ್ನನ್ನು ಆರಿಸಿಕೊಂಡಿದ್ದು ಗೋಲಿ ಆಡಲಿಕ್ಕಲ್ಲ. ದೇವರು ನಿನ್ನನ್ನು ನನ್ನನ್ನು ಆರಿಸಿಕೊಂಡಿದ್ದು ಸುಮ್ಮನೆ ಕಾಲಾವಕಾಶ ಮಾಡಲಿಕ್ಕಲ್ಲ. ದೇವರು ನಿನ್ನನ್ನು ನನ್ನನ್ನು ಆರಿಸಿಕೊಂಡಿದ್ದು ಈ 4 ಗೋಡೆಯಲ್ಲಿ ಬಂದು ಕೈ ಎತ್ತಿ ಚೇರ್ ಬೆಚ್ಚಗೆ ಮಾಡಿ ಹೋಗ್ಲಿಕ್ಕಲ್ಲ. ದೇವರು ನಿನ್ನನ್ನು ಆರಿಸಿಕೊಂಡಿದ್ದು ಇಡೀ ಬಳ್ಳಾರಿ ಜನರನ್ನು ರಕ್ಷಣೆಗೆ ತರುವುದಕ್ಕಾಗಿ, ಇಡೀ ಬಳ್ಳಾರಿ ನಗರದ ಪರಿವರ್ತನೆಗಾಗಿ, ದೇಶಗಳ ಮೇಲೆ ಪ್ರಭಾವ ಬೀರುವುದಕ್ಕಾಗಿ, ನೀವಿರುವಂಥ ಸ್ಥಳಗಳಲ್ಲಿ ನೀವು ದೇವರೊಂದು ಪ್ರಭಾವ ಬೀರುವುದಕ್ಕಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಬಂಡಂಟಿ ಇದ್ದಂತೆ ಇರುವುದಿಲ್ಲ, ಮತ್ತು ಬಳ್ಳಾರಪ್ಪ ಕಾಲನಿ ಇದ್ದಂತೆ ಇರುವುದಿಲ್ಲ, ಓ ಗುಗ್ರಟ್ಟಿ ಇದ್ದಂತೆ ಇರುವುದಿಲ್ಲ, ಓ ಹಾಲಲೂಯ ಬಾಪೂಜಿ ನಗರ್ ಇದ್ದಂತೆ ಇರುವುದಿಲ್ಲ, ಶ್ರೀರಾಮಪುರಂ ಇದ್ದಂತೆ ಇರುವುದಿಲ್ಲ. ಬದಲಾವಣೆ ಖಂಡಿತ. ಯಾವಾಗ ದೇವರ ಮಕ್ಕಳು ದೇವರ ಬಗ್ಗೆ ಅರಿವಾಗುತ್ತದೋ, ಅವರಿಗೆ ತಮ್ಮ ಅರಿವಾಗುತ್ತದೆ, ತಮ್ಮ ಬಗ್ಗೆ ಅವರಿಗೆ ಜ್ಞಾನ ಬರುತ್ತದೆ, ಆಗ ಅವರು ದೇವರು ತಮಗಾಗಿಟ್ಟಂಥ ಓಟವನ್ನು ದೃಷ್ಟಿ ಇಟ್ಟು ಮುಗಿಸುವುದಕ್ಕಾಗಿ ಓಡುತ್ತಾರೆ. ಬರೀ ಓಡೋದಲ್ಲ, ನಾವು ಓಡೋದು ಬರೀ ಓಡೋದಕ್ಕಲ್ಲ. ಪ್ರಾರಂಭ ಎಲ್ಲರೂ ಮಾಡ್ತಾರೆ, ನಾವು ಮುಕ್ತಾಯ ಮಾಡುತ್ತೇವೆ. ಅಲ್ಲೂಯ್ಯ, ಮುಕ್ತಾಯ ಮಾಡೋರು ಇದ್ದೀರಾ? ಹಾಗಾದರೆ ನಮಗೆ ನಮ್ಮ ಗುರುತು ಆಗಬೇಕು, ದೇವರ ಅರಿವಾಗಬೇಕು, ನಮಗೆ ನಮ್ಮ ಗುರುತು ಆಗಬೇಕು. ದೇವರ ಬಗ್ಗೆ ಅರಿವಾದರೆ ನಮ್ಮ ಬಗ್ಗೆ ನಮ್ಮ ಗುರುತು ಏನಂತ ನಮಗೆ ಗೊತ್ತಾಗ್ತದೆ. ಯಾವಾಗ ನಮಗೆ ನಮ್ಮ ಗುರುತು ಗೊತ್ತಾಗ್ತದೋ ನಾವು ಏನು ಮಾಡಲು ಶಕ್ತರಾಗಿದ್ದೇವೆ ಎಂಬುದಾಗಿಯೂ ಸಹ, ನಾವು ಏನು ಮಾಡಲಿಕ್ಕಾಗಿ ದೇವರು ನಮ್ಮನ್ನು ಹಿಡಿದುಕೊಂಡಿದ್ದಾನೆ ಅನ್ನುವಂಥದ್ದು ಸಹ ನಮ್ಗೆ ಗೊತ್ತಾಗ್ತದೆ. ದೇವರ ಉದ್ದೇಶವನ್ನು ನೆರವೇರಿಸುವಾಗ್ತದೆ. ಎಷ್ಟು ಜನ ದೇವರ ಉದ್ದೇಶ ನೆರವೇರಿಸ್ಲಿಕ್ಕೆ ಬಯಸ್ತೀರಿ? ಎಷ್ಟು ಜನ ತಮ್ಮ ನಿಮಗಾಗಿ ಇಟ್ಟಂಥ ಓಟವನ್ನು ನೀವು ಓಡಲಿಕ್ಕೆ ಸಿದ್ಧರಾಗಿದ್ದೀರಿ? ಆಮೇನ್. ನಾವು ಎದ್ದು ನಿಂತ್ಕೊಳ್ಳೋಣ. ಯಾರು ದಯಮಾಡಿ ಎದ್ದು ನಿಂತ್ಕೊಳ್ಳೋ, ಆಚೆ ಈಚೆ ಅಡ್ಡಾಡಬೇಡ್ರಿ, ಎದ್ದು ನಿಂತ್ಕೊಡ್ರಿ. ಇದು ಒಳ್ಳೆ ಸಮಯ, ಪ್ರಾರ್ಥನೆ ಮಾಡಬೇಕಿದೆ ಈ ಸಮಯದಲ್ಲಿ. ಓಕೆ, ದೇವರಿಗೆ ಒಪ್ಪಿಸ್ಕೊಡ್ಬೇಕು. ಅನೇಕ ಪ್ರಶ್ನೆಗಳಿಂದ ಬಂದಿದ್ದೀರಿ, ಸುಮ್ಮನೆ ಇಲ್ಲಿ ಕಾಲಾವಕಾಶ ಮಾಡಲಿಕ್ಕೆ ಬಂದಿಲ್ಲ. ದೇವರ ಜನರು, ದೇವರ ಉದ್ದೇಶಗಳಿಂದ ಉದ್ದೇಶಪೂರ್ವಕವಾಗಿರುವಂಥ ಜನರು. ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣುಗಳು ಮುಚ್ಚಿರಿ, ಪ್ರತಿಯೊಂದು ಕಣ್ಣು. ಯಾರು ಆಚೆ ಈಚೆ ಅಡ್ಡಾಡಬೇಡ್ರಿ ಪ್ಲೀಸ್ ಪ್ಲೀಸ್. 5 ನಿಮಿಷ ಒಳಗೆ ನಾನು ಮುಕ್ತಾಯ ಮಾಡ್ತೇನೆ.
ಒಳಗೆ 3 ನಿಮಿಷ ಕಣ್ಣು ಮುಚ್ಚಿರಿ, ಮಾತಾಡ್ರಿ ದೇವ್ರ ಜೊತೆ ಸಂಭಾಷಣೆ, ಪವಿತ್ರಾತ್ಮನ ಸಂಗಡ ಮಾತಾಡಿ, ಗಟ್ಟಿಯಾಗಿ ಮಾತಾಡಿ. ಓ ಹಾಲೆಲೂಯ, 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 ಹಾಲೆಲೂಯ. ನಿಮ್ಮ ಪ್ರಶ್ನೆ ಏನೇ ಇರಲಿ, ದೇವರಿಂದು ಉತ್ತರ ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. ನಿಮ್ಮ ಪ್ರಶ್ನೆ, ನಿಮ್ಮ ಕಷ್ಟ, ನಿಮ್ಮ ಬೇನೆ, ನಿಮ್ಮ ತೊಂದರೆ, ದೇವರದನ್ನು ನೀಗಿಸಲಿಕ್ಕೆ ಸಿದ್ಧನು, ಶಕ್ತನು. ಹಲ್ಲೂಯ, ಹಲ್ಲೂಯ, ಹಲ್ಲೂಯ. ಓ ಸ್ತೋತ್ರ, 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 ಸ್ತೋತ್ರ. ಪ್ರಾರ್ಥನೆ ಮಾಡಿರಿ. ಇವ್ರನ್ನ ನೋಡಬೇಡ್ರಿ, ಅವ್ರೇನು ಪ್ರಾರ್ಥನೆ ಮಾಡ್ತಾರೆ, ಇವ್ರೇನು ಪ್ರಾರ್ಥನೆ ಮಾಡ್ತಾರೆ ಅಂತ ನೋಡಬೇಡ್ರಿ. ಅವ್ರ ಸ್ವರ ಬೇಡ, ನಿಮ್ಮ ಸ್ವರ ದೇವರಿಗೆ ಕೇಳಲಿ. ನೀವು ದೇವರಿಗೆ ಮಾತನಾಡ್ರಿ. ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸೋಣ. ನಿಮ್ಮ ಓಟ ನೀವು ಓಡಬೇಕು, ಅವರು ಲೆಕ್ಕ ಕೊಡುವುದಿಲ್ಲ. ನಿಮ್ಮ ಓಟಕ್ಕೆ ಬೇರೆಯವರು ಲೆಕ್ಕ ಕೊಡುವುದಿಲ್ಲ. ನಿನ್ನ ಹೆಂಡತಿಯೂ ಲೆಕ್ಕ ಕೊಡುವುದಿಲ್ಲ, ನಿನ್ನ ಗಂಡನೂ ಲೆಕ್ಕ ಕೊಡುವುದಿಲ್ಲ. ನಿನ್ನ ನಂಬಿಕೆ ಓಟವನ್ನು ನೀನು ದೃಷ್ಟಿಸಬೇಕು. ಓ ಹಲ್ಲೂಯ, ಹಲ್ಲೂಯ, ಹಲ್ಲೂಯ. ದೇವರು ಸ್ವಸ್ಥ ಮಾಡ್ತಾನ? ಹೌದು, ಖಂಡಿತವಾಗಿ ಸ್ವಸ್ಥ ಮಾಡ್ತಾನೆ. ದೇವರು ನಿಮ್ಮನ್ನು ಆತನು ಭಯದಿಂದ ತೊಲಗಿಸ್ತಾನ? ಹೌದು. ನಿಮ್ಮನ್ನು ನಿರ್ಭಯರನ್ನಾಗಿ ಮಾಡುತ್ತಾನೆ. ದೇವರು ನಿಮ್ಮ ಜೀವಿತನ ಆಶೀರ್ವಾದ ಮಾಡ್ತಾನೆ? ಹೌದು, ದೇವರು ಆಶೀರ್ವಾದ ಮಾಡ್ತಾನೆ. ಇಡೀ ಇಸ್ರಾಯೇಲರು, ಆ ಒಂದು ಕುಟುಂಬ, 70 ಜನಗಳು ಉಳ್ಳಂಥ ಆ ಒಂದು ಕುಟುಂಬ, ಅವರು ಅಭಿವೃದ್ಧಿಯಾಗುತ್ತಾ, ಹೆಚ್ಚುತ್ತಾ, ಅವರು ಅಲ್ಲಿ ಹಬ್ಬುತ್ತಾ, ಅವರು ದೇಶದಲ್ಲಿ ಎಲ್ಲೆಡೆ ಅವರು ತುಂಬಿಕೊಂಡಿರೋದಾಗ ಆಶೀರ್ವಾದ ನೋಡಿದ್ವಿ. ಹಲ್ಲೂಯ. ದೇವರ ಆಶೀರ್ವಾದಗಳನ್ನು ನಿಮ್ಮ ಮೇಲೆ ಸಹ ಇಟ್ಟಿದ್ದಾನೆ. ಇವತ್ತು ನೀವು ದೇವರ ಸಂಗಡ ಮಾತನಾಡಬೇಕು. ಕೇವಲ ಇಲ್ಲಿ ಮಾತ್ರವಲ್ಲ, ಪ್ರತಿದಿನ ಮಾತನಾಡೋದಕ್ಕಾಗಿ ನೀವು ಒಂದು ಸಮರ್ಪಣೆ ಮಾಡಿಕೊಳ್ರಿ. ಇವತ್ತು ಮಾಡ್ರಿ, ಸಮರ್ಪಣೆ ಮಾಡಿರಿ. ದೇವ್ರ ಜೊತೆ ಸಮರ್ಪಣೆ ಮಾಡಿರಿ. ಕೈ ಎತ್ತಿರಿ. ಸಮರ್ಪಣೆ ಮಾಡುವಾಗ ನಾವು ಕೈಗಳನ್ನೆತ್ತಿ ದೇವರಿಗೆ ಸಮರ್ಪಣೆ ಮಾಡೋಣ. ಹಲ್ಲೂಯ. ಹೃದಯದಿಂದ ಮಾತನಾಡೋಣ. ಹಲ್ಲೂಯ. ಹೃದಯದಿಂದ ದೇವರಿಗೆ ನಾವು ಮಾತನಾಡೋಣ. ಪವಿತ್ರಾತ್ಮನು ಸಹಾಯ ಮಾಡುತ್ತಾನೆ. ಓ ಹಲ್ಲೂಯ, ಹಲ್ಲೂಯ, ಓ ಹಲ್ಲೂಯ. ಎಲ್ಲ ಒಂದು ಸರಪಣಿಗಳು, ಗತದ ಬೇನೆಯ ಸರಪಣಿಗಳಾಗಲಿ, ಭವಿಷ್ಯತ್ತಿನ ಭಯದ ಸರಪಣಿಗಳಾಗಲಿ, ಯೇಸುವಿನ ನಾಮದಲ್ಲಿ ನಾನು ಮುರಿಯುತ್ತೇನೆ. ಯೇಸು ನಾಮದಲ್ಲಿ ನಿನ್ನ ಮಕ್ಕಳನ್ನು ಯಾವುದು ಆಟಂಕಪಡಿಸುವುದಿಲ್ಲ. ಅವರಿಗಿಟ್ಟಂಥ ಓಟವನ್ನು ಅವರು ದೃಷ್ಟಿ ಇಟ್ಟು ನಿನಗೆ ಮಹಿಮೆ ತರುವುದಕ್ಕಾಗಿ, ಕರ್ತನೇ ಸ್ವಾಮಿ, ನಿನ್ನನ್ನು ಕರ್ತನೇ ಸ್ವಾಮಿ ಮಹಿಮೆ ಪಡಿಸುವುದಕ್ಕಾಗಿ, ನಿನ್ನನ್ನು ಹೆಚ್ಚಿಸುವುದಕ್ಕಾಗಿ, ನಿನ್ನನ್ನು ಘನಪಡಿಸುವುದಕ್ಕಾಗಿ, ಆ ಯೇಸುವನ್ನು ಯಾರು ಅವರಿಗಾಗಿ ಸತ್ತನೋ, ಆ ಯೇಸುಗಾಗಿ, ನನಗಾಗಿ ಸತ್ತಂತ ನನ್ನ ತಂದೆಗೆ ಮಹಿಮೆ ತರುವುದಕ್ಕಾಗಿ ಆ ಓಟವನ್ನು ನಾನು ದೃಷ್ಟಿ ಇಟ್ಟು ಓಡುತ್ತೇನೆ. ಸ್ವಾಮಿ, ನಿನ್ನ ಬಗ್ಗೆ ನನಗೆ ಅರಿವಾಗಲಿ, ನಿನ್ನ ಬಗ್ಗೆ ನನಗೆ ಪ್ರಕಟವಾಗಲಿ, ನನ್ನ ಬಗ್ಗೆ ನನಗೆ ಕರ್ತನೆ ತಿಳಿಯಪಡಿಸು. ಸ್ವಾಮಿ, ಅನೇಕ ನೋವುಗಳು ಆ ಒಂದು ಓಟದಲ್ಲಿ ಅಡ್ಡಿ ಆಟಂಕವಾಗಿ ತಡೆ ಹಿಡಿದಿದೆ. ಆದರೆ ಇಂದು ನಾವು ಪ್ರಾರ್ಥಿಸ್ತೇವೆ, ಇನ್ನು ಮುಂದೆ ನಾನು ಎಲ್ಲ ನೋವುಗಳನ್ನು, ಗತದಲ್ಲಿ ಆದಂಥ ನೋವುಗಳನ್ನು ಬಿಟ್ಟು, ನಮ್ಮ ವಿಶ್ವಾಸದ ಪ್ರಾರಂಭಿಕನು ಮುಕ್ತಾಯ ಮಾಡುವವನು ಆದಂಥ ಯೇಸುವನ್ನೇ ದೃಷ್ಟಿಸುತ್ತಾ ನನ್ನ ನಂಬಿಕೆ ಓಟವನ್ನು ಸ್ಥಿರಚಿತ್ತದಿಂದ ನಾನು ಓಡುತ್ತೇನೆ. ನಾನು ಬಳಲುವುದಿಲ್ಲ, ಬಿದ್ದು ಹೋಗುವುದಿಲ್ಲ, ನಾನು ದಾರಿ ತಪ್ಪುವುದಿಲ್ಲ. ನಾನು ಆ ಒಂದು ಉದ್ದೇಶಗಳನ್ನು ನೆರವೇರಿಸುವುದಕ್ಕಾಗಿ ನನ್ನ ಓಟವನ್ನು ನಾನು ಓಡುತ್ತೇನೆ. ಇಂದು ಕರ್ತನೆ, ನಾನು ನಿರ್ಧರಿಸ್ತೇನೆ, ಆ ಓಟವನ್ನು ನಾನು ಓಡುತ್ತೇನೆ. ಸ್ವಾಮಿ, ಎಲ್ಲ ಸರಪಣಿಗಳು ಕಳಚಿ ಬೀಳಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಲೋಕದ ಚಿಂತೆಯ ಒಂದು ಸರಪಣಿಗಳು, ಎಲ್ಲ ಆ ಐಶ್ವರ್ಯದ ಒಂದು ಭೋಗದ ಒಂದು ಸರಪಣಿಗಳು, ಎಲ್ಲ ಒಂದು ದೇವರಿಂದ ದೃಷ್ಟಿ ತಪ್ಪಿಸಿ ಆ ಒಂದು ಓಟದಿಂದ ನಮ್ಮನ್ನು ದಾರಿ ತಪ್ಪಿಸುವಂಥ ಎಲ್ಲ ಒಂದು ದುಶ್ಯಾಕರ್ಷಣೆಗಳು, ಎಲ್ಲ ಶರೀರದ ಒಂದು ಕ್ರಿಯೆಗಳು ನನ್ನ ಹೃದಯದಿಂದ ತೊಲಗಲಿ. ಆ ಸರಪಣಿ, ಆ ಒಂದು ಹಿಡಿತ, ಆ ಒಂದು ಒತ್ತಡ ನಾನು ಬಿಡುಗಡೆ ಘೋಷಿಸ್ತೇನೆ ಯೇಸು ನಾಮದಲ್ಲಿ. ಪ್ರತಿಯೊಂದು ನಿನ್ನ ಮಕ್ಕಳು ಸ್ವಾಮಿ, ನಿನ್ನ ಉದ್ದೇಶವನ್ನು ನೀನು ಯಾವುದಕ್ಕಾಗಿ ಅವರನ್ನು ಕರೆದಿದ್ಯೋ, ಯಾವುದಕ್ಕಾಗಿ ಅದನ್ನು ನೆರವೇರಿಸುವುದಕ್ಕಾಗಿ ನೀನು ಅವರನ್ನು ಕೈ ಹಿಡಿದಿದ್ಯೋ, ಆ ಒಂದು ಉದ್ದೇಶಗಳಿಗಾಗಿಯೇ ಸ್ವಾಮಿ ಅವರು ಕೈ ಹಿಡಿಯುವಂತೆ ಯಾವುದು ಅವರನ್ನು ಆಟಂಕಪಡಿಸುವುದಿಲ್ಲ, ಅಡ್ಡಿಪಡಿಸುವುದಿಲ್ಲ. ನಜರೇತಿನ ಯೇಸು ನಾಮದಲ್ಲಿ, ನಜರೇತಿನ ಯೇಸುವಿನ ನಾಮದಲ್ಲಿ ಬಿಡುಗಡೆ ಯೇಸುವಿನ ನಾಮದಲ್ಲಿ. ಐ ಸೆಟ್ ದ ಕ್ಯಾಪ್ಟಿವ್ ಫ್ರೀ ಇನ್ ಜೀಸಸ್ ನೇಮ್. ಬಂಧಿತರನ್ನು ಬಿಡುಗಡೆ ಘೋಷಿಸ್ತೇನೆ. ದೇವರ ಉದ್ದೇಶಗಳನ್ನು ನೆರವೇರಿಸೋದಕ್ಕಾಗಿ ಬಿಡುಗಡೆ ಘೋಷಿಸ್ತೇನೆ. ಓಟವನ್ನು ಸ್ಥಿರಚಿತ್ತದಿಂದ ಓಡೋದಕ್ಕಾಗಿ ಬಿಡುಗಡೆ ಘೋಷಿಸ್ತೇನೆ.
ಸಮಾಧಾನ ಘೋಷಿಸ್ತೇನೆ, ಜೀವ ಘೋಷಿಸ್ತೇನೆ, ಆರೋಗ್ಯ ಘೋಷಿಸ್ತೇನೆ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಕರ್ತನೆ, ನಾವು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗಿ, ಬಳ್ಳಾರಿ ಕರ್ತನೆ ರಕ್ಷಣೆ ಹೊಂದುವುದಕ್ಕಾಗಿ, ನಿನ್ನನ್ನು ಬಳ್ಳಾರಿಯಲ್ಲಿ ಖ್ಯಾತ ಮಾಡುವುದಕ್ಕಾಗಿ, ಪ್ರಸಿದ್ಧಿ ಮಾಡುವುದಕ್ಕಾಗಿ ಯೇಸು ನಾಮದಲ್ಲಿ ನನ್ನ ಓಟವನ್ನು, ನನ್ನ ಉದ್ದೇಶವನ್ನು ನಾನು ಸ್ವಾಮಿ ದೃಷ್ಟಿಸಿ ನಾನು ಓಡುತ್ತೇನೆ, ಮುಕ್ತಾಯ ಮಾಡುತ್ತೇನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮ ಉಚ್ಚಾರಣೆ ಮಾಡೋಣ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಓ ನನ್ನ ಮೇಲೆ ಯೇಸುವಿನ ನಾಮ, ನನ್ನ ಕುಟುಂಬದ ಮೇಲೆ ಯೇಸುವಿನ ನಾಮ, ಬಿಡುಗಡೆಯ ನಾಮ. ಓ ಹಾಲೆಲೂಯ, ಘೋಷಿಸ್ತೇನೆ, ಘೋಷಿಸಿರಿ, ಘೋಷಿಸಿರಿ. ಓ ಹಾಲೆಲೂಯ, ಆಶೀರ್ವಾದ ಮಾಡುವಂತ ನಾಮ, ಸ್ವಸ್ಥತೆ ಮಾಡುವಂತ ನಾಮ. ನಾನು ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಕರ್ತನೆ ನಾನು ಘೋಷಿಸ್ತೇನೆ. ಯೇಸುವಿನ ನಾಮದಲ್ಲಿ, ಯೇಸು ನಾಮ, ಯೇಸು ನಾಮ. ನನ್ನ ಮನೆಯ ಮೇಲೆ, ನನ್ನ ಜನಾಂಗದ ಮೇಲೆ, ನನ್ನ ಒಂದು ಬಂಧು ಬಳಗದ ಮೇಲೆ ಯೇಸು ನಾಮ, ಯೇಸು ನಾಮ, ಯೇಸು ನಾಮ. ಬಳ್ಳಾರಿಯ ಮೇಲೆ ಯೇಸು ನಾಮ. ನನ್ನ ಒಂದು ಕರ್ತನೆ ಸ್ವಾಮಿ ಪ್ರದೇಶದಲ್ಲಿ, ನನ್ನ ಕ್ಷೇತ್ರದಲ್ಲಿ, ನನ್ನ ಬೀದಿಯಲ್ಲಿ ಓ ಯೇಸು ನಾಮ, ಯೇಸು ನಾಮ. ನನ್ನ ಮನೆಯವರು, ಓ ನನ್ನ ಅಣ್ಣ, ಅಕ್ಕ, ತಮ್ಮ, ಬಂಧು ಬಳಗ, ಸ್ನೇಹಿತರು, ನನ್ನ ಕೆಲಸದ ಸ್ಥಳದಲ್ಲಿ ಯೇಸು ನಾಮ, ಯೇಸು ನಾಮ, ಯೇಸು ನಾಮ. ನಾನು ಘೋಷಿಸ್ತೇನೆ, ಬಿಡುಗಡೆ ಘೋಷಿಸ್ತೇನೆ, ಬಿಡುಗಡೆ ಘೋಷಿಸ್ತೇನೆ. ಸುವಾರ್ತೆ ಬೆಳಕು ಪ್ರಜ್ವಲಿಸಲಿ ಸ್ವಾಮಿ, ಸುವಾರ್ತೆ ಬೆಳಕು ಆ ಪರಿವರ್ತನೆ ಪ್ರಜ್ವಲಿಸಲಿ, ಪರಿವರ್ತನೆ ಮಾಡಲಿ. ಕರ್ತನೆ, ನಾವು ಇದ್ದಂತೆ ಇರುವುದಿಲ್ಲ, ನಾನು ಇದ್ದಂತೆ ಇರುವುದಿಲ್ಲ ಸ್ವಾಮಿ. ನನ್ನ ಜೀವಿತ ನಿನಗಾಗಿ ನಾನು ಬದುಕುತ್ತೇನೆ. ಯಾವ ಸರಪಣಿಗಳು, ಯಾವ ಸುಳ್ಳಿಗೆ ನಾನು ತುತ್ತಾಗುವುದಿಲ್ಲ. ಸತ್ಯಕ್ಕೆ ನಾನು ದಾಸನಾಗುತ್ತೇನೆ. ನಿನ್ನ ನುಡಿಗೆ, ನಿನ್ನ ಚಿತ್ತಕ್ಕೆ, ನಿನ್ನ ಉದ್ದೇಶಗಳಿಗೆ, ನಿನ್ನನ್ನು ಖ್ಯಾತಿಪಡಿಸುವುದಕ್ಕಾಗಿ, ನಿನ್ನನ್ನು ಹೆಸರುವಾಸಿ ಮಾಡುವುದಕ್ಕಾಗಿ ಕರ್ತನೆ ನಾನು ನಿನಗೆ ಒಳಪಡುತ್ತೇನೆ. ನೀನೇ ದೇವರು, ನೀನೇ ದೇವರು. ಸ್ವಸ್ಥತೆಯ ಅಭಿವೃದ್ಧಿ, ಆಶೀರ್ವಾದ ಬಿಡುಗಡೆ ಮಾಡುತ್ತಾ ಅನೇಕರು ಸ್ವಸ್ಥರಾಗಿದ್ದೀರಿ, ಸ್ವಸ್ಥರಾಗಿದ್ದೀರಿ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ನೀವು ನಿರ್ಧಾರ ಮಾಡುತ್ತಾ ಇದ್ದಂತೆ ನಿಮ್ಮ ಜೀವನದಲ್ಲಿ ಒಂದು ಬೆಳಕು, ಒಂದು ಸಂತೋಷ, ಒಂದು ಚಿಗುರುವಿಕೆ, ಒಂದು ಉತ್ಸಾಹ, ಉಲ್ಲಾಸ, ಆತ್ಮನ ಒಂದು ಸಂತೋಷ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ದೇವರ ಉದ್ದೇಶಗಳನ್ನು ಮಾಡುತ್ತೇನೆ, ಮುಗಿಸುತ್ತೇನೆ ಅಂತ ನಿರ್ಧಾರ ಮಾಡುವವರ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಅಭಿವೃದ್ಧಿ, ಹೆಚ್ಚಳ, ಪ್ರಮೋಷನ್, ಓ ಆಶೀರ್ವಾದ, ಅಭಿಷೇಕ, ಅಭಿಷೇಕ. ನಿನಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ವಿಷಯದ ಮೇಲೆ, ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ಬಂಧು ಬಳಗ, ನಿನ್ನ ಜನಾಂಗದ ಮೇಲೆ, ನಿನ್ನ ಸಮುದಾಯದ ಮೇಲೆ, ನಿನ್ನ ಪ್ರದೇಶ ವಾಸ ಸ್ಥಳದ ಮೇಲೆ, ಬಳ್ಳಾರಿಯ ಮೇಲೆ ನಾನು ಘೋಷಿಸ್ತೇನೆ. ಸಭೆಯು ಕರ್ತನೆ ಸ್ವಾಮಿ ನಿನ್ನ ಉದ್ದೇಶಗಳನ್ನು ನೆರವೇರಿಸುವಂಥ ಸಭೆಯಾಗಿ ಕರ್ತನೆ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಸಭೆ ಕರ್ತನೆ ಒಂದು ಹೆಸರಿಗೆ ಬೇಡ ಕರ್ತನೆ, ಸುಮ್ಮನೆ ಕರ್ತನೆ ಒಂದು ಇರುವುದಕ್ಕಾಗಿ ಬೇಡ ಕರ್ತನೆ ಸ್ವಾಮಿ, ಕೇವಲ ಜನರು ಹೆಚ್ಚು ಆಗುವುದು ಬೇಡ ಕರ್ತನೆ. ನಿನ್ನ ಉದ್ದೇಶಗಳನ್ನು ಮಾಡುವಂಥ ಸಭೆಯಾಗಿ, ನಿನ್ನ ಉದ್ದೇಶಗಳನ್ನು ಮಾಡುವಂಥ ಸಭಿಕರಾಗಿ, ನಿನ್ನ ಶಿಷ್ಯತ್ವರಾಗಿ, ನಿನ್ನನ್ನು ಹಿಂಬಾಲಿಸುವಂತರಾಗಿ, ಗಂಭೀರವಾಗಿ ಎಲ್ಲವನ್ನು ತೊರೆದು ಕರ್ತನೆ ನಮ್ಮ ವ್ಯಸ್ತ ಸಮಯಗಳನ್ನು ಬಿಟ್ಟು ನಿನಗಾಗಿ, ನಿನ್ನ ರಾಜ್ಯಕ್ಕಾಗಿ ಮೊದಲು, ನಿನ್ನ ನೀತಿಗಾಗಿ ಮೊದಲು ತವಕ ಪಡುವಂಥ ಜನಾಂಗ ನಿನ್ನ ಸಭೆ ಘೋಷಿಸ್ತೇನೆ, ಘೋಷಿಸ್ತೇನೆ. ನಾವು ಇದ್ದ ಸ್ಥಳದಲ್ಲಿ ಕರ್ತನೆ ನಿನ್ನ ಬೆಳಕಾಗಿರುವುದಕ್ಕಾಗಿ ನೀನು ಕರೆದಿದ್ದಿ. ನೀವು ಲೋಕಕ್ಕೆ ಬೆಳಕು, ನೀವು ಕೇವಲ ಮನೆಗಲ್ಲ, ಏರಿಯಾಗಲ್ಲ, ಇಡೀ ಬಳ್ಳಾರಿಗೆ ನೀವು ಬೆಳಕಾಗಿದ್ದೀರಿ, ದೇಶಕ್ಕೆ ಬೆಳಕಾಗಿದ್ದೀರಿ. ನೀವಿರುವಂಥ ಸ್ಥಳದಿಂದ ನೀವು ಬೆಳಕಾಗಿದ್ದೀರಿ. ಬೆಳಕು ಹಬ್ಬಲಿ, ಹಬ್ಬಲಿ. ಯೇಸುವಿನ ನಾಮದಲ್ಲಿ ಎಲ್ಲ ಕಾರ್ಗತ್ತಲು ತೊಲಗಿ ಹೋಗಲಿ. ಯೇಸುವಿನ ನಾಮದಲ್ಲಿ ನಮ್ಮ ಸುತ್ತಮುತ್ತಲಿನ ಜನರ ಮೇಲೆ ಪ್ರಭಾವ ಬೀರುವಂಥ ಎಲ್ಲ ಕತ್ತಲೆ ತೊಲಗಿ ಬಿಟ್ಟು ತೊಲಗುವ ಯೇಸು ನಾಮದಲ್ಲಿ ಸಭೆಯ ಮೂಲಕವಾಗಿ ನಿನ್ನ ಬೆಳಕು ಪ್ರಜ್ವಲಿಸಲಿ. ಸೇವಕರುಗಳ ಮೂಲಕ ನಿನ್ನ ಬೆಳಕು ಪ್ರಜ್ವಲಿಸಲಿ. ನಾಯಕರುಗಳ ಮೂಲಕ, ಮಕ್ಕಳ ಮೂಲಕ, ಸ್ತ್ರೀಯರ ಮೂಲಕ, ಪುರುಷರ ಮೂಲಕ, ಯವನಸ್ಥರ ಮೂಲಕ ನಿನ್ನ ಬೆಳಕು ಪ್ರಜ್ವಲಿಸಲಿ. ಅನೇಕರು ನೀವು ಸಾಕ್ಷಿಯನ್ನು ತರುವವರಾಗಿದ್ದೀರಿ. ದೇವರು ನುಡಿತಾ ಇದ್ದಾನೆ, ಅನೇಕರು ನೀವು ಸಾಕ್ಷಿ ತರುವವರಾಗಿದ್ದೀರಿ. ಮುಂದಿನ ವಾರದ ಒಳಗಾಗಿ ಆ ಒಂದು ಆಶೀರ್ವಾದ ಒಂದು ಸುದ್ದಿಯನ್ನು, ಆಶೀರ್ವಾದ ಬಿಡುಗಡೆ ಒಂದು ಸುದ್ದಿಯನ್ನು ನೀವು ತರುವವರಾಗಿದ್ದೀರಿ. ದೇವರು ಕೆಲವರಿಗೆ ಆತನು ನುಡಿತಾ ಇದ್ದಾನೆ. ನಾನು ಪ್ರವಚಿಸ್ತೇನೆ ಯೇಸುವಿನ ನಾಮದಲ್ಲಿ ಆ ಸರಪಣಿಗಳು ಬಿದ್ದು ಕಳಚಿ ಬಿದ್ದು ಹೋಗಿದೆ, ನಾಶವಾಗಿದೆ. ಓ ಇನ್ನು ಮುಂದೆ ನೀವು ಆ ಗತದ ನೋವಿನಲ್ಲಾಗಲಿ ಭವಿಷ್ಯತ್ತಿನ ಭಯದಲ್ಲಾಗಲಿ ನೀವು ಜೀವಿಸುವುದಿಲ್ಲ. ನೀವು ಬದುಕಿದರೆ, ನೀವು ಓಡಿದರೆ ಆ ಓಟ ಇಟ್ಟಂಥ ಆ ಯೇಸುಗಾಗಿ, ಆತನ ಮಹಿಮೆಗಾಗಿ ನೀವು ಬದುಕುತ್ತೀರಿ ಮತ್ತು ಆ ಒಂದು ಓಟದಲ್ಲಿ ನೀವು ಯಶಸ್ಸನ್ನು ಕಾಣುವವರಾಗಿದ್ದೀರಿ. ಯಶಸ್ಸು
ಯಶಸ್ಸು, ಓಟದಲ್ಲಿ ಆಶೀರ್ವಾದ, ಅಭಿವೃದ್ಧಿ. ಗೆಟ್ ಬ್ಯಾಕ್. ಆ ಒಂದು ಓಟಕ್ಕೆ ಹಿಂತಿರುಗಿ ಬನ್ನಿರಿ. ದೇವರು ಅನೇಕರಿಗೆ ಮಾತನಾಡ್ತಾ ಇದ್ದಾನೆ. ಓಟಕ್ಕೆ ಹಿಂತಿರುಗಿ ಬನ್ನಿರಿ. ಓಟಕ್ಕೆ ದೇವರಿಟ್ಟಂತ ನೇಮಕ ಮಾಡಿದಂಥ ಆ ನಿಮ್ಮ ಓಟಕ್ಕಾಗಿ ನೀವು ಹಿಂತಿರುಗಿ ಬರಬೇಕು. ದೇವರ ಬಳಿಗೆ ಬನ್ನಿರಿ, ನಿಮ್ಮ ಓಟಕ್ಕೆ ಬರುತ್ತೀರಿ. ದೇವರ ಬಳಿಗೆ ಬನ್ನಿರಿ, ನಿಮ್ಮ ಒಂದು ಸಮಯವನ್ನು ಸದುಪಯೋಗ ಮಾಡಿಕೊಳ್ತೀರಿ. ದೇವರ ಬಳಿಗೆ ಬನ್ನಿರಿ, ನೀವು ಜ್ಞಾನವುಳ್ಳವರಾಗಿ ಈ ಕೆಟ್ಟ ಲೋಕದಲ್ಲಿ ನೀವು ಬದುಕ್ತೀರಿ. ಹಾಲೆಲೂಯಾ. ಸಮೃದ್ಧಿಯ ಬದುಕನ್ನು ನೀವು ಬದುಕ್ತೀರಾ, ಬೆಳಕಿನ ಬದುಕನ್ನು ಬದುಕ್ತೀರಾ, ಆಶೀರ್ವಾದ ಬದುಕನ್ನು ಬದುಕ್ತೀರಾ. ದೇವರ ಬಳಿಗೆ, ಆ ಓಟಕ್ಕೆ ಹಿಂತಿರುಗಿರಿ ಎಂಬುದಾಗಿ ಕರ್ತನು ನುಡಿಯುತ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ವಂದನೆ ಸಯ. ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಅನಾದಿಯಿಂದ ಆಗದೇ ಇರುವಂಥ ಕಾರ್ಯ ದೇವರು ಮಾಡ್ತಾ ಇದ್ದಾನೆ. ಕೇಳಿಸ್ಕೊಡ್ರಿ. ಪವಿತ್ರ ಆತ್ಮ ನುಡಿತಾ ಇದ್ದಾನೆ. ಎಷ್ಟೋ ವರ್ಷಗಳಿಂದ ಇದು ಆಗಿಲ್ಲ ಪಾಸ್ಟ್ರೆ, ಈ ಒಂದು ವಿಷಯ ಆಗಿಲ್ಲ. ಅದನ್ನು ದೇವರು ಇವಾಗ ಮಾಡ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ. ದೇವರು ಯಾವುದು ಅಸಾಧ್ಯವಾಗಿದೆಯೋ, ನೀವು ಯಾವಾಗ ಆ ಓಟಕ್ಕೆ ಹಿಂತಿರುಗಿ ಬರುತ್ತೇನೆ, ನೀನಿಟ್ಟಂಥ ಓಟಕ್ಕೆ ಹಿಂತಿರುಗಿ ಬರುತ್ತೇನೆ ಅಂತ, ಉದ್ದೇಶಕ್ಕೆ ಬರ್ತೇನೆ ಅಂತ ಹೇಳ್ತಾ ಇದ್ದೀರೋ, ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಪುನಃಸ್ಥಾಪನೆ ಮಾಡ್ತಾನೆ. ಏನು ನೀವು ಕಳೆದುಕೊಂಡಿದ್ದೀರೋ ಎಲ್ಲವನ್ನ ಹಿಂತಿರುಗಿ ಕೊಡುತ್ತಾನೆ, ಸಮೃದ್ಧಿಯಾಗಿ ಕೊಡುತ್ತಾನೆ, ಆರೋಗ್ಯ ಕೊಡುತ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಅದು ಆರೋಗ್ಯ ಆಗಿರ್ಬೋದು, ಅದು ಆಶೀರ್ವಾದ ಆಗಿರ್ಬೋದು, ಅದು ಐಶ್ವರ್ಯ ಆಗಿರ್ಬೋದು, ದೇವರು ಎಲ್ಲವನ್ನ ಹಿಂತಿರುಗಿ ಕೊಡುತ್ತಾನೆ. ಎಲ್ಲ ಇದ್ದು ಏನು ಇಲ್ಲದಂತೆ ಅನ್ನುವಂಥ ಪ್ರಶ್ನೆಯಲ್ಲಿ ಕೆಲವರಿದ್ದೀರಿ. ದೇವರಿಂದ ನಿಮಗೆ ನುಡಿತಾನೆ, ನೀವು ಏನೂ ಇಲ್ಲದವರಲ್ಲ, ನಿಮ್ಮನ್ನು ನಾನು ತುಂಬಿಸುತ್ತೇನೆ, ನಿಮ್ಮನ್ನು ನಾನು ಸಮೃದ್ಧಿಯಾಗಿ ತುಂಬಿಸುತ್ತೇನೆ, ನಿಮ್ಮನ್ನು ನಾನು ತುಂಬಿಸಿ ನಿಮ್ಮನ್ನು ಹೆಚ್ಚಿಸುತ್ತೇನೆ ಅಂತ ದೇವರು ನುಡಿತಾ ಇದ್ದಾನೆ. ಹಾಲೆಲೂಯಾ, 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 ಹಾಲೆಲೂಯಾ. ದೇವರ ಉದ್ದೇಶಗಳನ್ನು ಮಾಡೋಣ ಪ್ರಿಯರೇ. ಈ ಒಂದೇ ತೀರ್ಮಾನ, ನಾನು ನನ್ನ ಉಳಿದ ಜೀವಿತವನ್ನು, ಶೇಷ ಜೀವಿತವನ್ನು ನಿನಗಾಗಿ ಬದುಕುತ್ತೇನೆ, ನಿನ್ನ ಓಟಕ್ಕಾಗಿ ನಾನು ದೃಷ್ಟಿ ಇಡುತ್ತೇನೆ. ನಿನಗೆಲ್ಲ ಘನಮಾನ ಸಲ್ಲಿಸಿ ಯೇಸು ನಾಮದಲ್ಲಿ ಈ ಪ್ರಾರ್ಥನೆಗಳ ಉತ್ತರವನ್ನು ಪಡೆದುಕೊಂಡಿದ್ದೇವೆ ನಮ್ಮ ಪರಮ ತಂದೆ. ಜೋರಾಗಿ ಆಮೆನ್ ಹೇಳ್ತೀರಾ? ಬಳ್ಳಾರಿ ಪರಿವರ್ತನೆ ಮಾಡುವವರು ಆಮೆನ್ ಹೇಳ್ತೀರಾ? ಭಾರತವನ್ನು ಬಿಡುಗಡೆ ಮಾಡುವವರು ಆಮೆನ್ ಹೇಳ್ತೀರಾ? ಆಮೆನ್. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವ ಜಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವ ಜಲ. ಓಡಿ ನಾವು ದಣಿಯದಂತೆ, ನಡೆದು ನಾವು ಬಳಲದಂತೆ. ಓಡಿ ನಾವು ದಣಿಯದಂತೆ, ನಡೆದು ನಾವು ಬಳಲದಂತೆ. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವ ಜಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಯೇಸುವೆ ನಾವು ನಿನ್ನ ಆಲಯ,
ಉಕ್ಕಿಸು ನಮ್ಮಲ್ಲಿ ಜೀವಜಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳ್ರಿ. ತಂದೆಯಾದ ದೇವರೇ, ನಿನಗೆ ಸ್ತೋತ್ರಪ್ಪ, ಕೋಟಿ ಕೋಟಿ ವಂದನೆ ಸ್ವಾಮಿ. ಇವತ್ತು ನಾವು ಏನಾಗಿದ್ದೀವೋ ಅದು ನಿನ್ನ ಕೃಪೆಯಿಂದಲೇ ಸ್ವಾಮಿ. ನಿನ್ನ ಕೃಪೆ ಇಲ್ಲದೆ ನಾವು ಏನು ಮಾಡೋದಕ್ಕೆ ಆಗಲ್ಲ ಸ್ವಾಮಿ. ಅಪ್ಪ ಕರ್ತನೆ ಸ್ವಾಮಿ, ನಮಗೆ ಲೋಕಕ್ಕೆ ಬೆಳಕನ್ನಾಗಿ ನೀನು ಇಟ್ಟಿದ್ದಿ ಸ್ವಾಮಿ. ನಾವು ಬೆಳಕಾಗಿರುವಂತೆ ನಮ್ಮನ್ನು ಪ್ರಕಾಶಿಸು ಸ್ವಾಮಿ. ಅಪ್ಪ ಕರ್ತನೆ ಸ್ವಾಮಿ, ಕೊಟ್ಟಿರುವಂಥ ಕಾಣಿಕೆಗಾಗಿ ನಿನಗೆ ಸ್ತೋತ್ರಪ್ಪ. ದಶಮ ಭಾಗ ಕರ್ತನೆ ಮಿಷನ್ ಕಾಣಿಕೆ ಆಶೀರ್ವದಿಸಪ್ಪ. ಇನ್ನು ಯಾರ್ಯಾರಿಗೆ ಕೊಡೋಕ್ಕಾಗಿಲ್ವೋ ಅವರಿಗೆ ಕೊಡುವಂತೆ ಅವರನ್ನು ಆಶೀರ್ವದಿಸಪ್ಪ ಕರ್ತನೆ ಸ್ವಾಮಿ. ಅದೇ ರೀತಿಯಲ್ಲಿ ವಾಕ್ಯ ಕೊಟ್ಟಿರುವಂಥ ಪಾಸ್ಟರ್ಗಾಗಿ ಅಪ್ಪ, ಈ ವಾಕ್ಯವು ನಮ್ಮ ಹೃದಯದಲ್ಲಿ ಬೀಜ ಬಿತ್ತುವಂತೆ, ಅದು 100ರಷ್ಟು ಫಲ ಕೊಡುವಂತೆ ನಮ್ಮನ್ನು ಆಶೀರ್ವದಿಸಪ್ಪ ಕರ್ತನೆ ಸ್ವಾಮಿ. ಹಿಂತಿರುಗಿ ನಾವು ಮನೆ ಹೋಗುವಾಗ ಈ ವಾಕ್ಯದ ಒಂದು ಪ್ರಕಟಣೆ ರೆವೆಲೇಷನ್ ನಮಗೆ ಆಗಿ ಅದೇ ರೀತಿಯಲ್ಲಿ ನಡೆದುಕೊಳ್ಳುವಂತೆ ನಮ್ಮನ್ನು ಆಶೀರ್ವದಿಸಪ್ಪ ಕರ್ತನೆ ಸ್ವಾಮಿ. ಯಾವ ರೀತಿಯಲ್ಲಿ ಮೋಶೆಗೆ ನೀನು ಆಶೀರ್ವದಿಸಿದೆಯೋ, ವಾಗ್ದಾನವನ್ನು ಕೊಟ್ಟಿದೆಯೋ, ನಮಗೂ ನೀನು ಕೊಟ್ಟಿದ್ದೀಯ ಕರ್ತನೆ. ವಾಗ್ದಾನದ ಮುಖಾಂತರ ನಾವು ನಡೆದುಕೊಳ್ಳುವಂತೆ ನಮ್ಮನ್ನು ಆಶೀರ್ವದಿಸು ಕರ್ತನೆ. ನಮ್ಮ ಪ್ರೇರೇಪಿಸು ಕರ್ತನೆ. ಪವಿತ್ರಾತ್ಮನೇ ನಮಗೆ ಆಶೀರ್ವದಿಸು, ಬಲ ಕೊಡು ಕರ್ತನೆ ಸ್ವಾಮಿ. ಅಪ್ಪ, ನಿನ್ನ ಓಟವನ್ನು ನಾವು ಓಡುವಂತೆ ಅಪ್ಪ ಕರ್ತನೆ, ಹಿಂತಿರುಗಿ ನೋಡಲಂತೆ ನಾವು ಗುರಿ ಮುಟ್ಟುವ ತನಕ ನಾವು ಓಟವನ್ನು ನಾವು ಓಡುವಂತೆ ನಮ್ಮನ್ನು ಆಶೀರ್ವದಿಸು. ಪವಿತ್ರಾತ್ಮನೇ ನಮಗೆ ಸಹಾಯ ಮಾಡು ಕರ್ತನೆ. ಎಲ್ಲವೂ ನಿನ್ನ ಕೈಲಿ ಒಪ್ಪಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ನಮ್ಮ ತಂದೆಯಾದ ದೇವರೇ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಸ್ವಾಮಿ ಕೃಪೆ, ಪರಿಶುದ್ಧಾತ್ಮ ಅನ್ಯೋನ್ಯ ಸಹವಾಸ ನಮ್ಮೆಲ್ಲರ ಸಂಗಡ ಆ ಯೇಸು ಇಟ್ಟಂಥ ಗುರಿಗೆ, ಆ ಒಂದು ಓಟಕ್ಕೆ ನಾವು ದೃಷ್ಟಿ ಇಟ್ಟು ಓಡಿ ಮುಕ್ತಾಯ ಮಾಡುವವರೆಗೂ ಇಂದಿಗೆ ಎಂದಿಗೂ ನಮ್ಮ ಜೊತೆ ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್.